ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೊಂದು ಹೊಸ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೀರೀಸ್ ಕಂಪ್ಲೀಷನ್ ಆರ್ ಸರಣಿ ಪೂರ್ಣಗೊಳಿಸುವಿಕೆ ಅಂತ. ಓಕೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಲಾಜಿಕಲ್ ರೀಸನಿಂಗ್ ಸೆಕ್ಷನ್ ಅಲ್ಲಿ ಅಂಡ್ ಮ್ಯಾಥಮೆಟಿಕಲ್ ಸೆಕ್ಷನ್ ಅಲ್ಲೂ ಕೂಡ ಇದೊಂದು ಡೆಫಿನೆಟ್ ಕ್ವಶನ್ ಇದ್ದೇ ಇರುತ್ತೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಸೀರೀಸ್ ಕಂಪ್ಲೀಷನ್. ಓಕೆ, ಸೀರೀಸ್ ಅಂದ್ರೆ ಇಲ್ಲಿ ನಂಬರ್ ಸೀರೀಸ್ ಅಂತ ಒಂದು ಬರಬಹುದು ಅಂಡ್ ಆಲ್ಫಾಬೆಟ್ ಸೀರೀಸ್ ಆರ್ ಅಕ್ಷರ ಸರಣಿ ಅಂತ ಕೂಡ ಕರೀತಾರೆ ಅದನ್ನ. ಆ ಎರಡು ಟೈಪ್ ಆಫ್ ಸೀರೀಸ್ ಗಳನ್ನ ಕಂಪ್ಲೀಟ್ ಮಾಡಬೇಕು ಆರ್ ಮಿಸ್ಸಿಂಗ್ ನಂಬರ್ ಇದ್ರೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದು ಕೂಡ ಒನ್ ಟೈಪ್ ಆಫ್ ಕಂಪ್ಲೀಷನ್ ಆಫ್ ದ ಸೀರೀಸ್ ಅಂತಾನೆ ಆಗುತ್ತೆ. ಓಕೆ, ಇದನ್ನ ನಾವು ಅಕ್ಷರ ಸರಣಿನಲ್ಲೂ ಕೂಡ ಮಾಡ್ತೀವಿ. ಅಂಡ್ ಸೀರೀಸ್ ಕಂಪ್ಲೀಷನ್ ಅಲ್ಲಿ ಇನ್ನೊಂದು ಡಿಫ್ರೆಂಟ್ ಟೈಪ್ ಬರುತ್ತೆ, ಅದು ರಾಂಗ್ ನಂಬರ್ ನ ಫೈಂಡ್ ಔಟ್ ಮಾಡೋದು. ಓಕೆ, ಸೊ ಹೀಗೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಇದೆ, ಅದನ್ನ ನಾವು ಬೇರೆ ಬೇರೆ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೀರೀಸ್ ಕಂಪ್ಲೀಷನ್ ಗೆ ನಂಬರ್ ಅಂಡ್ ಆಲ್ಫಾಬೆಟ್ ಅಂತ ಇರೋದ್ರಿಂದ ನಂಬರ್ ಬಗ್ಗೆ ಮತ್ತೆ ಆಲ್ಫಾಬೆಟ್ಸ್ ಬಗ್ಗೆ ಒಂದ್ ಸ್ವಲ್ಪ ಬೇಸಿಕ್ಸ್ ನಿಮಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ನಂಬರ್ಸ್ ಬಗ್ಗೆ ಬಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಗೊತ್ತಿರಬೇಕು, ಯಾಕಂದ್ರೆ ನಂಬರ್ಸ್ ರಿಕ್ವೈರ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಆರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಸೊ ಕ್ಯಾಲ್ಕುಲೇಷನ್ಸ್ ಕೂಡ ಒಂದ್ ಸ್ವಲ್ಪ ಬೇಸಿಕ್ಸ್ ನೀವು ನೋಡಿಟ್ಕೊಂಡಿರ್ಬೇಕು. ಓಕೆ, ಸೊ ವಾಟ್ ಆರ್ ದ ಬೇಸಿಕ್ ಥಿಂಗ್ಸ್ ಟು ನೋ ಬಿಫೋರ್ ಯು ಸ್ಟಾರ್ಟ್? ಏನೇನ್ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು ಅಂದ್ರೆ, ಸೀರೀಸ್ ಕಂಪ್ಲೀಷನ್ ಅಲ್ಲಿ ಎರಡು ಟೈಪ್ ಬರ್ತವೆ ಅಂತ ನಾನು ಆಗ್ಲೇ ಹೇಳಿದಾಗೆ. ಎರಡು ಟೈಪ್ ಬರ್ತವೆ. ಒಂದು ನಂಬರ್ ಸೀರೀಸ್ ಅಂತ ಇರುತ್ತೆ, ಅದನ್ನ ನಾವು ಸಂಖ್ಯಾ ಸರಣಿ ಅಂತ ಕರಿತೀವಿ. ಆಲ್ಫಾಬೆಟ್ ಸೀರೀಸ್ ಆರ್ ಅಕ್ಷರ ಸರಣಿ ಅಂತ. ಓಕೆ, ನಂಬರ್ ಸರಣಿನಲ್ಲಿ ಬರೀ ನಂಬರ್ ಗಳು ಇರ್ತವೆ, ಆಲ್ಫಾಬೆಟ್ ಸೀರೀಸ್ ಅಲ್ಲಿ ಬರೀ ಆಲ್ಫಾಬೆಟ್ಸ್ ಇರ್ತವೆ, ಇಂಗ್ಲಿಷ್ ಅಕ್ಷರಗಳು. ಓಕೆ, ಎಸ್ಪೆಷಲಿ ಇಂಗ್ಲಿಷ್ ಅಕ್ಷರಗಳನ್ನೇ ಯೂಸ್ ಮಾಡ್ಕೋತೀವಿ ನಾವಲ್ಲಿ. ಓಕೆನಾ? ಸೊ ಅದನ್ನ ನಂತರ ನೋಡೋಣ. ಈಗ ನಂಬರ್ ಸೀರೀಸ್ ಬಗ್ಗೆ ಫಸ್ಟ್ ಈ ಸೆಷನ್ ಅಲ್ಲಿ ನೋಡೋಣ ಅಂತ. ಓಕೆ, ನಂಬರ್ ಸೀರೀಸ್ ಅಂದ್ರೆ ಸಂಖ್ಯಾ ಸರಣಿ ಇದೆ ಹೇಳೋಂಗೆ. ಇದರಲ್ಲಿ ಎರಡು ಟೈಪ್ ಆಫ್ ಪ್ರಾಬ್ಲಮ್ಸ್ ನಾವು ನೋಡ್ಬೇಕು. ಕಂಪ್ಲೀಟಿಂಗ್ ದ ಸೀರೀಸ್, ಒಂದು ಸೀರೀಸ್ ನ ಕಂಪ್ಲೀಟ್ ಮಾಡುವಂತದ್ದು. ಈಗ ಬರುತ್ತೆ ಪ್ರಾಬ್ಲಮ್ಸ್ ನಿಮಗೆ, ಒಂದು ನಂಬರ್ ಆಫ್ ಸೀರೀಸ್ ನಂಬರ್ಸ್ ನ ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದ್ ನಂಬರ್ ನ ಮಿಸ್ ಮಾಡಿ ನೆಕ್ಸ್ಟ್ ನಂಬರ್ ನ ಕೊಟ್ಟಿರಬಹುದು, ಆರ್ ಸಮ್ ನಂಬರ್ಸ್ ನ ಕೊಟ್ಬಿಟ್ಟು ಲಾಸ್ಟ್ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬಹುದು. ಅದು ಏನಂದ್ರೆ ಕಂಪ್ಲೀಟಿಂಗ್ ದ ಸೀರೀಸ್ ಅಂತ, ಆರ್ ಫೈಂಡಿಂಗ್ ದ ಮಿಸ್ಸಿಂಗ್ ನಂಬರ್ ಅಂತ. ಎರಡಕ್ಕೂ ಒಂದೇ ಲಾಜಿಕ್ ಬರುತ್ತೆ. ಫೈಂಡಿಂಗ್ ದ ಮಿಸ್ಸಿಂಗ್ ನಂಬರ್ ಅಂದ್ರೆ ಸೀರೀಸ್ ಮಧ್ಯದಲ್ಲಿ ಒಂದ್ ಯಾವ್ದೋ ನಂಬರ್ ನ ಮಿಸ್ ಮಾಡಿರಬಹುದು ಅವರು. ಓಕೆನಾ? ಸೊ ಅದು ಒಂದು ಟೈಪ್ ಆಫ್ ಕ್ವಶನ್ಸ್. ಎರಡನೇ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ಐಡೆಂಟಿಫೈಯಿಂಗ್ ದ ರಾಂಗ್ ನಂಬರ್ ಇನ್ ದ ಸೀರೀಸ್. ಇಲ್ಲಿಯೂ ಕೂಡ ಸೀರೀಸ್ ಆಫ್ ನಂಬರ್ಸ್ ನೇ ಕೊಟ್ಟಿರ್ತಾರೆ, ಬಟ್ ಆ ನಂಬರ್ ಅಲ್ಲಿ ಒಂದು ನಂಬರ್ ರಾಂಗ್ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಸ್ವಲ್ಪ ಲಾಜಿಕ್ ನ ನೀವು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೇಕಾಗತ್ತೆ. ಫಸ್ಟ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ, ಆ ಸೊಲ್ಯೂಷನ್ ಅಲ್ಲಿ ಬರಬೇಕಾದಂತ ವ್ಯಾಲ್ಯೂ ಅಲ್ಲಿ ಇರ್ಲಿಲ್ಲ, ಅಲ್ಲಿ ಯಾವ್ದು ರಾಂಗ್ ವ್ಯಾಲ್ಯೂ ಇರುತ್ತೆ ಆ ಸೀರೀಸ್ ಅಲ್ಲಿ, ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂಡ್ ದಟ್ ಈಸ್ ಯುವರ್ ಆನ್ಸರ್ ಆಪ್ಷನ್. ಓಕೆ, ಆಪ್ಷನ್ಸ್ ಅಲ್ಲಿ ಆ ನಂಬರ್ನೇ ಹುಡುಕ್ಬೇಕು ನೀವು. ಓಕೆ, ನಿಮ್ಗೆ ಬರುತ್ತೆ, ಗೊತ್ತಾಗುತ್ತೆ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡುವಾಗ. ಸೊ ಈ ಸೆಷನ್ ಅಲ್ಲಿ ನಾನು ಕಂಪ್ಲೀಟಿಂಗ್ ದ ಸೀರೀಸ್ ಆರ್ ಫೈಂಡಿಂಗ್ ದ ಮಿಸ್ಸಿಂಗ್ ನಂಬರ್, ಇದು ಒಂದನೇ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ಎರಡನೇ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಟೋಟಲಿ 3 ಸೆಷನ್ ಮಾಡ್ತಾ ಇದ್ದೀನಿ ನಾನು ಸೀರೀಸ್ ಕಂಪ್ಲೀಷನ್ ಮೇಲೆ. ಒಂದನೇ ಸೆಷನ್ ಅಲ್ಲಿ ಕಂಪ್ಲೀಟಿಂಗ್ ದ ಸೀರೀಸ್ ಅಂಡ್ ಫೈಂಡಿಂಗ್ ದ ಮಿಸ್ಸಿಂಗ್ ನಂಬರ್, ಎರಡನೇ ಸೆಷನ್ ಅಲ್ಲಿ ರಾಂಗ್ ನಂಬರ್ಸ್ ನ ಫೈಂಡ್ ಔಟ್ ಮಾಡೋದು, ಮೂರನೇ ಸೆಷನ್ ಅಲ್ಲಿ ಆಲ್ಫಾಬೆಟ್ ಸೀರೀಸ್ ಆರ್ ಅಕ್ಷರ ಸರಣಿ. ಓಕೆ, ಈಗ ಅಕ್ಷರ ಸರಣಿಗೆ ನಿಮ್ಗೆ ಒಂದಿಷ್ಟು ಬೇಸಿಕ್ಸ್, ಇಂಗ್ಲಿಷ್ ಆಲ್ಫಾಬೆಟ್ಸ್ ಬಗ್ಗೆ ಬೇಸಿಕ್ಸ್ ಗೊತ್ತಿರಬೇಕು. ಬೇಸಿಕ್ಸ್ ಅಂದ್ರೆ ಏನು? ಎ ಟು ಝೆಡ್ ನಂಬರ್ಸ್ ಗೊತ್ತಿರಬೇಕು, ಅದು ನಿಮಗೆ ಎ ಟು ಝೆಡ್ ಅಕ್ಷರಗಳು ಗೊತ್ತಿರಬೇಕು. 26 ಅಕ್ಷರಗಳಿದಾವೆ, ಅದು ನಿಮಗೆ ಗೊತ್ತಿದೆ. ಓಕೆ, ಹಂಗೇನೆ ಝೆಡ್ ಟು ಎ ಉಲ್ಟಾ ಕೂಡ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಅಂದ್ರೆ ಉಲ್ಟಾ ನೀವೇನು ಅದನ್ನ ಬಯಟ್ ಮಾಡಿ ಇಟ್ಕೋಬೇಕು ಅಂತಿಲ್ಲ, ಉಲ್ಟಾ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು. ಇರ್ಲಿಲ್ಲ ಅಂದ್ರೂ ಒಂದ್ ಸ್ವಲ್ಪ ಸ್ಪೆಂಡ್ ಮಾಡಿ ರಿವರ್ಸ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಅಂಡ್ ಅದರಲ್ಲಿ ನಿಮಗೆ ಸ್ವರಗಳು ಅಂತ ಗೊತ್ತಿರುತ್ತೆ, ವೋವಲ್ಸ್ ಅಂತೀವಿ ನಾವು. ಇಂಗ್ಲಿಷ್ ವೋವಲ್ಸ್ 5 ಬರ್ತವೆ ಇಂಗ್ಲಿಷ್ ಸ್ವರಗಳು, ಎ ಇ ಐ ಓ ಯು. ಈ 5 ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರಬಹುದು, ಅದ್ರ ರಿಲೇಟೆಡ್ ಇರಬಹುದು. ಓಕೆ, ಅದಕ್ಕೆ ಅವು 5 ಸ್ವರಗಳು ಯಾವುವು ಇಂಗ್ಲಿಷ್ ಅಲ್ಲಿ ಅಂತ ನಿಮಗೆ ಗೊತ್ತಿರಬೇಕು. ವೋವಲ್ಸ್ ಅಂತಾರೆ ಅದನ್ನ, ಎ ಇ ಐ ಓ ಯು ಅಷ್ಟು ಗೊತ್ತಿದೆ. ಇನ್ನು ನೆಕ್ಸ್ಟ್ ನಂಬರ್ ಅಂಡ್ ಆಲ್ಫಾಬೆಟ್ ಮ್ಯಾಪಿಂಗ್. ಓಕೆ, ನಂಬರ್ ಅಂಡ್ ಆಲ್ಫಾಬೆಟ್ ಮ್ಯಾಪಿಂಗ್ ಅಂದ್ರೆ ಏನು? ಎ ಅನ್ನೋದು 1ನೇ ಅಕ್ಷರ, ಬಿ ಅನ್ನೋದು 2ನೇ ಅಕ್ಷರ, ಸಿ ಅನ್ನೋದು 3ನೇ ಅಕ್ಷರ, ಅದೇ ತರ ಝೆಡ್ ಅನ್ನೋದು 26th ನಂಬರ್. 26 ಆಲ್ಫಾಬೆಟ್ಸ್ ಇದಾವೆ ಅದರಲ್ಲಿ, ಅದು ನಿಮಗೆ ಗೊತ್ತಿದೆ ಅಲ್ವಾ?
ಸೊ ರಿವರ್ಸ್ ಅಲ್ಲಿ ಬಂದ್ರೆ ನೀವು ಈ ಕಡೆಯಿಂದನೂ ತಗೋಬಹುದು. ಝೆಡ್ ಅನ್ನೋದನ್ನ 1 ಅಂತ ಹಿಡ್ಕೊಂಡ್ರೆ ಎ ಅವಾಗ 26 ಆಗುತ್ತೆ. ಒಂದೊಂದು ಪ್ರಾಬ್ಲಮ್ಸ್ ಅಲ್ಲಿ ಆ ತರ ರಿವರ್ಸ್ ನಂಬರ್ ಮ್ಯಾಪಿಂಗ್ ಕೂಡ ಮಾಡಿರ್ಬೋದು. ಇನ್ನೊಂದ್ರಲ್ಲಿ ಆಪೋಸಿಟ್ ಅಂತಾನು ಮಾಡಿರ್ಬೋದು. 13 ಒಂದ್ ನಂಬರು, ಇನ್ 13 ಬೇರೆ ನಂಬರ್ಸ್ ಕೂಡ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನಿಮಗೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲೂ ಕೂಡ ಬರುತ್ತೆ. ಓಕೆ, ಕೋಡಿಂಗ್ ಡಿಕೋಡಿಂಗ್ ಸೆಕ್ಷನ್ ಅಲ್ಲಿ ಆಲ್ಫಾಬೆಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಬರುತ್ತಲ್ವಾ, ಅಲ್ಲಿಯೂ ಕೂಡ ಇದೇ ಸೇಮ್ ನಾಲೆಜ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಈ ಸೆಷನ್ ನ ಮಾಡೋವಾಗ ನಾವು ಇದಕ್ಕೆ ಬೇಕಾಗಿರೋ ಬೇಸಿಕ್ಸ್ ನ ನೋಡೋಣ. ಇದು 3ನೇ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಇನ್ನು ಕಮಿಂಗ್ ಟು ನಂಬರ್ ಸಿರೀಸ್. ನಂಬರ್ ಸಿರೀಸ್ ಅಲ್ಲಿ ನಿಮಗೆ ಏನೇನ್ ಬೇಕಾಗುತ್ತೆ? ಫಸ್ಟ್ ನಂಬರ್ ಸಿರೀಸ್ ಸ್ಟಾರ್ಟ್ ಮಾಡೋಣ. ನಿಮಗೆ ಏನೇನ್ ಗೊತ್ತಿರಬೇಕು, ಬೇಸಿಕ್ ಅಂತ ನಿಮಗೆ ಏನ್ ಗೊತ್ತಿರಬೇಕು ಅಂತ ನೋಡ್ಕೊಳ್ಳಿ ಇಲ್ಲಿ. ಓಕೆ, ಟೈಪ್ಸ್ ಆಫ್ ನಂಬರ್ಸ್ ಗೊತ್ತಿರ್ಬೇಕು ನಿಮಗೆ. ಸಂಖ್ಯೆಗಳಲ್ಲಿ ಎಷ್ಟು ವಿಧಗಳು, ಡಿಫ್ರೆಂಟ್ ಟೈಪ್ಸ್ ಇದಾವೆ, ಅವು ಏನು ಅಂತ ಗೊತ್ತಿರ್ಬೇಕು. ಸಮ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಇಂಗ್ಲಿಷ್ ನಲ್ಲಿ ಅದನ್ನ ಈವನ್ ನಂಬರ್ಸ್ ಅಂಡ್ ಆಡ್ ನಂಬರ್ಸ್ ಅಂತ ಕರೀತಾರೆ. ನಿಮಗೆ ಗೊತ್ತಿದೆ. ಸಮ ಸಂಖ್ಯೆಗಳು ಅಂದ್ರೆ ಯಾವ ಸಂಖ್ಯೆಗಳು 2ರಿಂದ ಪೂರ್ತಿಯಾಗಿ ಭಾಗ ಹೋಗ್ತಾವೋ ಅದನ್ನ ಸಮ ಸಂಖ್ಯೆಗಳು ಅಂತಾರೆ. ಬೆಸ ಸಂಖ್ಯೆಗಳು ಅಂದ್ರೆ 2ರಿಂದ ಭಾಗ ಹೋಗದೆ ಇರುವಂತವು. ಪರ್ಟಿಕ್ಯುಲರ್ಲಿ 2 ಭಾಗ ಮಾಡಕ್ ಬರಲ್ಲ, ಅದ್ರಲ್ಲಿ ಎಕ್ಸಾಕ್ಟ್ ಭಾಗ ಮಾಡಕ್ ಬರಲ್ಲ ಅಂತ ನಂಬರ್ಗಳು ಸಮ ಸಂಖ್ಯೆಗಳು. ನಿಮಗೆ ಗೊತ್ತಿದೆ ಅಲ್ವಾ? 2, 4, 6, 8, 10 ಅಂದ್ರೆ 2ರ ಮಲ್ಟಿಪಲ್ಸ್ ಏನಿದಾವೆ ಅವೆಲ್ಲ ಸಮ ಸಂಖ್ಯೆಗಳು. ಇನ್ನು ಇವನ್ನ ಬಿಟ್ಟು ಮಧ್ಯದಲ್ಲಿ ಯಾವ ನಂಬರ್ ಬರ್ತಾವೋ ಅವೆಲ್ಲ ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳು ಯಾವುವು? 1, 3, ಇದ್ರ ಮಧ್ಯೆ ಬರೋದು 5, 7, 9, 11, 13 ಹೀಗೆ ಕಂಟಿನ್ಯೂ ಮಾಡಿದ್ರೆ ಇವು ಬೆಸ ಸಂಖ್ಯೆಗಳು. ಇದು ನಿಮಗೆ ಗೊತ್ತಿರುತ್ತೆ. ಓಕೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ನಾವು ಪ್ರೈಮರಿ ಸ್ಕೂಲ್ ಅಲ್ಲಿ ಓದಿರ್ತೀವಿ. ಭಾಜ್ಯ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು ಅಂತ ಗೊತ್ತಿರಬೇಕು. ಓಕೆ, ಭಾಜ್ಯ ಸಂಖ್ಯೆಗಳು ಅಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಕಾಂಪೋಸಿಟ್ ನಂಬರ್ ಮತ್ತೆ ಪ್ರೈಮ್ ನಂಬರ್ಸ್ ಅಂತ ಕೂಡ ಕರೀತಾರೆ. ಓಕೆ, ಫಸ್ಟ್ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಪ್ರೈಮ್ ನಂಬರ್ಸ್ ಅಂದ್ರೆ ಎ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ 1 ಅಂದ್ರೆ ಅದಕ್ಕೆ ಬೇರೆ ಭಾಜ್ಯಕಗಳು ಇರೋದೇ ಇಲ್ಲ ಅಂತ. ಓಕೆ, ಯಾವ ನಂಬರ್ ಅಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು. 1, 3, 5, 7, 9 ಇಲ್ಲಿದೆ ನೋಡಿ. ಸರಿ, 1, 3, 5, 7, 9 ಅಲ್ಲ, 11. ಓಕೆ, ಇಲ್ಲಿ ನೋಡಿ, ಈ ಬೆಸ ಸಂಖ್ಯೆಗಳಿಗೂ ಮತ್ತೆ ಪ್ರೈಮ್ ನಂಬರ್ಸ್ಗೂ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತಾರ ಅದನ್ನ. ಅವಿಭಾಜ್ಯ ನೋಡಿ, ಹೆಸರಲ್ಲೇ ಹೇಳುತ್ತೆ ಅದು. ವಿಭಾಜ್ಯ ಅಂದ್ರೆ ಏನು? ಅದನ್ನ ಆ ನಂಬರ್ನ ಭಾಗ ಮಾಡಕ್ ಆಗೋದೇ ಇಲ್ಲ ಅಂತ. ನೋಡಿ, 3 ಯಾವ್ದ್ರಿಂದನೂ ಬೇರೆ ಯಾವ ನಂಬರ್ ಇಂದನೂ ಭಾಗ ಹೋಗಲ್ಲ. 5 ಬೇರೆ ಯಾವ ನಂಬರ್ ಇಂದನೂ ಪೂರ್ತಿಯಾಗಿ ಭಾಗ ಹೋಗಲ್ಲ. 7, 11 ಇದ್ರ ನೆಕ್ಸ್ಟ್ ನಂಬರು 13. ನೋಡಿ, ಇವ್ ಯಾವ ಕೂಡ ಬೇರೆ ಆ ನಂಬರ್ನ ಬಿಟ್ಟು ಬೇರೆ ಯಾವ ನಂಬರ್ ಇಂದನೂ ಭಾಗ ಹೋಗಲ್ಲ. ಅವು ಅಂತ ನಂಬರ್ಸ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಓಕೆನಾ? ಸೊ ಅದನ್ನ ಪ್ರೈಮ್ ನಂಬರ್ಸ್ ಅಂತ ಕೂಡ ಕರೀತಾರೆ. ಇನ್ನು ಈ ನಂಬರ್ಸ್ ನ ಬಿಟ್ಟು, ಅವಿಭಾಜ್ಯ ಸಂಖ್ಯೆಗಳನ್ನ ಬಿಟ್ಟು ಬೇರೆ ಯಾವ ನಂಬರ್ಸ್ ಇರ್ತಾವೋ ಅವೆಲ್ಲನೂ ಕೂಡ ಬೇರೆ ನಂಬರ್ ಇಂದ ಭಾಗ ಹೋಗ್ತವೆ ಅಂತ ಅದನ್ನ ಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ 2, 4, 6 ಅಂತ ತಗೊಳ್ಳಿ. ಇಲ್ಲಿ ನೋಡಿ, 2, 4, 6, 8, 9, 10 ಇವೆಲ್ಲ ಏನು? ಭಾಜ್ಯ ಸಂಖ್ಯೆಗಳು. ಸೊ ಇದು 2ನೇ ಪಾರ್ಟ್ ನಿಮಗೆ ಗೊತ್ತಿರಬೇಕು, ಅವಿಭಾಜ್ಯ ಸಂಖ್ಯೆಗಳು ಮತ್ತೆ ಭಾಜ್ಯ ಸಂಖ್ಯೆಗಳು ಅಂತ. ಓಕೆ, ನಾವು ಕಮಿಂಗ್ ಟು ವರ್ಗ ಮತ್ತು ಘನ ಸಂಖ್ಯೆಗಳು ಅಂದ್ರೆ ಸ್ಕ್ವೇರ್ಸ್ ಮತ್ತೆ ಕ್ಯೂಬ್ಸ್. ಯಾವುದೇ ನಂಬರ್ ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಸ್ಕ್ವೇರ್ ಕೊಡುತ್ತೆ. ನಿಮಗೆ ಗೊತ್ತಿರುತ್ತೆ ಅಲ್ವಾ? 2 2 4, 3 3 9, 4 4 16. ಅದೇ ನಂಬರ್ನ ಅದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು, ಅವಾಗ ಅದು ನಿಮಗೆ ಸ್ಕ್ವೇರ್ ಕೊಡುತ್ತೆ. ಅದನ್ನ ವರ್ಗ ಅಂತ ಕರಿತೀವಿ. ಘನ ಅಂದ್ರೆ 3 ಸಾರಿ ಮಲ್ಟಿಪ್ಲೈ ಮಾಡ್ಬೇಕು. ಸೇಮ್ ನಂಬರ್ನ ಅದೇ ನಂಬರ್ ಇಂದ 3 ಸರ್ತಿ ಮಲ್ಟಿಪ್ಲೈ ಮಾಡ್ಬೇಕು. ಗೊತ್ತಿರುತ್ತೆ ನಿಮಗಿದೆ ಎಲ್ಲ. ಓಕೆ, ಇದು ಸ್ಕ್ವೇರ್. ಆ ಸ್ಕ್ವೇರ್ ಗೆ ಅದೇ ನಂಬರ್ ಇಂದ ಇನ್ನೊಂದ್ಸರಿ ಮಾಡಿದ್ರೆ ಇದು ಘನ ಅಂತ ಆಗುತ್ತೆ. ಅದನ್ನ ಈ ತರ ಬರಿತೀವಿ ನಾವು. ಓಕೆ, 2 ಕ್ಯೂಬ್ ಅಂತ ಬರಿತೀವಿ. 2 to the power 3 ಅಂತ ಘನ ಅಂತ. ಗೊತ್ತಾಯ್ತಲ್ವಾ? ಇದು ಇಷ್ಟೇ ಮಾಡಿದ್ರೆ ಇದು ವರ್ಗ. ಇದನ್ನ ಈ ತರ ಬರಿತೀವಿ ನಾವು. ಗೊತ್ತಿದೆ ಅಲ್ವಾ? ಬೇಸಿಕ್ ಇದು. ಹಂಗೆ ಸ್ಕ್ವೇರ್ ಮತ್ತೆ ಕ್ಯೂಬ್ ಅಂದ್ರೆ ಅದರ ರಿವರ್ಸ್ ಅಲ್ಲಿ ಮಾಡಿದ್ರೆ ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್ ಅಂತ ಕೂಡ ಫೈಂಡ್ ಔಟ್ ಮಾಡಬಹುದು. ಅದೇನು? ವರ್ಗ ಮೂಲ ಮತ್ತು ಘನ ಮೂಲ ಹೇಳ್ತಾ ಇರೋದು ಏನಂದ್ರೆ, ಈಗ ನೋಡಿ, 2 2 4, 4 2 8 ಅಂದ್ರೆ 2 ಕ್ಯೂಬ್ ಅನ್ನೋದು 8 ಅಂತ. ಇದು ಕ್ಯೂಬ್. 8ರ ಘನ ಮೂಲ ಎಷ್ಟು ಅಂತ ಕೇಳಿದ್ರೆ 2.
ಘನ ಮೂಲ ಅಂದ್ರೆ 8 ಬರೋದಕ್ಕೆ ಯಾವ ನಂಬರ್ನ 3 ಸರ್ತಿ ಮಲ್ಟಿಪ್ಲೈ ಮಾಡಿದೀವಿ ಅವಾಗ ನಮಗೆ 8 ಬಂದಿದೆ ಅಂತ ಅದು ಮೂಲ ನಂಬರ್. ಅದಕ್ಕೆ ಅದನ್ನ ಘನ ಮೂಲ ಅಂತೀವಿ. ಹಂಗೇನೆ 2 2 4 ಅಲ್ವಾ? ಸೊ 4 ಬರಬೇಕು ಅಂದ್ರೆ ಯಾವ ನಂಬರ್ನ ತನ್ನನ್ನು ತಾನು ಮಲ್ಟಿಪ್ಲೈ ಮಾಡ್ಕೊಂಡು 4 ಬಂದಿದೆ ಅಂತ ಅದು ವರ್ಗ ಮೂಲ. ಓಕೆ, ಇದು ವರ್ಗ, ಇದರ ಮೂಲ ಯಾವುದು 2 ಅಂತ. ಅರ್ಥ ಆಯ್ತಾ? ಇದ್ರ ಜೊತೆಗೆ ಒಂದಿಷ್ಟು ಮಗ್ಗಿಗಳು ಗೊತ್ತಿರಬೇಕು, ಯಾಕಂದ್ರೆ ಕ್ಯಾಲ್ಕುಲೇಷನ್ ಫಾಸ್ಟರ್ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ಮಗ್ಗಿಗಳು ಗೊತ್ತಿರಬೇಕು. ಪ್ರೈಮರಿ ಸ್ಕೂಲ್ ಅಲ್ಲಿ ಓದಿರ್ತೀವಿ, ಅದನ್ನೇ ಒಂದು 15 ತನಕ ಮಗ್ಗಿಗಳು ಮಾಡಿ ಇಟ್ಕೊಳ್ಳಿ, ಬೆಟರ್. ಓಕೆ, ನಂತರ ಈ 4 ಬೇಸಿಕ್ ಆಪರೇಷನ್ಗಳು ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡೋಕೆ ಪ್ರಾಕ್ಟೀಸ್ ಮಾಡಿ ಒಂದ್ ಸ್ವಲ್ಪ ಮರ್ತೋಗಿದ್ರೆ ಅಂತ. ಓಕೆ, ಬೇಸಿಕ್ ಪ್ರಾಬ್ಲಮ್ಸ್. ಓಕೆ, ನಂತರ ಬರೋಣ ಈಗ ಟೈಪ್ಸ್ ಆಫ್ ನಂಬರ್ ಸೀರೀಸ್. ಓಕೆ, ಈಗ ನಿಮಗೆ ಏನೇನು ಬೇಸಿಕ್ಸ್ ನ ನೀವು ಪ್ರಾಕ್ಟೀಸ್ ಮಾಡಬೇಕು ಮುಂಚೆ, ಈ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೀ ರಿಕ್ವೈರ್ಮೆಂಟ್ಸ್ ಏನು ಅಂತ ಗೊತ್ತಾಯ್ತಲ್ವಾ? ಈಗ ನಂಬರ್ಸ್ ಯಾವ್ಯಾವ ಟೈಪ್ ಬರಬಹುದು ಅಂತ. ಯಾಕಂದ್ರೆ ಇದು ಒಂದೇನು ಅಂದ್ರೆ ಪ್ರೊಬೆಬಲ್ ಟೈಪ್ಸ್ ಅಂತ ಹೇಳ್ತಾ ಇದೀವಿ ಅಷ್ಟೇ ಇಲ್ಲಿ. ಓಕೆ, ಇವು ಪ್ರೊಬೆಬಲ್ ಟೈಪ್ಸ್, ನೀವು ಈ ತರಾನು ಥಿಂಕ್ ಮಾಡಬಹುದು ಅಂತ. ಇದು ಬಿಟ್ಟು ಬೇರೆ ತರ ಬರೋದೇ ಇಲ್ಲ ಅಂತ ಅಲ್ಲ. ಓಕೆ, ಸೊ ನಂಬರ್ ಸೀರೀಸ್ ಅಲ್ಲಿ ಟೈಪ್ಸ್ ಇಷ್ಟೇ ಅಂತ ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡಕ್ ಸಾಧ್ಯನೇ ಇಲ್ಲ. ಯಾರು ಕೂಡ ಇದೇ ಟೈಪ್ ಇಷ್ಟೇ ಟೈಪ್ ನ ನೀವು ಮಾಡ್ಕೊಳ್ಳಿ ಇಷ್ಟರಲ್ಲೇ ಬರ್ತವೆ ಅಂತ ಹೇಳಕ್ ಆಗಲ್ಲ. ಓಕೆನಾ? ಓಕೆ, ಈಗ ಇಲ್ಲಿ ನಾನು 6 ಡಿಫರೆಂಟ್ ಟೈಪ್ ಸೀರೀಸ್ ನ ಲಿಸ್ಟ್ ಔಟ್ ಮಾಡಿದೀನಿ. 6 ಡಿಫರೆಂಟ್ ಟೈಪ್ ಯಾವ್ಯಾವು ಅಂತಂದ್ರೆ, ಫಸ್ಟ್ 2 ಟೈಪ್ ಇದೆಯಲ್ಲ, ಇವು ಎನ್ ಬೇಸ್ಡ್ ಅಂತ. ಎನ್ ಬೇಸ್ಡ್ ಅಂದ್ರೆ ಯಾವುದೇ ನಂಬರ್ ನ ತಗೊಂಡು ಅದಕ್ಕೆ 1 2 3 4 ಅದೇ ನಂಬರ್ ತನಕ ಆಡ್ ಮಾಡ್ತಾ ಹೋಗ್ಬಹುದು. ಅದನ್ನ ಎನ್ ಬೇಸ್ಡ್ ಅಂತೀವಿ. ಎನ್ ಬೇಸ್ಡ್ ಅಂದ್ರೆ ಏನ್ ಹೇಳಿ, ಈಗ ನಾನು 4 ಅಂತ ತಗೊಂಡೆ ಅಂತ ತಿಳ್ಕೊಳ್ಳಿ ಒಂದ್ ನಂಬರ್. ಸೊ 4 ಪ್ಲಸ್ 1 ಅಂದ್ರೆ 5 6 7 8 ಎಷ್ಟಾದ್ರೂ ಆಡ್ ಮಾಡ್ತಾ ಹೋಗಿ ನೀವು. ಓಕೆ, ಅದು ಎನ್ ಬೇಸ್ಡ್ ಪ್ರಾಬ್ಲಮ್ಸ್. ಅರ್ಥ ಆಯ್ತಾ? ಈಗ ಪ್ಲಸ್ 1 ಮಾಡ್ತಾ ಇದೀವಲ್ಲ, ಅದೇ ತರ -1 ಕೂಡ ಮಾಡಬಹುದು. ಆ ನಂಬರ್ ನ ಅಸೆಂಡಿಂಗ್ ಡಿಸೆಂಡಿಂಗ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಅವಾಗ ನಾನೀಗ 16 ಅಂತ ತಗೊಂಡಿಳ್ಕೊಳ್ಳಿ, ಅವಾಗ 16 ನನಗೇನಾಗತ್ತೆ ಎನ್ ಆಗುತ್ತೆ. ನೆಕ್ಸ್ಟ್ ನಂಬರ್ 15 ಬರುತ್ತೆ, 14 ಒಂದೊಂದೇ ಮೈನಸ್ ಮಾಡ್ತಾ ಹೊಂಟಿದೀನಿ ನಾನು ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ನಂಬರ್ ಸೀರೀಸು ಫಸ್ಟ್ ಇಂದ ಇನ್ಕ್ರೀಸ್ ಆಗ್ತಾ ಹೋದ್ರೆ ಅದನ್ನ ಅಸೆಂಡಿಂಗ್ ಅಂತೀವಿ, ಮತ್ತೆ ಡಿಕ್ರೀಸ್ ಆಗ್ತಾ ಹೋದ್ರೆ ನಂಬರ್ಸ್ ಕಡಿಮೆ ಆಗ್ತಾ ಹೋದ್ರೆ, ನೆಕ್ಸ್ಟ್ ನಂಬರ್ ಕಡಿಮೆ ಕಡಿಮೆ ಆಗ್ತಾ ಹೋದ್ರೆ ಅದನ್ನ ಡಿಕ್ರೀಸಿಂಗ್ ಫಾರ್ಮ್ಯಾಟ್ ಅಲ್ಲಿ ಅಂತೀವಿ. ಓಕೆ, ಗೊತ್ತಿರುತ್ತೆ ನಿಮ್ಗಿದು. ಓಕೆ, ಇನ್ ನೆಕ್ಸ್ಟ್ ಕಮಿಂಗ್ 2 ಸೆಟ್ ಆಫ್ ಸೀರೀಸ್ ಏನಿದಾವೆ, ಇವು ಎನ್ ಸ್ಕ್ವೇರ್ ಬೇಸ್ಡ್ ಸೀರೀಸ್ ಇದಾವೆ. ಇವು ಎನ್ ಸ್ಕ್ವೇರ್ ಬೇಸ್ಡ್ ಅಂದ್ರೆ ಏನ್ ಹೇಳಿ, ಆ ನಂಬರ್ ಸ್ಕ್ವೇರ್ ಇರುತ್ತೆ, ಆ ಸ್ಕ್ವೇರ್ ಗೆ 1 ಆಡ್ ಆಗಿರ್ಬೋದು, ಅಥವಾ ಸ್ಕ್ವೇರ್ ಗೆ 2 ಆಡ್ ಆಗಿರ್ಬೋದು, ಸ್ಕ್ವೇರ್ ಗೆ 3 ಆಡ್ ಆಗಿರ್ಬೋದು, ಅಥವಾ ಸ್ಕ್ವೇರ್ ಗೆ ಅದೇ ನಂಬರ್ ಕೂಡ ಆಡ್ ಆಗಿರ್ಬೋದು, ಅದೇ ನಂಬರು. ಓಕೆ, ಆ ತರದ ಸೀರೀಸ್ ಕೂಡ ಇರಬಹುದು ನಿಮಗೆ. ಓಕೆ, ಈಗ ಸ್ಕ್ವೇರ್ ಅಲ್ಲಿ ಪ್ಲಸ್ 1 2 3 ಆಡ್ ಮಾಡ್ತಾ ಹೊಂಟಿದೀವ, ಹಂಗೇನೆ ಸ್ಕ್ವೇರ್ ಅಲ್ಲಿ ಮೈನಸ್ ಕೂಡ ಮಾಡುತ್ತಾ ಹೋಗ್ಬೋದಲ್ವಾ ಅದೇ ನಂಬರ್ನ, ಆ ತರದ್ದು ಕೂಡ ಸೀರೀಸ್ ಬರಬಹುದು. ಓಕೆ, ಇದು 2 ಸೆಟ್ ಆಫ್ ಸೀರೀಸ್. ಇದು ಎನ್ ಸ್ಕ್ವೇರ್ ಬೇಸ್ಡ್. ಹಂಗೇನೆ ಇದು ಎನ್ ಕ್ಯೂಬ್ ಬೇಸ್ಡ್ ಸೀರೀಸ್ ಅಂತ. ಎನ್ ಕ್ಯೂಬ್ ಬೇಸ್ಡ್ ಅಂದ್ರೆ 2 ನಂಬರ್ ಮಧ್ಯೆ ಇರೋ ಡಿಫರೆನ್ಸ್ ಈ ತರನು ಕೂಡ ಕೊಡಬಹುದು. ಎನ್ ಕ್ಯೂಬ್ ಪ್ಲಸ್ 1 ಕೊಡಬಹುದು, ಎನ್ ಕ್ಯೂಬ್ ಪ್ಲಸ್ 2, ಎನ್ ಕ್ಯೂಬ್ ಪ್ಲಸ್ 3 ಈ ತರ ಕೊಡಬಹುದು. ಓಕೆನಾ? ಸೊ ಇದು ಈ ತರದ್ದು ಪ್ರಾಬ್ಲಮ್ಸ್ ನಾನು ನಿಮಗೆ ಹೇಳ್ತೀನಿ. ಈಗ ನೆಕ್ಸ್ಟ್ ಈ ತರದ ಪ್ರಾಬ್ಲಮ್ಸ್ ಹೇಳ್ತೀನಿ, ಅವಾಗ ನಿಮಗೆ ಇದ್ರ ಕ್ಲಾರಿಟಿ ಬರುತ್ತೆ. ಓಕೆ, ಸೊ ಇದು ಟೈಪ್ ಆಫ್ ಸೀರೀಸ್ ಇಷ್ಟೇ ಇರ್ತವೆ ಅಂತ ನಾನು ಮತ್ತೆ ಹೇಳ್ತಾ ಇದೀನಿ. ಇಷ್ಟೇ ಟೈಪ್ ಆಫ್ ಸೀರೀಸ್ ಬರ್ತವೆ ಅಂತಲ್ಲ, ಈ ತರ ಕೂಡ ನೀವು ಥಿಂಕ್ ಮಾಡಬಹುದು ಅಂತ ಅಷ್ಟೇನೆ. ಇದು ಬಿಟ್ಟು ಮತ್ತೆ ಬೇರೆ ಬರಬಹುದು. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಈಗ ಈ ನಂಬರ್ ಸೀರೀಸ್ ಅಲ್ಲೇ ನಿಮಗೆ ಎಕ್ಸಾಂಪಲ್ ಒಳಗೆ ಯಾವ್ಯಾವ ತರದ್ದು ಡಿಫರೆಂಟ್ ಸೀರೀಸ್ ನ ನೀವು ಐಡೆಂಟಿಫೈ ಮಾಡಬಹುದು, ಅಥವಾ ನೀವು ಈ ತರ ಥಿಂಕ್ ಮಾಡಿ ಅಂತ ಹೇಳೋದಕ್ಕೆ ಒಂದಿಷ್ಟು ಎಕ್ಸಾಂಪಲ್. ಓಕೆ, ಸಿಂಗಲ್ ಸೀರೀಸ್ ಇರಬಹುದು, ಡಬಲ್ ಸೀರೀಸ್ ಇರಬಹುದು, ಆರ್ ಟ್ರಿಪಲ್ ಸೀರೀಸ್ ಇರಬಹುದು. ಈ ಸಿಂಗಲ್ ಸೀರೀಸ್, ಡಬಲ್ ಸೀರೀಸ್ ಮತ್ತೆ ಟ್ರಿಪಲ್ ಸೀರೀಸ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ. ಫಸ್ಟ್ ಈ ಸಿಂಗಲ್ ಸೀರೀಸ್ ಅಲ್ಲಿ 2 ಟೈಪ್ ಅಂತ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇರಬಹುದು ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇರಬಹುದು. ಓಕೆ, ಅಸೆಂಡಿಂಗ್ ಅಂದ್ರೆ ಏನು ಅಂತ ಹೇಳಿದೆ ನಾನು, ನೆಕ್ಸ್ಟ್ ಹೋದಾಗೆ ಸೀರೀಸ್ ಹೋದಾಗೆಲ್ಲ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿಸೆಂಡಿಂಗ್ ಅಂದ್ರೆ ನಂಬರ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಓಕೆ, ಈ 2 ನಂಬರ್ ಮಧ್ಯೆ ಇರೋ ವ್ಯತ್ಯಾಸ ಎಷ್ಟು ಅಂತ ನೋಡಿ ನೀವು. 1 ಮತ್ತೆ 2 ಮಧ್ಯೆ ವ್ಯತ್ಯಾಸ 1 ಇದೆ, 2 ಮತ್ತೆ 4 ಮಧ್ಯೆ ವ್ಯತ್ಯಾಸ 2 ಇದೆ. ನೋಡಿ, 4 ಮತ್ತೆ 7 ಮಧ್ಯೆ ವ್ಯತ್ಯಾಸ ಎಷ್ಟಿದೆ? 3 ಇದೆ. 7 11 ಮಧ್ಯೆ 4, 11 16 ಮಧ್ಯೆ 5. ಸೊ ನೋಡಿ, ಈ ಇನ್ಕ್ರೀಸ್, ಈ ಡಿಫರೆನ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೊಂಟಿದೆ, ಒಂದೊಂದಾಗಿ ಇನ್ಕ್ರೀಸ್ ಆಗ್ತಾ ಇದೆ.
ಅಂದ್ರೆ ಅದರ ಅರ್ಥ ಇದರ ನೆಕ್ಸ್ಟ್ ನಂಬರು 6 ಡಿಫರೆನ್ಸ್ ಇರ್ಬೋದು. ಸೊ 16ಕ್ಕೆ 6ನ್ನ ಸೇರಿಸಿ 22 ಆಗುತ್ತೆ. ಸೊ ನೆಕ್ಸ್ಟ್ ನಂಬರ್ ಈಸ್ 22 ಅಂತ. ಇಷ್ಟೇ. ಇದು ಸಿಂಪಲ್ ಎಕ್ಸಾಂಪಲ್ ಇದೇ ಬರುತ್ತೆ ಅಂತ ಅಲ್ಲ, ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾನು ನಿಮ್ಗೆ. ಸೊ ಇದು ನಿಮ್ದು ಗೆಸ್ಸಿಂಗ್ ಡಿಫರೆನ್ಸ್ ಅಂತ. ಈಗ ಇದನ್ನೇ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ತಗೊಂಡ್ರೆ ಈ ಡಿಫರೆನ್ಸ್ ನೋಡಿ, ನೀವು ಇಲ್ಲಿ 16 ಮತ್ತೆ 11ಕ್ಕೆ ಡಿಫರೆನ್ಸ್ -5 ಇದೆ. ಓಕೆ, ಇದನ್ನ ಪ್ಲಸ್ ಅನ್ಕೋಬಹುದು ನೀವು, ಒಂದೊಂದು ಆಡ್ ಆಗ್ತಾ ಹೊಟ್ಟಿದೆ. ಹಂಗೆ ಇಲ್ಲಿ -5 ಇದೆ. ಓಕೆ, ಆದ್ರೆ ಇಲ್ಲಿ 11 7ಕ್ಕೂ -4 ಇದೆ, 4 ವ್ಯತ್ಯಾಸ ಇದೆ. 7 4ಕ್ಕೂ 3 ವ್ಯತ್ಯಾಸ ಇದೆ. ಓಕೆ, ಸೊ ನೋಡಿ ಇಲ್ಲಿ 5 ವ್ಯತ್ಯಾಸ, 4 ವ್ಯತ್ಯಾಸ, 3 ವ್ಯತ್ಯಾಸ ಆಯ್ತಾ. ಸೊ ನೆಕ್ಸ್ಟ್ 2 ವ್ಯತ್ಯಾಸ ಅಂತ ಇರ್ಬೋದು. ಹಂಗಾಗಿ 2 ಮತ್ತೆ 4ಕ್ಕೆ ನೆಕ್ಸ್ಟ್ ನಂಬರ್ನ 2 ಅಂತ ತಗೋಬಹುದು ನಾನು. ಈ ತರ ಗೆಸ್ ವರ್ಕ್ ಅಷ್ಟೇ. ಓಕೆನಾ, ಬಟ್ ಆ ಗೆಸ್ಸಿಂಗ್ ವರ್ಕ್ ರ್ಯಾಂಡಮ್ ಆಗಿರಬಾರ್ದು, ಅದಕ್ಕೆ ಒಂದು ಲಾಜಿಕಲ್ ಥಿಂಕಿಂಗ್ ಇರಬೇಕು ಅನ್ನೋದಕ್ಕೆ ಈ ತರದ ಪ್ರಾಕ್ಟೀಸ್ ನ ಮಾಡ್ಬೇಕು ನೀವು. ಓಕೆನಾ. ಓಕೆ, ಇನ್ನು ಡಬಲ್ ಸಿರೀಸ್ ಅಂತ ಬರೋಣ. ಡಬಲ್ ಸಿರೀಸ್ ಅಂದ್ರೆ ಈಗ ನೀವು ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ನ, ಅದೇ ತರ ಇಲ್ಲಿ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ನಿಮಗೆ ಒಂದು ಲಾಜಿಕಲ್ ವೇ ಆಫ್ ಪ್ರೆಸೆಂಟೇಶನ್ ಸಿಗಲ್ಲ ಇಲ್ಲಿ. ಓಕೆ, ಆ ತರದ್ದು ಡಿಫರೆನ್ಸ್ ಬಂದಾಗ ನೀವು ಎರಡನೇ ಥಿಂಕಿಂಗ್ ಏನಿರ್ಬೇಕು ಅಂದ್ರೆ, ಈ ಸಿರೀಸ್ ಅಲ್ಲಿ ಏನಾದ್ರೂ 2 ನಂಬರ್ಸ್ 2 ಸಿರೀಸ್ ಗಳು ಮರ್ಜ್ ಆಗಿದಾವ ಒಂದಕ್ಕೊಂದು ಅನ್ನೋದನ್ನ ಥಿಂಕ್ ಮಾಡ್ಬೇಕು. ಅದು ಎರಡನೇ ಟೈಪ್. ಓಕೆ, ಅದೇನು ಅಂತ ನೋಡಿ ನೀವು ಇಲ್ಲಿ. ಸೊ ಈ ಎರಡರ ಮಧ್ಯೆ ವ್ಯತ್ಯಾಸ 1 ಇದೆ, ಇಲ್ಲಿ 2 ಇದೆ, ಮತ್ತೆ ಇಲ್ಲಿ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ 5 ಇದೆ. ಅಂದ್ರೆ ರ್ಯಾಂಡಮ್ ಇದೆ, ಅದಕ್ಕೆ ಯಾವುದೇ ಒಂದು ಪ್ಯಾಟರ್ನ್ ಇಲ್ಲ. ಓಕೆ, ಆವಾಗ ನೀವು ಏನ್ ಮಾಡ್ಬೋದು ಅಂದ್ರೆ, ಈ ಎರಡೆರಡು ಮಧ್ಯೆ ಮರ್ಜ್ ಆಗಿದ್ದೇನಾದ್ರೂ ಇದೆಯಾ ಅಂತ ನೋಡಿ. ಈ ನಂಬರು ಈ ನಂಬರು ಈ ನಂಬರು ಈ ಒಂದೊಂದು ನಂಬರ್ನ ಬಿಟ್ಟು ನೀವೇನ್ ಮಾಡಿ ಅದರಲ್ಲಿ ಏನಾದ್ರೂ ರಿಲೇಷನ್ ಬರುತ್ತಾ ಅಂತ ನೋಡಿ. ಓಕೆನಾ, ಅವಾಗ ನಿಮ್ಗೆ ಅಲ್ಲಿ ಪ್ಯಾಟರ್ನ್ ಸಿಗುತ್ತೆ. ಅದು ಡಬಲ್ ಸಿರೀಸ್ ಅಂತ. ಈಗ ನೋಡಿ 1 4 9 ನಾನು ಬರ್ಕೋತೀನಿ. ಫಸ್ಟ್ ಒಂದು ಸಿರೀಸ್ ಏನಿದೆ, 1 4 9 16 ಓಕೆ 25 ಈ ತರ ಒಂದು ಇದೆ ಸಿರೀಸ್. ಇನ್ನೊಂದು ಸಿರೀಸ್ ಯಾವ್ದಿದೆ, 2 3 4 5 6 ನೋಡಿ, ಇದು ಸೀಕ್ವೆನ್ಸ್ ನಂಬರ್. ಇದು 2 3 4 5 6. ಸೊ ಇದ್ರ ನೆಕ್ಸ್ಟ್ ನಂಬರ್ ಇಲ್ಲಿ ಯಾವ್ದು ಬರುತ್ತೆ, ಇದು 7 ಬರುತ್ತೆ. ಹಾಗಾದ್ರೆ ಇಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ನಾವು. ಯಾವ ತರ ಫೈಂಡ್ ಔಟ್ ಮಾಡ್ಬೋದು ನೋಡಿ, ಇದು 1 4 9 16 25 ನೋಡಿ, ಎಲ್ಲ ಸ್ಕ್ವೇರ್ ನಂಬರ್ ತರ ಕಾಣ್ತಿದಾವ ಅಲ್ವಾ ನಿಮಗೆ. ಮತ್ತೆ ಇಲ್ಲಿ ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಡಿ ನೀವು, ಅವು ವರ್ಗ ನಂಬರ್ಗಳು ಅಥವಾ ಘನ ನಂಬರ್ಗಳು ಇದಾವ ಅಂತ ಫಸ್ಟ್ ಜಸ್ಟ್ ಥಿಂಕ್ ಮಾಡಿ. ಅದು ಸಿಂಪಲ್ ವೇ ಆಫ್ ಐಡೆಂಟಿಫೈಯಿಂಗ್ ಅಲ್ವಾ. ಸೊ ಇದು 1 ಸ್ಕ್ವೇರ್, ಇದು 2 ಸ್ಕ್ವೇರ್, ಇದು 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್. ನೆಕ್ಸ್ಟ್ ಯಾವ್ದು ಬರ್ಬೋದು, 6 ಸ್ಕ್ವೇರ್ ಬರ್ಬೋದು. ಕರೆಕ್ಟ್ ಅಲ್ವಾ. 6 ಸ್ಕ್ವೇರ್ ಅಂದ್ರೆ 6 36. ಸೊ ಇಲ್ಲಿ 36 ಅನ್ನೋ ನಂಬರ್ ಬರ್ಬೋದು ಅಂತ ಅಕಾರ್ಡಿಂಗ್ ಟು ದಿಸ್ ಸಿರೀಸ್. ಇದ್ರ ನೆಕ್ಸ್ಟ್ ನಂಬರ್ ಇಲ್ಲಿ 36 ಕೊಟ್ಟು ನೆಕ್ಸ್ಟ್ ನಂಬರ್ ಇಲ್ಲಿ ಗೆಸ್ ಮಾಡಕ್ ಹೇಳಿದ್ರೆ ಅದ್ರ ನಂಬರ್ ನೆಕ್ಸ್ಟ್ ನಂಬರ್ 7 ಅಂತ ಬರ್ತಾ ಇತ್ತು. ಅರ್ಥ ಆಯ್ತಲ್ವಾ ನಿಮ್ಗೆ. ಸೊ ಇದು 2 ಸಿರೀಸ್ ಗಳು ಮರ್ಜ್ ಆಗಿದಾವೆ ಅಂತ ಗೆಸ್ ಮಾಡಬಹುದು ನೀವು. ಇದು ಒನ್ ವೇ ಆಫ್ ಥಿಂಕಿಂಗ್. ಇನ್ನು ಟ್ರಿಪಲ್ ಸಿರೀಸ್ ಅಂತ ಬರುತ್ತೆ. ಟ್ರಿಪಲ್ ಸಿರೀಸ್ ಅಂದ್ರೆ ಈಗ ನಿಮ್ಗೆ ಗೊತ್ತಾಗಿರ್ಬಹುದು. ಈ ಡಬಲ್ ಸಿರೀಸ್ ಅಂದ್ರೆ ಅಲ್ಲಿ ಟ್ರಿಪಲ್ ಸಿರೀಸ್ ಅಂದ್ರೆ 3 ನಂಬರ್ಗಳು ಅಥವಾ 3 ಸಿರೀಸ್ ಗಳು ಮರ್ಜ್ ಆಗಿರ್ತವೆ ಅದರಲ್ಲಿ. ಓಕೆನಾ. ಈಗ ನೋಡಿ, 2 ನಂಬರ್ ಬಿಟ್ಟು ಒಂದೊಂದು ನಂಬರ್ನ ಅಟ್ಯಾಚ್ ಮಾಡ್ತಾ ಹೋಗಿ. ನಾನು 2 ಮತ್ತೆ 3 ಇಲ್ಲಿ 2 ನಂಬರ್ ಬಿಟ್ಟೆ, ಮತ್ತೆ 2 ನಂಬರ್ ಬಿಡಿ, ಇದಕ್ಕೆ ಅಟ್ಯಾಚ್ ಮಾಡಿ, ಮತ್ತೆ 2 ನಂಬರ್ ಬಿಟ್ಟು ಇದನ್ನ ಅಟ್ಯಾಚ್ ಮಾಡಿ. ಓಕೆನಾ, ಇದು ಒಂದಾಯ್ತು. ನಾನು ಬರ್ಕೊಂಡ್ಬಿಡ್ತೀನಿ. 2 3 4 5 ನೆಕ್ಸ್ಟ್ ನಂಬರ್ 6 ಬರುತ್ತೆ ಇದರಲ್ಲಿ. ಇದರಲ್ಲಿ ನೆಕ್ಸ್ಟ್ ನಂಬರ್ 6. ಇನ್ನು ಇದನ್ನ ಅಟ್ಯಾಚ್ ಮಾಡ್ತಾ ಹೋಗಿ ಮತ್ತೆ 2 ನಂಬರ್ ಬಿಟ್ಟು. ಓಕೆನಾ, ಇಲ್ಲಿ ಬಂತು. ಓಕೆ, ಇಲ್ಲಿ 2 ನಂಬರ್ ಬಿಟ್ಟು ಇದನ್ನ ಕನೆಕ್ಟ್ ಮಾಡಿ, ಇಲ್ಲಿ 2 ನಂಬರ್ ಬಿಟ್ಟು ಇದನ್ನ ಕನೆಕ್ಟ್ ಮಾಡಿ. ಓಕೆ, ಏನೇನ್ ಬಂತು ನೋಡಿ, 4 9 16 25. 4 9 16 25 ನೋಡಿ, ನಿಮ್ಗೆ ಇಲ್ಲಿ ಈಸಿಲಿ ಗೊತ್ತಾಗುತ್ತೆ. ಇದು ಸ್ಕ್ವೇರ್ ನಂಬರ್ಸ್, ಇದು ಕಂಟಿನ್ಯೂಯಸ್ ನ್ಯಾಚುರಲ್ ನಂಬರ್ಸ್, ಇದು ಸ್ಕ್ವೇರ್ ನಂಬರ್ಸ್. 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್ ನೆಕ್ಸ್ಟ್ 6 ಸ್ಕ್ವೇರ್ ಬರುತ್ತೆ ಇದ್ರ ನೆಕ್ಸ್ಟ್ ಸೆಟ್ ಅಲ್ಲಿ. ಈಗ ಈ ನಂಬರ್ ಬನ್ನಿ 8. ಓಕೆ, 8 ಆದ್ಮೇಲೆ ಇದನ್ನ ಬಿಟ್ಟು ನೆಕ್ಸ್ಟ್ ಬನ್ನಿ, ಇಲ್ಲಿ 2 ಬಿಟ್ಟು 27 ನೆಕ್ಸ್ಟ್ 64, ಇನ್ನು 2 ಬಿಟ್ಟು 64 ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಗೆಸ್ ಮಾಡಬಹುದು ನಾವು ನಂಬರ್ನ ನೋಡಿ. ಏನೇನು 8 27 8 27 ನೆಕ್ಸ್ಟ್ 64. ಓಕೆ, 64 ನೆಕ್ಸ್ಟ್ ನಂಬರ್ ಯಾವುದು ಅಂತ ನಾವು ಗೆಸ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ. ಈಗ ನೋಡಿ, ಇದು ನ್ಯಾಚುರಲ್ ನಂಬರ್ಸ್ n ಅಂತ ಇದೆ, ಇದು ಸ್ಕ್ವೇರ್ ನಂಬರ್ಸ್, ಇದನ್ನ n ಸ್ಕ್ವೇರ್ ಅಂದ್ಕೊಳ್ಳೋಣ. ಅವಾಗ ನೋಡಿ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್, ಇದು n ಕ್ಯೂಬ್ ತರ ಇದೆ, n ಕ್ಯೂಬ್ ತರ ಇದೆ. ಕರೆಕ್ಟ್ ಅಲ್ವಾ. ನೋಡಿ, ಇದು 2 ಕ್ಯೂಬ್ ಅಂದ್ರೆ 8, ಇದು 3 ಕ್ಯೂಬ್
ಅಂದ್ರೆ 27, 3 ಮೂರ್ಲೆ 9, 9 ಮೂರ್ಲೆ 27, ಇದು 4 ಕ್ಯೂಬ್, 4 ಕ್ಯೂಬ್, 4 ನಾಲ್ಕಲೆ 16, 16 ನಾಲ್ಕಲೆ 64. ಸೊ ಇದ್ರ ನೆಕ್ಸ್ಟ್ ನಂಬರ್ ಯಾವ್ದು ಬರ್ಬೇಕು ಇಲ್ಲಿ? 5 ಕ್ಯೂಬ್ ಬರ್ಬೇಕು. 5 ಕ್ಯೂಬ್ ಅಂದ್ರೆ 5 ಐದ್ಲೆ 25, 25 ಐದ್ಲೆ 125. ಸೊ ನೆಕ್ಸ್ಟ್ ನಂಬರ್ in this series should be 125. ಈ ಥರ್ಡ್ ಸೀರೀಸ್ ರೂಲ್ಸ್ ಪ್ರಕಾರ ಅರ್ಥ ಆಯ್ತಲ್ವಾ ನಿಮಗೆ? ಸೊ ಈಗ ನಿಮಗೆ ಈ 3 ಟೈಪ್ ಆಫ್ ಸೀರೀಸ್ ಒಂದರಲ್ಲೇ ಮರ್ಜ್ ಆಗಿರ್ತವೆ ಅನ್ನೋದನ್ನ ಏನಾದ್ರೂ ನೀವು ಐಡೆಂಟಿಫೈ ಮಾಡ್ಕೊಂಡ್ರಿ ಅಂತಂದ್ರೆ ಅವಾಗ ಈ 2 ಸೀರೀಸ್ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಸೀರೀಸ್ ಅಲ್ಲಿ ಏನ್ ಲಾಜಿಕ್ ಇದೆಯೋ ಅದನ್ನಷ್ಟೇ ಐಡೆಂಟಿಫೈ ಮಾಡ್ಬೇಕು. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ. ಸೊ ಸಿಂಗಲ್ ಸೀರೀಸ್, ಡಬಲ್ ಸೀರೀಸ್ ಅಂಡ್ ಟ್ರಿಪಲ್ ಸೀರೀಸ್, ಈ ತರದ ಸೀರೀಸ್ ಕೂಡ ಬರಬಹುದು. ಓಕೆ. ಇನ್ನು ಐಡೆಂಟಿಫೈ ಮಾಡೋದು ಹೆಂಗೆ ಅನ್ನೋದಕ್ಕೆ ಒಂದು ಸಿಂಪಲ್ ಮೆಥಡ್. ಇದೇ ಮೆಥಡ್ ನ ನೀವು ಫಾಲೋ ಮಾಡಬೇಕು ಅಂತಿಲ್ಲ. ನಂಬರ್ ಸೀರೀಸ್ ಅಲ್ಲಿ ಅಥವಾ ಸೀರೀಸ್ ಕಂಪ್ಲೀಷನ್ ಅಲ್ಲಿ ಪರ್ಟಿಕ್ಯುಲರ್ಲಿ ನೀವು ಎಷ್ಟು ಡಿಫರೆಂಟ್ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೇದು ನಿಮಗೆ. ಓಕೆನಾ? ಯಾಕೆಂದ್ರೆ ಲಾಜಿಕಲ್ ಥಿಂಕಿಂಗ್ ಅನ್ನೋದು ನೀವು ಡಿಫರೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದಾಗ್ಲೇ ಬರೋದೇ ಹೊರತು ಯಾವುದೋ ಒಂದು ಥೆರಾಟಿಕಲ್ ಪಾರ್ಟ್ ನ ಓದ್ಕೊಂಡು ಓಕೆ ಈ ಟೈಪ್ ಬರ್ತವೆ ಅಂದ್ರೆ ಆಗಲ್ಲ. ಎಕ್ಸಾಮ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಆ ವೇ ಆಫ್ ಥಿಂಕಿಂಗ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ. ಸೊ ಮೆಥಡ್ಸ್ ಟು ಫೈಂಡ್ ದ ಟೈಪ್ಸ್ ಆಫ್ ಸೀರೀಸ್ ನಾನು 2 ಮೆಥಡ್ ಅಂತ ಡಿವೈಡ್ ಮಾಡಿದೀನಿ. ಒಂದು ನಾರ್ಮಲ್ ಅಬ್ಸರ್ವೇಷನ್ ಮೆಥಡ್. ಈಗ ಅಬ್ಸರ್ವೇಷನ್ ಮೆಥಡ್ ಅಂದ್ರೆ ನಾನು ಇಲ್ಲೇ ಹೇಳಿದ್ನಲ್ಲ ನಿಮಗೆ, ಇಲ್ಲಿ ನೋಡಿ ಈ 8, 27, 64 ಕಾಣ್ತಾ ಇದೆ. ಜಸ್ಟ್ ಬೈ ಅಬ್ಸರ್ವೇಷನ್ ನಾನು ಏನ್ ಹೇಳಿದೆ, ಅದು ಕ್ಯೂಬ್ ಆಗಿರ್ಬಹುದು ಅಂತ. ಹಂಗೇನೆ 4, 9, 16, 25 ಅಂತ ಬಂದ್ರೆ ಅದು ಸ್ಕ್ವೇರ್ ಆಗಿರ್ಬಹುದು ಅಂತ. ಜಸ್ಟ್ ಬೈ ಅಬ್ಸರ್ವೇಷನ್ ಯು ಕ್ಯಾನ್ ಐಡೆಂಟಿಫೈ ವಾಟ್ ಟೈಪ್ ಆಫ್ ಸೀರೀಸ್ ಇಟ್ ಈಸ್ ಅಂತ. ಅದು ಜಸ್ಟ್ ಬೈ ಅಬ್ಸರ್ವೇಷನ್ ಆಗಿರ್ಬಹುದು, ಆರ್ ನೀವು ಟ್ರಯಲ್ ಅಂಡ್ ಎರರ್ ಕೂಡ ಒಂದು ಮೆಥಡ್ ನ ಮಾಡಿ ನೋಡಬಹುದು. ಇನ್ನೊಂದು ಮೆಥಡ್ ಇದೆ ಟ್ರಯಾಂಗ್ಯುಲರ್ ಬೇಸ್ ಮೆಥಡ್ ಅಂತ. ಈಗ ನಿಮಗೆ ಫಸ್ಟ್ ಒಂದು ಟ್ರೈ ಮಾಡ್ತೀರಾ, ಓಕೆ, ಅದು ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಸೀದಾ ಬೇರೆದಕ್ಕೆ ಸ್ವಿಚ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಅದನ್ನ ಟ್ರೈ ಮಾಡಿ ಅನ್ನೋದಕ್ಕೆ ಈ ಮೆಥಡ್ ಟ್ರಯಾಂಗ್ಯುಲರ್ ಬೇಸ್ ಮೆಥಡ್ ಅಂತ. ಈ ಮೆಥಡ್ ಅಲ್ಲಿ ಒಂದು ಸಿಂಪಲ್ ಸ್ಟೆಪ್ ಬರುತ್ತೆ. ಅಂದ್ರೆ ನಿಮ್ಮ ಮೆಥಡ್ ತಪ್ಪಿದೆಯಾ ಅಥವಾ ಇಲ್ಲ ಅನ್ನೋದು ಶೋರ್ ಆಗಿ ಕನ್ಫರ್ಮ್ ಆಗ್ಬೇಕಾದ್ರೆ ಇದನ್ನೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ಓಕೆನಾ? ಇದು ಎಲ್ಲದಕ್ಕೂ ಅಪ್ಲೈ ಮಾಡಬಹುದು. ಆದ್ರೆ ಈಗ ಆನ್ಸರ್ ಸಿಗುತ್ತೆ ಅಂತಲ್ಲ, ಇದರಿಂದ ಆನ್ಸರ್ ಇದೇ ಮೆಥಡ್ ಅಥವಾ ಅಲ್ಲ ಅಂತ ಡಿಸೈಡ್ ಮಾಡುತ್ತೆ ಇದು. ಓಕೆನಾ? ಈಗ ನೋಡಿ ಫಾರ್ ಎಕ್ಸಾಂಪಲ್ 3, 10, 29, 66, 127 ನೀವು ಈ ನಂಬರ್ಸ್ ನ ನೋಡಿದ್ರೆ ಒಂದ್ ಯಾವ್ದೋ ಪರ್ಟಿಕ್ಯುಲರ್ ಪ್ಯಾಟರ್ನ್ ನಿಮಗೆ ಒಂದೇ ಸ್ಟೇಜ್ ಅಲ್ಲೇ ಸಿಗಲ್ಲ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ಈಗ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸನ ಫಸ್ಟ್ ಕಂಡುಹಿಡ್ಕೊಳ್ಳಿ. ಈ ಎರಡರ ಮಧ್ಯೆ ನಿಮಗೆ +7 ಬರುತ್ತೆ ಅಲ್ವಾ? 7 ಆಡ್ ಮಾಡಿದ್ಮೇಲೆ 10 ಸಿಕ್ತು. ಈ ಎರಡರ ಮಧ್ಯೆ ಎಷ್ಟಿದೆ ನೋಡಿ, +19 ಸಿಕ್ಕಿದೆ. ನೋಡಿ 7ಕ್ಕೂ 19ಕ್ಕೂ ಏನೋ ಒಂದು ಪರ್ಟಿಕ್ಯುಲರ್ ರಿಲೇಷನ್ ಇಲ್ಲ. ನೆಕ್ಸ್ಟ್ ನೀವು ಇನ್ನೊಂದು ನೋಡ್ಕೊಳ್ಳಿ, ಬೇಕಂದ್ರೆ ಇನ್ನೊಂದು ನೋಡ್ಕೊಳ್ಳಿ. ಇದು 29 ಇದೆ, ಇದು 66 ಇದೆ. ಅಂದ್ರೆ ಇಲ್ಲಿ ವ್ಯತ್ಯಾಸ 37 ಇದೆ. ಕರೆಕ್ಟಾ? 37ನ್ನ ಆಡ್ ಮಾಡಿದ್ಮೇಲೆ ನಿಮಗೆ 66 ಸಿಗ್ತಾ ಇದೆ. ಕರೆಕ್ಟ್ ಇದೆ ಅಲ್ವಾ? 66 ಅಂದ್ರೆ ಇಲ್ಲಿ 30 ಮಾಡಿದ್ರೆ 36 + 1 ಕರೆಕ್ಟ್ ಆಗಿದೆ, 37. ಓಕೆ, ನೆಕ್ಸ್ಟ್ 66 ಮತ್ತೆ 127ಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. ಅದು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರಲ್ಲ ಅಲ್ಲಿ. ಓಕೆ, 66ಕ್ಕೆ 60ನ್ನ ಸೇರಿಸಿದ್ರೆ 126 ಆಗುತ್ತೆ. ಸೊ ಇದು 61 ವ್ಯತ್ಯಾಸ ಇದೆ. ಇನ್ನು 127ಕ್ಕೂ ಮತ್ತೆ 218ಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. 127ಕ್ಕೆ 100ನ್ನ ಸೇರಿಸಿದ್ರೆ 227 ಆಗುತ್ತೆ. ಕರೆಕ್ಟಾ? ಅದರಲ್ಲಿ 9 ಮೈನಸ್ ಮಾಡಿ. ಸೊ +91 ಇದೆ ಇಲ್ಲಿ ವ್ಯತ್ಯಾಸ. ಓಕೆ, ಈಗ ನೋಡಿ ಈ ಎಲ್ಲಾ ನಂಬರ್ಸ್ ಮಧ್ಯೆ ನೀವು ಯಾವುದೋ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಕ್ಕಾಗಲ್ಲ. ಅವು ಸ್ಕ್ವೇರ್ ಅಲ್ಲ, ಕ್ಯೂಬ್ ಅಲ್ಲ, ಅಥವಾ ಸ್ಕ್ವೇರ್ +1 ಕ್ಯೂಬ್ -1 ಈ ತರ ಬೇರೆ ವೇನ ಐಡೆಂಟಿಫೈ ಮಾಡಬೇಕು. ಬಟ್ ಅವು ಅಲ್ಲ ಇಲ್ಲಿ. ಸೊ ಹಂಗಾಗಿ ಏನ್ ಮಾಡಿ, ಸೆಕೆಂಡ್ ಸ್ಟೇಜ್ ಅಲ್ಲಿ ಇನ್ನೊಂದ್ಸರಿ ಎರಡರ ಮಧ್ಯೆ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ. 7ಕ್ಕೂ 19ಕ್ಕೂ ಎಷ್ಟು ಡಿಫರೆನ್ಸ್ ಇದೆ ಅಂತಂದ್ರೆ +12 ಇದೆ. ಕರೆಕ್ಟಾ? +12 ವ್ಯತ್ಯಾಸ ಇದೆ. 19ಕ್ಕೂ ಮತ್ತೆ 37ಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. 19 2ಲೆ 38 ಅಂದ್ರೆ ಇಲ್ಲಿ 18 ವ್ಯತ್ಯಾಸ ಇದೆ. ಕರೆಕ್ಟಾ? 18 ಆಡ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಈಗ 37ಕ್ಕೂ 61ಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. ಎಷ್ಟು? 37 + 4 41 + 20 ಅಂದ್ರೆ 24. ನೋಡಿ 24 ವ್ಯತ್ಯಾಸ ಇದೆ. ಆ ನಂತರ 61ಕ್ಕೂ ಮತ್ತೆ 91ಕ್ಕೂ 30 ವ್ಯತ್ಯಾಸ ಇದೆ. ಈಗ ನೋಡಿ ಎರಡನೇ ಸ್ಟೇಜ್ ಅಲ್ಲಿ ನಿಮಗೆ ಒಂದು ಪ್ಯಾಟರ್ನ್ ಸಿಗ್ತಾ ಇದೆಯಾ ಇಲ್ಲಿ? 12, 18, 24, 30 ಅಂದ್ರೆ 6 2ಲೆ 12, 6 3ಲೆ 18, 6 4ಲೆ 24, 6 5ಲೆ 30, 6 ವ್ಯತ್ಯಾಸ ಕಾಣ್ತಾ ಇದೆ.
6 ಡಿಫರೆನ್ಸ್ ಕಾಣ್ತಾ ಇದೆಯಾ? ಮತ್ತೊಂದು ಸ್ಟೇಜ್ ಅಲ್ಲಿ ಹೋಗಿ ನೀವು ಇದು +6 18 +6 ಓಕೆ 24 +6. ಸೊ ಈಗ +6 ಅನ್ನೋದು ಬಂತಾ ನಿಮಗೆ? ಓಕೆ ಸೊ ಒಂದು ಈಕ್ವಲ್ ಡಿಫರೆನ್ಸ್ ಅಂತ ಬರ್ತಾ ಇದೆಯಾ? ಸೊ ಹಿಂಗೆ ಟ್ರ್ಯಾಂಗ್ಯುಲರ್ ವೈಸ್ ನಿಮಗೆ ಏನಾಗ್ತಾ ಬರ್ತಾ ಇದೆ, ಇದು ಹಿಂಗೆ ಕಮ್ಮಿ ಆಗ್ತಾ ಬರ್ತಾ ಇದೆ, ಟ್ರ್ಯಾಂಗಲ್ ಕಾಣ್ತಾ ಇದೆ. ಸೊ ಟ್ರ್ಯಾಂಗ್ಯುಲರ್ ಬೇಸ್ ಮೆಥಡ್ ಅಂತ ಕರೆಯೋದು ಇದಕ್ಕೆ. ಇದರಿಂದ ನಿಮಗೆ ಏನು ಇದು ಐಡೆಂಟಿಫೈ ಮಾಡಬಹುದು ಅಂದ್ರೆ, ಈಗ ನಿಮಗೆ ಇಲ್ಲಿ ಈ ಸ್ಟೇಜ್ ಅಲ್ಲಿ ನಿಮಗೆ ಯಾವುದೇ ಪ್ಯಾಟರ್ನ್ ಸಿಕ್ಕಿಲ್ಲ ಅಲ್ವಾ? ಸೊ ಹಂಗಾದ್ರೆ ನೀವ್ ಏನ್ ಮಾಡಿ, ಇಲ್ಲಿ ನಿಮಗೆ ಒಂದು ಪ್ಯಾಟರ್ನ್ ಪರ್ಟಿಕ್ಯುಲರ್ ಆಗಿ ಓಕೆ ಇದೇ ಪ್ಯಾಟರ್ನ್ ಇದೆ ಅಂತ ಗೊತ್ತಾಯ್ತಲ್ವಾ ಈ ಸ್ಟೇಜ್ ಅಲ್ಲಿ, ಅವಾಗ ನೀವೇನ್ ಮಾಡಿ ಇದ್ರ ನೆಕ್ಸ್ಟ್ ನಂಬರ್ +6 ಇರುತ್ತೆ ಅನ್ನೋದು ಶೋರ್ ಆಯ್ತಾ? ಯಾಕಂದ್ರೆ ಈಗ 3 ಸರ್ತಿ 6 ಆಡ್ ಆಗಿದೆ ಅಂದ್ರೆ 4ನೇದು ಅದೇ ಇರುತ್ತೆ ಅಂತ ಶೋರ್, ಕರೆಕ್ಟ್ ಅಲ್ವಾ? ಓಕೆ ಸೊ 30ಕ್ಕೆ 6ನ್ನ ಆಡ್ ಮಾಡಿ +36 ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ನಂಬರ್ ಸಿಗುತ್ತೆ ಅಂತ. ಯಾವ ನಂಬರ್ಗೆ +36 ಮಾಡಬೇಕು? ಈ ನಂಬರ್ಗೆ 127 ಆಗತ್ತೆ. ಸೊ ಇದನ್ನ ನಾನು +127 ಅಂತ ಬರ್ಕೋತೀನಿ. 127 ಯಾವುದು? ಈ ಪ್ಲಸ್ ನೆಕ್ಸ್ಟ್ ಮಾಡ್ಬೇಕಾಗಿರೋ ನಂಬರು. ಸೊ ಈ ನಂಬರ್ಗೆ +127 ಮಾಡಿದ್ರೆ ಈ ನೆಕ್ಸ್ಟ್ ನಂಬರ್ ಸಿಗುತ್ತೆ, ಅದು ನಿಮ್ಮ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ? ಈ ತರ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ಅಂತ. ಸೊ ಇದನ್ನ ಆಡ್ ಮಾಡಿ 200 100 300 ಆಯ್ತು, 300 ಮತ್ತೆ 27 18 ಮಾಡಿ 345 ಆಗತ್ತಲ್ವಾ? ಸೊ 345 ಇಸ್ ದ ರೈಟ್ ಆನ್ಸರ್ ಫಾರ್ ದಟ್. ಓಕೆನಾ? ಸೊ ಈ ಬಟ್ ಈ 345 ಅನ್ನೋದು ಡೈರೆಕ್ಟ್ ಆಗಿ ಇಲ್ಲಿಂದಾನೇ ಸಿಗಲ್ಲ ನಿಮಗೆ. ಈ 127ನ ನಾವು ಇದರಿಂದ ಫೈಂಡ್ ಔಟ್ ಮಾಡ್ಕೊಂಡ್ವಿ, ಈ 36ನ ನಾವು ಇದರಿಂದ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಕೊನೆಗೆ ನಮಗೊಂದು ಕನ್ಸಿಸ್ಟೆಂಟ್ ಡಿಫರೆನ್ಸ್ ಇರೋ ಅಂತ ಸ್ಟೇಟ್ ಬಂತು ಈ ಸೀರೀಸ್ಗೆ. ಕೊನೆಗೆ ಈ ಸ್ಟೇಟಸ್ ಬಂದಾದ್ಮೇಲೆ ನಾವು ರಿವರ್ಸ್ ಮತ್ತೆ ಐಡೆಂಟಿಫೈ ಮಾಡ್ತಾ ಹೋಗಿ ಇದನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಈ ಮೆಥಡ್ ನಿಮಗೆ ಎಲ್ಲಾ ಟೈಮಲ್ಲೂ ವರ್ಕ್ ಆಗುತ್ತೆ ಅಂತಲ್ಲ, ಆದ್ರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ನಿಮಗೆ 2ನೇ ಸ್ಟೇಜ್ ಅಥವಾ 3ನೇ ಸ್ಟೇಜ್ ಅಲ್ಲೇ ಒಂದು ಕನ್ಸಿಸ್ಟೆಂಟ್ ಪ್ಯಾಟರ್ನ್ ಕಾಣಿಸುತ್ತೆ. ಅಲ್ಲಿಯೂ ಕೂಡ ಕಾಣಿಸ್ಲಿಲ್ಲ ಅಂತಂದ್ರೆ ನೀವು ಮುಂದುವರಿಯೋ ಅವಶ್ಯಕತೆ ಇಲ್ಲ, ನೀವು ಬೇರೆ ವೇ ಆಫ್ ಥಿಂಕಿಂಗ್ ನೇ ಮಾಡ್ಬೇಕು, ಬೇರೆ ಮೆಥಡ್ ನ ಟ್ರೈ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ ಸೊ ಮೆಥಡ್ಸ್ ಟು ಫೈಂಡ್ ದ ಟೈಪ್ಸ್ ಆಫ್ ಸೀರೀಸ್ ಇವು ಕೂಡ ನೀವು ಟ್ರಯಲ್ ಅಂಡ್ ಎರರ್ ಥ್ರೂ ಮಾಡಬಹುದು. ಓಕೆ ಇನ್ನು ಪ್ರಾಬ್ಲಮ್ಸ್ ಹೋಗೋಣ. ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ನಾನು ಆಸ್ ಆಲ್ರೆಡಿ ಟೋಲ್ಡ್ ಏನು ಕಂಪ್ಲೀಟ್ ದ ಸೀರೀಸ್ ಆರ್ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಟೈಪ್ ಆಫ್ ಪ್ರಾಬ್ಲಮ್ಸ್ ನ ನೋಡೋಣ. ಅದನ್ನ ಸರಣಿ ಪೂರ್ಣಗೊಳಿಸುವಿಕೆ ಅಥವಾ ಕಾಣೆಯಾದ ಸಂಖ್ಯೆಯನ್ನ ಕಂಡುಹಿಡಿಯೋದು ಅಂತ ಇರುತ್ತೆ. ಓಕೆನಾ? ಇಲ್ಲಿ ಸೀರೀಸ್ ನ ಕಂಪ್ಲೀಟ್ ಮಾಡೋದು ಒಂದು ಮಿಸ್ಸಿಂಗ್ ನಂಬರ್ ಇರಬಹುದು ಅಂತ ಆಗ್ಲೇ ಹೇಳಿದಾಗೆ ಸೀರೀಸ್ ಮಧ್ಯದಲ್ಲಿ ಒಂದು ನಂಬರ್ ನ ಕೊಟ್ಟು ಮಿಸ್ಸಿಂಗ್ ಆಗಿದೆ ಅದನ್ನ ಫೈಂಡ್ ಔಟ್ ಮಾಡಿ ಅಂತಾನು ಹೇಳ್ಬೋದು. ಇಲ್ಲಿ ನೀವು ಡಿಫರೆನ್ಸ್ ಫೈಂಡ್ ಔಟ್ ಮಾಡುವಾಗ ನೋಡಿ 31 37 41 43 ನೀವು ಯಾವುದೇ ಒಂದು ಪ್ಯಾಟರ್ನ್ ನ ಇಲ್ಲಿ ಅಬ್ಸರ್ವ್ ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ ಇಲ್ಲಿ +6 ಇದೆ, ಇಲ್ಲಿ +4 ಇದೆ, ಕರೆಕ್ಟಾ? ಇಲ್ಲಿ +2 ಇದೆ ಅಂಡ್ ಇಲ್ಲಿ +4 ಇದೆ. ಸೊ ಇಲ್ಲಿ ಒಂದು ಪ್ಯಾಟರ್ನ್ ಇಲ್ಲ, ಇಲ್ಲಿ 6 ಇದ್ದಿದ್ದು 4 ಆಗ್ತಾ ಇದೆ, 4 ಇದ್ದಿದ್ದು 2 ಆಗ್ತಾ ಇದೆ. ಇಲ್ಲಿ ತನಕ ನಾವು -2 ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಸಡನ್ ಆಗಿ 2ರಿಂದ 4 ಆಗಿದೆ ಅಲ್ವಾ? ಸೊ ಇಲ್ಲಿ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇಲ್ಲ ಅಂತ. ಆದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕಿಂತ ಮುಂಚೆ ನೀವು ನಾನು ಆಗ್ಲೇ ಹೇಳಿದಾಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ನಿಮಗೆ ಒಂದ್ ಸ್ವಲ್ಪ ಗೊತ್ತಿದ್ರೆ ಈ ಎಲ್ಲಾ ನಂಬರ್ಗಳು ಅವಿಭಾಜ್ಯ ನಂಬರ್ಗಳಿದಾವೆ. ಅವಿಭಾಜ್ಯ ನಂಬರ್ ಅಂದ್ರೆ ಏನ್ ಹೇಳಿ? ಈ ನಂಬರ್ನ ಬೇರೆ ಯಾವುದೇ ನಂಬರ್ ಇಂದನೂ ಡಿವೈಡ್ ಮಾಡಕ್ ಆಗಲ್ಲ. 31 ಬೇರೆ ಯಾವ ನಂಬರ್ ಇಂದನೂ ಡಿವೈಡ್ ಆಗಲ್ಲ. 37 41 43 47 ಆತರ ಯಾವುದೇ ಈ ಸೀರೀಸ್ ಅಲ್ಲಿರೋ ಯಾವುದೇ ನಂಬರ್ನ ಬೇರೆ ನಂಬರ್ ಇಂದ ಡಿವೈಡ್ ಮಾಡಕ್ ಆಗಲ್ಲ. ಹಂಗಾಗಿ ಈ ಸೀರೀಸ್ ಏನಿದೆ ಇದು ಸೀರೀಸ್ ಆಫ್ ಪ್ರೈಮ್ ನಂಬರ್ಸ್ ಆರ್ ಅವಿಭಾಜ್ಯ ಸಂಖ್ಯೆಗಳ ಸರಣಿ ಇದು. ಸೊ ಈ ಸರಣಿನಲ್ಲಿ ಬರುವಂತ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದಿದೆಯೋ ಅದೇ ಇದರ ನೆಕ್ಸ್ಟ್ ನಂಬರ್ ಅಂತ. ಓಕೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದಾಗತ್ತೆ ನೋಡಿ? 47ರಿಂದ 48 ಅವಿಭಾಜ್ಯ ಅಲ್ಲ, 48 ಬೇರೆ ನಂಬರ್ ಇಂದ ಡಿವೈಡ್ ಆಗತ್ತೆ. 49 7ರಿಂದ ಡಿವೈಡ್ ಆಗತ್ತೆ. 50 ಆಬ್ವಿಯಸ್ಲಿ ಅಲ್ಲ, ಓಕೆ ಡಿವೈಡ್ ಆಗತ್ತೆ 25ರಿಂದ ಬೇರೆ ಯಾವ್ದೋ ನಂಬರ್ ಇಂದ ಡಿವೈಡ್ ಆಗತ್ತೆ. 17 ಮೂರನೇ 51 ಕೂಡ ಡಿವೈಡ್ ಆಗತ್ತೆ. 52 ಕೂಡ ಅಲ್ಲ, ಯಾಕಂದ್ರೆ 52 ಸಮಸಂಖ್ಯೆ 2ರಿಂದ ಭಾಗ ಹೋಗುತ್ತೆ. ಸೊ ನೆಕ್ಸ್ಟ್ ನಂಬರ್ ಯಾವುದು? 53 ಯಾವ್ದಾದ್ರು ನಂಬರ್ ಇಂದ ಭಾಗ ಹೋಗುತ್ತಾ? ಇಲ್ವೇ ಇಲ್ಲ, ಯಾಕಂದ್ರೆ 53 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. ಸೊ ನೆಕ್ಸ್ಟ್ ನಂಬರ್ ಈಸ್ 53. ಸೊ 53 ಈಸ್ ದ ರೈಟ್ ಆನ್ಸರ್. ಅದಕ್ಕೆ ನಾನು ನಿಮಗೆ ಬೇಸಿಕ್ ಅಲ್ಲಿ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಒಂದಿಷ್ಟು 1ರಿಂದ 200ರವರೆಗೂ ಒಂದಿಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ಬಿಡಿ, ಅಥವಾ ಆ ಸೀರೀಸ್ ನ ನೆನ್ಪಿಟ್ಕೊಂಡ್ಬಿಡಿ.
ಅವಾಗ ನೀವು ಇಷ್ಟೆಲ್ಲ ಮಾಡ್ತಾ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. 47ರ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 53 ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಕೂಡ 1 2 4 7 11. ಓಕೆ, ಈ ಸೀರೀಸ್ ನ ಫಸ್ಟ್ ಬರ್ಕೊಳ್ಳಿ. ಓಕೆ, ಈಗ ನಾನು ಇಲ್ಲಿ ತಗೊಂಡಿರೋ ಅಷ್ಟು ಎಕ್ಸಾಂಪಲ್ಸ್ ನಿಮಗೆ ಫಸ್ಟ್ ಬೇಸಿಕ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆ ಅದೇ ಟೈಪ್ ಆಫ್ ಕ್ವೆಶನ್ಸ್ ನ ನಾನು ಪರ್ಟಿಕ್ಯುಲರ್ಲಿ ಆರಿಸಿ ತಗೊಂಡಿದ್ದೀನಿ. ಓಕೆ, ಹಂಗಾಗಿ ನನಗೆ ಲಾಜಿಕ್ ನ ಥಿಂಕ್ ಮಾಡೋದಕ್ಕೆ ಹೆಲ್ಪ್ ಆಗ್ಬಹುದು. ದೀಸ್ ಆರ್ ಓನ್ಲಿ ಟು ಪ್ರಾಕ್ಟೀಸ್ ದ ಥಿಂಗ್ಸ್. ಓಕೆನಾ? ಓಕೆ, ಸೊ ಈಗ 1 2 4 7 11 ಒಂದ್ ಪ್ಯಾಟರ್ನ್ ನೋಡಿದ್ರೆ ಇದು ಯಾವ್ದು ಸ್ಕ್ವೇರ್ ಅಲ್ಲ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಅಷ್ಟು ಮಾತ್ರ ಗೊತ್ತಾಗುತ್ತೆ ನಮಗೆ. ಪ್ಯಾಟರ್ನ್ ನ ನೋಡಿದ್ರೆ ಇದು ಯಾವ್ದು ಸ್ಕ್ವೇರ್ ಕ್ಯೂಬ್ ಆ ತರ ಕಾಣ್ತಾ ಇಲ್ಲ. ಸಮ ಸಂಖ್ಯೆ ಬೆಸ ಸಂಖ್ಯೆಗಳು ಎಲ್ಲಾ ಮರ್ಜ್ ಇದಾವೆ. ಇದು ಬೆಸ ಇದೆ. ಓಕೆ, ಸಾರಿ, ಇದು ಸಮ ಇದೆ. ಇವೆಲ್ಲಾನು ಏನು ಬೆಸ ಸಂಖ್ಯೆಗಳ ತರ ಕಾಣ್ತಾ ಇದಾವೆ. ಓಕೆ, ಸೊ ಹಂಗಾಗಿ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದ್ರಲ್ಲಿ ಇಲ್ಲ. ಸೊ ನೀವೇನ್ ಮಾಡಿ, ಫಸ್ಟ್ ವ್ಯತ್ಯಾಸನ ಕಂಡು ಹಿಡ್ಕೊಂಡ್ಬಿಡಿ. ಅವಾಗ ಆ ವ್ಯತ್ಯಾಸದಲ್ಲಿ ಏನಾದ್ರೂ ಪ್ಯಾಟರ್ನ್ ಕಂಡ್ರೆ ಅದನ್ನೇ ಕಂಟಿನ್ಯೂ ಮಾಡಬಹುದು ಅಂತ. ಓಕೆ, ಸೊ 1 ಮತ್ತೆ 2ಕ್ಕಿರೋ ವ್ಯತ್ಯಾಸ +1 ಇದೆ. ಅಂದ್ರೆ 1ಕ್ಕೆ 1ನ್ನ ಆಡ್ ಮಾಡಿದ್ರೆ 2 ಸಿಗ್ತಾ ಇದೆ. 2ಕ್ಕೆ 2ನ್ನ ಆಡ್ ಮಾಡಿದ್ರೆ 4 ಸಿಗ್ತಾ ಇದೆ. 4ಕ್ಕೆ 3ನ್ನ ಆಡ್ ಮಾಡಿದ್ರೆ 7 ಸಿಗ್ತಾ ಇದೆ. 7ಕ್ಕೆ 4ನ್ನ ಆಡ್ ಮಾಡಿದ್ರೆ 11 ಸಿಗ್ತಾ ಇದೆ. ಸೊ ಒಂದು ಪಾಸಿಟಿವ್ ಪ್ಯಾಟರ್ನ್ ಇದೆ. ಇಲ್ಲಿ 1 ಇನ್ಕ್ರೀಸ್ ಆಯ್ತು, ಇಲ್ಲಿ 2 ಇನ್ಕ್ರೀಸ್ ಆಯ್ತು, 3 ಇನ್ಕ್ರೀಸ್ ಆಯ್ತು, 4 ಇನ್ಕ್ರೀಸ್ ಆಯ್ತು. ಸೊ ನೆಕ್ಸ್ಟ್ ಈಗ ಆಲ್ಮೋಸ್ಟ್ ಒಂದು 4 ಆದ್ರೂ ಏನ್ ಬಂದಿರಬೇಕು ನಿಮಗೆ, ಪರ್ಟಿಕ್ಯುಲರ್ ಪ್ಯಾಟರ್ನ್ ಸಿಕ್ಕಿರ್ಬೇಕು. ಒಂದ್ 4 ನಂಬರ್ಗಾದ್ರೂ ಮಿನಿಮಮ್ ಒಂದ್ 4 ನಂಬರ್ಗೆ. 2 ನಂಬರ್ ಸಿಕ್ಕಿದೆ ಅಂದ ತಕ್ಷಣ ಅದೇ ಪ್ಯಾಟರ್ನ್ ಅಂತ ಫಿಕ್ಸ್ ಆಗ್ಬೇಡಿ. ಮಿನಿಮಮ್ ಒಂದ್ 4 ನಂಬರ್ಗಾದ್ರೂ ಆ ಪ್ಯಾಟರ್ನ್ ಸಿಕ್ಕಿರ್ಬೇಕು. ಅವಾಗ್ಲೇನೆ ಡಿಸೈಡ್ ಮಾಡ್ಬೇಕು ನೀವು. ಓಕೆನಾ? ಸೊ ಇಲ್ಲಿ 5 ಅಂತ ನಾನು ಆಡ್ ಮಾಡ್ಬೋದು. ಸೊ ಹಿಂದಿನ ನಂಬರ್ಗೆ 5 ಆಡ್ ಮಾಡಿದ್ರೆ ನಮ್ ನೆಕ್ಸ್ಟ್ ನಂಬರ್ ಸಿಗುತ್ತೆ. ಒಂದು ಸಿಂಪಲ್ ಪ್ರಾಬ್ಲಮ್ ಇದು. ಓಕೆನಾ? ಸೊ ಆಪ್ಷನ್ ಈಸ್ 16 ಅಂತ ನೆಕ್ಸ್ಟ್ ನಂಬರ್ ಅಲ್ಲಿ. ಓಕೆ, ನಿಮಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಮರ್ತೆ. ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಅಲ್ಲಿ ನಿಮಗೆ ಅಸೆಂಡಿಂಗ್ ಸೀರೀಸ್ ಇದ್ರೆ ನೀವು ಏನೇನ್ ಟ್ರೈ ಮಾಡ್ಬೇಕು, ಮತ್ತೆ ಡಿಸೆಂಡಿಂಗ್ ಸೀರೀಸ್ ಇದ್ರೆ ನೀವು ಏನೇನ್ ಟ್ರೈ ಮಾಡ್ಬೇಕು ಅಂತ. ಓಕೆ, ಅಸೆಂಡಿಂಗ್ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವ ಆಪರೇಷನ್ ಮಾಡಿದಾಗ ನಿಮಗೆ ಇನ್ಕ್ರೀಸ್ ಆಗುತ್ತೆ? ಪ್ಲಸ್ ಮಾಡಿದಾಗ ಇನ್ಕ್ರೀಸ್ ಆಗುತ್ತೆ, ಮಲ್ಟಿಪ್ಲೈ ಮಾಡಿದಾಗ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಪ್ಲಸ್ ಆಪರೇಷನ್ ಟ್ರೈ ಮಾಡ್ಬೇಕು, ಮತ್ತೆ ಗುಣಾಕಾರನ ಟ್ರೈ ಮಾಡ್ಬೇಕು. ಯಾವಾಗ ನಿಮಗೆ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದ್ರೆ. ಪ್ಲಸ್ ಮಾಡಿದಾಗ ನಂಬರ್ಗಳು ಸ್ಮಾಲ್ ಅಮೌಂಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಕರೆಕ್ಟ್ ಅಲ್ವಾ? ಇಲ್ಲೇ ನೋಡಿ ನೀವು, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಡಿಫರೆನ್ಸ್ ಇರೋದ್ರಿಂದ ಸ್ಮಾಲ್ ಅಮೌಂಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಆದ್ರೆ ಗುಣಾಕಾರ ಆದ ತಕ್ಷಣ ಸಡನ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಇದರಲ್ಲೇ ನೀವು ಇಲ್ಲಿ ಮಲ್ಟಿಪ್ಲೈ ಮಾಡಿ ನೋಡಿದ್ರೆ 1 2 2 4 8 8 4 2 8 8 2 16 ಸೀದಾ ಜಂಪ್ ಆಗ್ತಾ ಹೋಗುತ್ತೆ ಅದು. ಓಕೆನಾ? ಸೊ ಪ್ಲಸ್ ಗಿಂತ ಒಂದ್ ಸ್ವಲ್ಪ ಫಾಸ್ಟರ್ ಇನ್ಕ್ರಿಮೆಂಟ್ ನ ಟ್ರೈ ಮಾಡ್ಬೇಕು ನೀವು. ಅಂದ್ರೆ ಅದು ಗುಣಾಕಾರ ಇರಬಹುದಾ ಅಂತ ಥಿಂಕ್ ಮಾಡ್ಬೇಕು. ಓಕೆ, ಇನ್ನು ಗುಣಾಕಾರಕ್ಕಿಂತನೂ ಫಾಸ್ಟರ್ ಇನ್ಕ್ರಿಮೆಂಟ್ ಅಂತಂದ್ರೆ ಅದು ಸ್ಕ್ವೇರ್ ಆಗುತ್ತೆ ಯಾವಾಗ್ಲೂ. ಇದೇ ನಂಬರ್ಸ್ ನ ನೋಡಿ ನೀವು, 1 ಇರುತ್ತೆ, ಇದು 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 16 ಆಗುತ್ತೆ ಸೀದಾ, 7 ಇದ್ದಿದ್ದು 49 ಆಗುತ್ತೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಡಿಫರೆನ್ಸ್ ಎಷ್ಟಿದೆ ಅಂತ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಈ ತರ ಗ್ರಾಜುವಲ್ ಇನ್ಕ್ರೀಸ್ ಬದಲು ಸಡನ್ ಇನ್ಕ್ರೀಸ್ ಆಗಿದ್ರೆ ಅಲ್ಲಿ ಸ್ಕ್ವೇರ್ ಇರಬಹುದಾ ಅಂತ ಥಿಂಕ್ ಮಾಡ್ಬೇಕು ನೀವು, ಅಥವಾ ಸ್ಕ್ವೇರ್ ಹಿಂದೆ ಮುಂದೆ ಇರಬಹುದಾ ಅಂತ ಥಿಂಕ್ ಮಾಡ್ಬೇಕು. ಓಕೆ, ಆ ಎಲ್ಲಾ ತರದ ಪ್ರಾಬ್ಲಮ್ಸ್ ನ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಸ್ಕ್ವೇರ್ ಹಿಂದೆ ಅಥವಾ ಮುಂದೆ, 2 ನಂಬರ್ ಮುಂದೆ ಇದೆಯಾ, 2 ನಂಬರ್ ಹಿಂದೆ ಇದೆಯಾ ಅಂತ ಥಿಂಕ್ ಮಾಡ್ಬೇಕು. ಓಕೆ, ಇಷ್ಟೇ ಮಾಡಕ್ ಸಾಧ್ಯ ಇರೋದು ನಿಮಗೆ, ಇದನ್ನೇ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಸೊ ಇದು ಏನ್ ನಿಮಗೆ ಸ್ಕ್ವೇರ್ ಕೂಡ ಆಗಿರ್ಬೋದು, ಎಕ್ಸ್ ಸ್ಕ್ವೇರ್ ಅಂತ ಬರಿತೀನಿ. ಇನ್ನು ಅದಕ್ಕಿಂತನೂ ಫಾಸ್ಟ್ ಅಂದ್ರೆ ಕ್ಯೂಬ್ ಕೂಡ ಆಗಿರ್ಬೋದು. ಕ್ಯೂಬ್ ನೋಡಿ ಫುಲ್ಲಿ ಡಿಫರೆಂಟ್ ಆಗುತ್ತೆ ನಂಬರ್ ನಿಮಗೆ. ಈಗ 5ರ ಕ್ಯೂಬ್ ಏನಾಗುತ್ತೆ? 5 ಕ್ಯೂಬ್ ಅಂದ್ರೆ 125 ಆಗುತ್ತೆ. ನೋಡಿ 5ಕ್ಕೂ 125ಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಸೊ ಒಂದು ದೊಡ್ಡ ಡಿಫರೆನ್ಸ್ ಇದ್ರೆ, ಒಂದು ಲಾರ್ಜ್ ಡಿಫರೆನ್ಸ್ 2 ನಂಬರ್ ಮಧ್ಯೆ ಇದ್ರೆ ಅದು ಕ್ಯೂಬ್ ಆಗಿರೋಕ್ ಸಾಧ್ಯ ಇರಬಹುದಾ ಅಂತ ಥಿಂಕ್ ಮಾಡ್ಬೇಕು. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನೀವು ಏನೇನ್ ಟ್ರೈ ಮಾಡ್ಬೇಕು ಅಂದ್ರೆ, ಪ್ಲಸ್ ಮಾಡಕ್ ಟ್ರೈ ಮಾಡಿ, ಗುಣಾಕಾರ ಮಾಡಿ ಟ್ರೈ ಮಾಡಿ, ಸ್ಕ್ವೇರ್ ಮಾಡಿ ಟ್ರೈ ಮಾಡಿ, ಕ್ಯೂಬ್ ಮಾಡಿ ಟ್ರೈ ಮಾಡಿ. ಅದ್ರ ಜೊತೆಗೆ ಸ್ಕ್ವೇರ್ ಪ್ಲಸ್ 1 2 3 4 ಮಾಡಿ, ಸ್ಕ್ವೇರ್ ಮೈನಸ್ 1 2 3 4 ಟ್ರೈ ಮಾಡಿ. ಹಂಗೆ ಕ್ಯೂಬ್ ಪ್ಲಸ್ 1 2 3 4 ಟ್ರೈ ಮಾಡಿ, ಕ್ಯೂಬ್ ಮೈನಸ್ 1 2 3 4 ಟ್ರೈ ಮಾಡಿ. ಓಕೆ, ದೀಸ್ ಆರ್ ಆಲ್ ಡಿಫರೆಂಟ್ ಟ್ರಯಲ್ ಅಂಡ್ ಎರರ್ ಮೆಥಡ್ಸ್. ಓಕೆ, ಇನ್ನು ಡಿಸೆಂಡಿಂಗ್ ಅಲ್ಲಿ ಬಂದಾಗ ಏನೇನ್ ಟ್ರೈ ಮಾಡ್ಬೇಕು ಹೇಳಿ ನೀವು? ಈ ಎಲ್ಲಾ ಆಪರೇಷನ್ ರಿವರ್ಸ್ ಆಪರೇಷನ್ ನ ಟ್ರೈ ಮಾಡ್ಬೇಕು. ನೋಡಿ, ಪ್ಲಸ್ ಗ್ರಾಜುವಲ್ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಡಿಕ್ರೀಸ್, ಸಣ್ಣ ಸಂಖ್ಯೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಮೈನಸ್ ಮಾಡಿ ಟ್ರೈ ಮಾಡಿ.
ಓಕೆ. ಇನ್ನು ಅದಕ್ಕಿಂತ ಸಡನ್ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಗುಣಾಕಾರದ ಅಪೋಸಿಟ್ ಭಾಗಾಕಾರ ಮಾಡಿ ಟ್ರೈ ಮಾಡಿ. ಓಕೆ, ಭಾಗಿಸ್ತಾ ಹೋದ್ರೆ ಎರಡು ನಂಬರ್ಗಳನ್ನ ಸಡನ್ ಆಗಿ ಡಿಕ್ರೀಸ್ ಆಗ್ತಾ ಹೋಗ್ತವೆ. ಓಕೆ, ಇನ್ನು ಅದಕ್ಕಿಂತ ಸಡನ್ ಡಿಕ್ರೀಸ್ ಅಂತಂದ್ರೆ ಈ ಸ್ಕ್ವೇರ್ ದ ಅಪೋಸಿಟ್ ಸ್ಕ್ವೇರ್ ರೂಟ್ ಟ್ರೈ ಮಾಡಿ, ಇಲ್ಲ ಕ್ಯೂಬ್ ದ ಅಪೋಸಿಟ್ ಕ್ಯೂಬ್ ರೂಟ್ ಟ್ರೈ ಮಾಡಿ. ಘನಮೂಲ, ವರ್ಗಮೂಲ. ವರ್ಗ ಅಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ, ವರ್ಗಮೂಲ ಅಂದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಹಂಗೆ ಘನ ಅಂದ್ರೆ ಹೆಚ್ಚಾಗುತ್ತೆ, ಘನಮೂಲ ಅಂದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾವಾಗ್ಲೂ ಫಸ್ಟ್ ಡಿಸೈಡ್ ಮಾಡಿ ಒಂದು ಸೀರೀಸ್ ಅಸೆಂಡಿಂಗ್ ಅಲ್ಲಿ ಇದೆಯಾ ಡಿಸೆಂಡಿಂಗ್ ಅಲ್ಲಿ ಇದೆಯಾ ಅಂತ. ಅಸೆಂಡಿಂಗ್ ಅಲ್ಲಿ ಇದ್ರೆ ಈ ಫಸ್ಟ್ ಹಿಂಗೆ ಟ್ರೈ ಮಾಡ್ತಾ ಹೋಗ್ಬೇಕು, ಡಿಸೆಂಡಿಂಗ್ ಅಲ್ಲಿ ಇದ್ರೆ ಈ ತರ ಟ್ರೈ ಮಾಡ್ತಾ ಹೋಗ್ಬೇಕು. ಓಕೆ, ಅದಕ್ಕೂ ಮುಂಚೆ ನೀವು ಸಮ ಬೆಸ ಅನ್ನೋದನ್ನು ಕೂಡ ಟ್ರೈ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಓಕೆ, ಸೊ ಎರಡನೇ ಪ್ರಾಬ್ಲಮ್ ಆಯ್ತಾ, ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಇವನ್ನೇ ಒಂದೊಂದು ವೇನಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ. ಓಕೆ, ಸಿ ಸಡನ್ಲಿ ಯು ಗಾಟ್ ದಿಸ್. ಇದು ಸೀರೀಸ್ ಇಲ್ಲೇ ಇದೆ ನೋಡಿ. ನೋಡಿ 5040, 720, 120, 24 ನೋಡಿ ಎಷ್ಟು ಸಡನ್ ಡಿಕ್ರೀಸ್ ಆಗಿದೆ. ಇಲ್ಲಿ ಸಡನ್ ಡಿಕ್ರೀಸ್ ಇದೆ ಅಲ್ವಾ? ಸೊ ಸಡನ್ ಡಿಕ್ರೀಸ್ ಅಂದ್ರೆ ಡಿವೈಡ್ ಇರಬಹುದು ಅಂತಾನೆ ಥಿಂಕ್ ಮಾಡ್ಬೇಕಲ್ವಾ ನಾವು. ಆದ್ರೆ ಡಿವಿಷನ್ ಪ್ಯಾಟರ್ನ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಐಡೆಂಟಿಫೈ ಮಾಡಿ. ಸೊ ಅದನ್ನ ಯಾವ ತರ ಐಡೆಂಟಿಫೈ ಮಾಡ್ಬೇಕು ಅಂತ ನೋಡಿ ನೀವು. ನಾನು 5040, 720 ಈ ನಂಬರ್ಸ್ ನ ಬರ್ಕೊಂತೀನಿ ಫಸ್ಟ್. ಓಕೆ, 720, 120 ಮತ್ತೆ 24. ಆದ್ರೆ ನೆಕ್ಸ್ಟ್ ನಂಬರ್ ನ ನಮಗ್ ಫೈಂಡ್ ಔಟ್ ಮಾಡೋದಿದೆ ಅಲ್ವಾ? ಸೊ ಇದನ್ನ ಡಿವೈಡ್ ಮಾಡಿ ಇದು ಎಷ್ಟು ಕೊಡುತ್ತೆ ಅಂತ ನೋಡಿ ನೀವು. ಓಕೆನಾ? ಆ ನಂತರ ಕೋಶೆಂಟ್ ಇದನ್ನ ಡಿವೈಡ್ ಮಾಡಿ, ಇದನ್ನ ಒಂದಕ್ಕೊಂದು ಡಿವೈಡ್ ಮಾಡಿ. ಅವಾಗ ನಿಮಗೆ ಈ ಡಿವಿಷನ್ ಅಲ್ಲಿ ಒಂದು ಪ್ಯಾಟರ್ನ್ ಕಾಣಿಸುತ್ತೆ ನೋಡಿ. ಫಸ್ಟ್ ಇದನ್ನ ಮಾಡೋಣ. 24 ಮತ್ತೆ 120 ಅಂದ್ರೆ 120 ಡಿವೈಡೆಡ್ ಬೈ 24 ಹಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಕರೆಕ್ಟಾ? ಸೊ 24 ಒಂದ್ಲೆ, 24 ಐದ್ಲೆ ಆಗುತ್ತೆ. ಇದು ಕರೆಕ್ಟ್ ಅಲ್ವಾ? 24 ಐದ್ಲೆ, 25ಲೆ 100, 4 5ಲೆ 20. ಸೊ ಇದು ಡಿವೈಡ್ ಬೈ 5 ಪ್ಯಾಟರ್ನ್ ಇದೆ ಇದು. ಓಕೆನಾ? ಅದೇ ಪ್ಯಾಟರ್ನ್ ಇಲ್ಲಿದೆಯಾ? ಇಲ್ಲ. ಯಾಕೆ ಹೇಳಿ? ಇಲ್ಲಿ ನೋಡಿ 12 6ಲೆ 72 ಅಂದ್ರೆ ಇದು ಡಿವೈಡ್ ಬೈ 6 ಇದೆ ಅಂತ. ಓಕೆನಾ? ಸೊ ನಾನು ಏನ್ ಗೆಸ್ ಮಾಡಬಹುದು ಅಂದ್ರೆ ಇಲ್ಲಿ 5 6 ಇದೆ ಅಂದ್ರೆ ಇಲ್ಲಿ ಇನ್ನೊಂದು ಇರೋಕ್ ಸಾಧ್ಯ ಇದೆಯಾ ಅಂತ ಚೆಕ್ ಮಾಡಿ. ಏನು? ಡಿವೈಡ್ ಬೈ 7 ಇರೋಕ್ ಸಾಧ್ಯ ಇದೆಯಾ ಚೆಕ್ ಮಾಡಿ ಅಷ್ಟೇ. ಓಕೆ, ಫಸ್ಟ್ ಚೆಕ್ ಮಾಡಿ ನೋಡೋಣ. 720 7 ಡಿವೈಡ್ ಬೈ ಅಂತಿದ್ದೀನಲ್ವಾ? ಸೊ ನಾನು ಏನ್ ಮಾಡ್ತೀನಿ, 720 ಇಂಟು 7 ಮಾಡಿ ನೋಡ್ತೀನಿ. ಅವಾಗ ನನಗೆ ಈ ವ್ಯಾಲ್ಯೂ ಬರುತ್ತಾ ಅಂತ. 7ನ್ನ 0 ಮಾಡಿ, 0 7 2ಲೆ 14, 7 7 49, 50. ಕರೆಕ್ಟ್ ಅಲ್ವಾ? ನೋಡಿ 7ರಿಂದ ಮಲ್ಟಿಪ್ಲೈ ಮಾಡಿದ್ರೆ 5040 ಬರ್ತಾ ಇದೆ. ಅಂದ್ರೆ ಅದರ ಅರ್ಥ ಏನು? 5040 ಡಿವೈಡೆಡ್ ಬೈ 7 ಮಾಡಿದ್ರೆ 770 ಸಿಗುತ್ತೆ ಅಂತ. ಕರೆಕ್ಟ್ ಅಲ್ವಾ? ಸೊ ಈಗ ನಮಗೆ ಡಿವಿಷನ್ ಪ್ಯಾಟರ್ನ್ ಸಿಗ್ತಾ ನೋಡಿ. ಇಲ್ಲಿ ಡಿವೈಡ್ ಬೈ 7 ಇದೆ. ಈ ನೆಕ್ಸ್ಟ್ ನಂಬರ್ ಮಧ್ಯೆ ಡಿವಿಷನ್ ಡಿವೈಡ್ ಬೈ 6 ಇದೆ. ನೆಕ್ಸ್ಟ್ ನಂಬರ್ ಮಧ್ಯೆ ಡಿವೈಡ್ ಬೈ 5 ಇದೆ. ಹಂಗಾದ್ರೆ ಈ ನೆಕ್ಸ್ಟ್ ನಂಬರ್ ಮಧ್ಯೆ ಏನಿರ್ಬೋದು ಅಂತ ಗೆಸ್ ಮಾಡಬಹುದು ನಾವು. ಇದು 4 ಅಂದ್ರೆ ಒಂದೊಂದೇ ಡಿವಿಷನ್ ಇದು ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇದನ್ನ ಡಿಕ್ರೀಸ್ ಮಾಡಿ 24 ಡಿವೈಡೆಡ್ ಬೈ 4 ಮಾಡಿದ್ರೆ 4 6ಲೆ 24. ದ ವ್ಯಾಲ್ಯೂ ಇಸ್ 6. ಅರ್ಥ ಆಯ್ತಲ್ವಾ ನಿಮಗೆ? ಸೊ ನಾನು ಈಗಲೇ ಜಸ್ಟ್ ಹೇಳಿದ್ದೆ ನಿಮಗೆ ಏನು ಅಂದ್ರೆ ಸಡನ್ ಡಿಕ್ರೀಸ್ ಆದ್ರೆ ಡಿವಿಷನ್ ಪ್ಯಾಟರ್ನ್ ನ ಟ್ರೈ ಮಾಡಿ, ಸ್ಮಾಲ್ ಡಿಕ್ರೀಸ್ ಆದ್ರೆ ಮೈನಸ್ ಪ್ಯಾಟರ್ನ್ ನ ಟ್ರೈ ಮಾಡಿ. ಟ್ರಯಲ್ ಅಂಡ್ ಎರರ್ ಮಾಡಬೇಕು ಅಷ್ಟೇನೆ ಇಲ್ಲಿ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 17 26 ನಂಬರ್ ಬರ್ಕೋತೀನಿ. 17 26 37 50 ಮತ್ತೆ 65. 50 65. ಸೊ ಇದು ಅಟ್ ದ ಫಸ್ಟ್ ಲುಕ್ ನಿಮಗೆ ಇಲ್ಲಿ ಯಾವುದೇ ಸ್ಕ್ವೇರು ಅಥವಾ ಸಮ ಸಂಖ್ಯೆ ಬೆಸ ಸಂಖ್ಯೆ ಅಂತ ಪ್ಯಾಟರ್ನ್ ಕಾಣ್ತಾ ಇಲ್ಲ. ಸೊ ಸ್ಟ್ರೇಟ್ ಅವೇ ನೀವು ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ. ಫಸ್ಟ್ ಯಾವುದೇ ನಂಬರ್ ಮಧ್ಯೆ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಒಂದ್ 5 ಸೆಕೆಂಡ್ ಟೈಮ್ ತಗೊಳುತ್ತೆ ನಿಮಗೆ ಅಷ್ಟೇನೆ. ಓಕೆನಾ? ಆ ಡಿಫರೆನ್ಸ್ ಅಲ್ಲಿ ಪ್ಯಾಟರ್ನ್ ಕಂಡ್ರೆ ಓಕೆ, ವೆಲ್ ಅಂಡ್ ಗುಡ್. ಓಕೆ, ಯು ಕ್ಯಾನ್ ಕಂಟಿನ್ಯೂ ದಟ್. ಸೊ 17 ಮತ್ತೆ 26 ಏನಿದೆ ನೋಡಿ, ಡಿಫರೆನ್ಸ್ 9 ಇದೆ, ಪ್ಲಸ್ 9 ಇದೆ. 26 ಮತ್ತೆ 37 ಎಷ್ಟು ವ್ಯತ್ಯಾಸ ಇದೆ? 26 37 ಪ್ಲಸ್ 11 ಇದೆ. ಕರೆಕ್ಟ್ ಅಲ್ವಾ? 26 27 37. ಓಕೆ, 11 ಎರಡು ಡಿಫರೆನ್ಸ್ ಕಾಣ್ತಾ ಇದೆ ಅಂದ್ರೆ ಇಲ್ಲಿ 13 ಇರ್ಬಹುದಾ? ನೋಡಿ ಜಸ್ಟ್ ಸಿಂಪ್ಲಿ ಕಾಣ್ತಾ ಹೋಗ್ತಾ ಇದೆ ಇಲ್ಲಿ. 37 13 50. 50 ಪ್ಲಸ್ 15. ಸೊ ಈ ಪ್ಯಾಟರ್ನ್ ಏನಾಯ್ತು ನೋಡಿ. ಈಗ 9 11 13 15 ಎರಡೆರಡು ಜಂಪ್ ಆಗ್ತಾ ಇದೆ ಅಂತ. ಓಕೆನಾ? ಸೊ ಇದು ಡಿಫರೆನ್ಸ್ ಜಂಪ್ ಆಗ್ತಾ ಇದೆ ಎರಡೆರಡು. ಓಕೆ, ಇದ್ರ ಮಧ್ಯೆ ಡಿಫರೆನ್ಸ್ ಇಲ್ಲ ಅದು.
ಓಕೆ, ಆ ಡಿಫರೆನ್ಸ್ ಗಳೇ ಎರಡೆರಡು ಜಂಪ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ, ಸೊ ಈ ನೆಕ್ಸ್ಟ್ ಪ್ಲಸ್ ನಾವು ಎಷ್ಟು ಮಾಡಬೇಕು ಅಂದ್ರೆ 17 ಮಾಡಬೇಕು. ಇದಕ್ಕೆ 17 ಮಾಡಿದ್ರೆ ನೆಕ್ಸ್ಟ್ ನಂಬರ್ ಏನ್ ಸಿಗುತ್ತೋ ಅದೇ ನಂಬರ್ ಇದ್ರದ್ದು ಆನ್ಸರ್. ಓಕೆ, ಏನ್ ಸಿಗುತ್ತೆ 82. 65ಕ್ಕೆ 17 ಸೇರಿಸಿದ್ರೆ 82. ಸೊ ದ ಆಪ್ಷನ್ ಈಸ್ ದಿಸ್ ಒನ್. ಓಕೆನಾ? ಸೊ ನೀವು ಎಷ್ಟು ಡಿಫ್ರೆಂಟ್ ಕ್ಯಾಟಗರೀಸ್ ನ ಪ್ರಾಕ್ಟೀಸ್ ಮಾಡಿರ್ತೀರ ಅಷ್ಟು ಬೇಗ ನೀವು ಐಡೆಂಟಿಫೈ ಮಾಡಬಹುದು ಅದ್ರ ಮಧ್ಯೆ ಇರೋ ಪ್ಯಾಟರ್ನ್ ನ. ಓಕೆನಾ? ಓಕೆ, ನಾವು ಕಮಿಂಗ್ ಟು ದಿಸ್. ಈಗ ನಾನು ನಿಮಗೆ ಏನು ಸ್ಕ್ವೇರ್ ಮತ್ತೆ ಇದನ್ನ ನಂಬರ್ ಪ್ಯಾಟರ್ನ್ಸ್ ನ ಹೇಳ್ಕೊಟ್ಟಿದ್ನಲ್ವಾ, ಅದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ. 63 ಮತ್ತೆ 48 ನೆಕ್ಸ್ಟ್ ನಂಬರ್ ನ ಫೈಂಡ್ ಔಟ್ ಮಾಡೋದಿದೆ ನಮಗೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ನೀವು ಸ್ಕ್ವೇರ್, ಸಮ ಸಂಖ್ಯೆ, ಬೆಸ ಸಂಖ್ಯೆ ಅನ್ನೋದನ್ನ ಥಿಂಕ್ ಮಾಡಿ ಅಂತ ಹೇಳಿದ್ನಲ್ವಾ. ಸೊ ಈಗ ಚೆಕ್ ಮಾಡಿ ನೋಡಿ ನೀವು. 99, 81, 63, 48 ಇವೆಲ್ಲ ನಂಬರ್ ಗಳ ಮಧ್ಯೆ ಇರೋ ವ್ಯತ್ಯಾಸನ ತೆಗಿತಾ ಹೋದ್ರೆ ಇಲ್ಲಿ 19 ಆಗುತ್ತೆ, ಇಲ್ಲಿ 17 ಆಗುತ್ತೆ, ಇಲ್ಲಿ ಇನ್ನೊಂದ್ ಎಷ್ಟಾಗತ್ತೆ? ಓಕೆ, 15 ಆಗುತ್ತೆ. ಅಂದ್ರೆ ಒಂದು ಪ್ಯಾಟರ್ನ್ ನಿಮಗ್ ಕಾಣ್ತಾ ಇದೆ ಅಲ್ಲಿ. ಓಕೆ, ಅದ್ರ ಥ್ರೂ ನಂಬರ್ ನ ನೀವು ಒಂದು ಟ್ರೈ ಮಾಡಿ ನೋಡಿ, ಬೇಕಾದ್ರೆ ಅದು ಬರ್ಲಿಲ್ಲ ಅಂದ್ರೆ ಬೇರೆ ತರ ಟ್ರೈ ಮಾಡ್ಬೇಕು. ಓಕೆನಾ? ಸೊ ಇಲ್ಲಿ ಎಷ್ಟಿದೆ ವ್ಯತ್ಯಾಸ? -19 ಇದೆ, ಕರೆಕ್ಟಾ? ಸೊ ಇಲ್ಲಿ ಎಷ್ಟಿದೆ ವ್ಯತ್ಯಾಸ? 80ಗೂ ಮತ್ತೆ ಇದಕ್ಕೂ -17 ಇದೆ, ಕರೆಕ್ಟಾ? -17. ನೆಕ್ಸ್ಟ್ 63 -15 ಇದೆಯಾ ಇಲ್ಲಿ? ಸೊ ನೆಕ್ಸ್ಟ್ ಪ್ಯಾಟರ್ನ್ ಏನಿರ್ಬೇಕು ಇಲ್ಲಿ? 13 ಆಗಿರ್ಬೇಕು ಅಂತ. -13 ನೋಡಿ, ಇಲ್ಲಿ 19 ಮೈನಸ್ ಆಗ್ತಾ ಇದೆ, ಇಲ್ಲಿ 17 ಆಗ್ತಾ ಇದೆ, ಇಲ್ಲಿ 15 ಆಗ್ತಾ ಇದೆ. 13 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? ಅದೇ ನಂಬರ್ ಅಂತ ಅಂದ್ಕೋಬಹುದು. ಬರ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಟ್ರೈ ಮಾಡ್ಬೇಕು ನೀವು. ಓಕೆನಾ? ಸೊ 48ರಲ್ಲಿ 13 ಮೈನಸ್ ಮಾಡಿ ನಿಮಗೆ 35 ಸಿಗುತ್ತೆ. ಸೊ 35 ಆಪ್ಷನ್ ಕರೆಕ್ಟ್ ಇದು. ಓಕೆನಾ? ಇದು ಒನ್ ವೇ ಆಫ್ ಥಿಂಕಿಂಗ್. ಸೊ ನೀವು ಮೈನಸ್ ಮಾಡ್ತಾ ಹೋದ್ರ ಒನ್ ವೇ ಆಫ್ ಥಿಂಕಿಂಗ್. ಓಕೆ, ಇದನ್ನೇ ನೀವು ಇನ್ನೊಂದ್ ತರ ಅಂದ್ರೆ ನೀವು ಬೇರೆ ಬೇರೆ ಪ್ಯಾಟರ್ನ್ ನ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ನಿಮಗೆ ಇನ್ನೊಂದು ವೇ ಕೂಡ ಹೊಳಿಬಹುದು. ಅದೇನು ಅಂತ ಹೇಳ್ತೀನಿ ನೋಡಿ. ಈಗ 99 ಇದೆ ಅಲ್ಲ, ಇದನ್ನ ನಾನು 100 - 1 ಅಂತ ಬರ್ಕೋಬಹುದಾ? 100 - 1 ಅಂದ್ರೆ ಏನು? 10 ಸ್ಕ್ವೇರ್ -1 ಅಂತ, ಕರೆಕ್ಟಾ? 10 ಸ್ಕ್ವೇರ್ -1. ಈಗ 80ನ್ನ ನಾನು 9 ಸ್ಕ್ವೇರ್ -1 ಅಂತ ಬರಿಬಹುದು ತಾನೆ? 9 ಸ್ಕ್ವೇರ್ 1 ಅಂದ್ರೆ 81 - 1 ಅದು. ಓಕೆ, 63 ಇದೆ, 64 - 1 ಅಂದ್ರೆ 8 ಸ್ಕ್ವೇರ್ -1. 48 ಇದೆ ಅಂದ್ರೆ 49, 7 49 ಅಂದ್ರೆ 7 ಸ್ಕ್ವೇರ್ -1. ಸೊ ನೋಡಿ ಇಲ್ಲಿ 10 ಸ್ಕ್ವೇರ್, 9 ಸ್ಕ್ವೇರ್, 8 ಸ್ಕ್ವೇರ್, 7 ಸ್ಕ್ವೇರ್, ಆ ಎಲ್ಲಾ ಸ್ಕ್ವೇರ್ ಅಲ್ಲೂ ಒಂದೊಂದು ಮೈನಸ್ ಮಾಡಿದಾಗ ಈ ನಂಬರ್ ಸಿಗ್ತಾ ಇದೆ, ಕರೆಕ್ಟಾ? ನೀವು ಈ ತರ ಥಿಂಕ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ, ಇಲ್ಲ ಇದನ್ನೇ ಪ್ಯಾಟರ್ನ್ ಅಲ್ಲಿ ಫಾಲೋ ಮಾಡಿದ್ರು ಇದೇ ಆನ್ಸರ್ ಬರುತ್ತೆ. ಓಕೆ, ಇನ್ ಕೇಸ್ ಪ್ಯಾಟರ್ನ್ ಅಲ್ಲಿ ಫಾಲೋ ಮಾಡಿದಾಗ ಈ ಆನ್ಸರ್ ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ನೀವು ಈ ವೇ ಆಫ್ ಸೆಕೆಂಡ್ ವೇ ಆಫ್ ಥಿಂಕಿಂಗ್ ಈ ತರಾನು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನಂಬರ್, ಇದ್ರ ನೆಕ್ಸ್ಟ್ ನಂಬರ್ ಏನ್ ಬರ್ಬೇಕು ಇಲ್ಲಿ? 6 ಸ್ಕ್ವೇರ್ -1 ಬರ್ಬೇಕು. 6 ಸ್ಕ್ವೇರ್ ಏನು? 36. 36 - 1 is 35. ಸೊ ಒಂದಿಷ್ಟು ಜನ ಈ ತರ ಮಾಡಿ ನೋಡಿ, ಅದು ಬಂದ್ರೆ ಬರ್ಬೋದು ಆನ್ಸರ್, ಇರ್ಲಿಲ್ಲ ಅಂದ್ರೆ ಈ ತರನಾದ್ರೂ ಟ್ರೈ ಮಾಡ್ಬೇಕು. ಆ ವೇ ಆಫ್ ಥಿಂಕಿಂಗ್ ಬೆಳೆಸ್ಕೊಂಡಿರ್ಬೇಕು. ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ಅಗೇನ್ 90, 380, 870 ನೋಡಿ, ಇಲ್ಲಿ 90, 380 ಮತ್ತೆ 870 ಡೈರೆಕ್ಟ್ ನೋಡಿ, ಇಲ್ಲಿ ಸಡನ್ ಇನ್ಕ್ರೀಸ್ ಇದೆ. ಸೊ ಸ್ಕ್ವೇರ್ ಬಗ್ಗೆನೇ ಥಿಂಕ್ ಮಾಡ್ಬೇಕು ನೀವು ಯಾವಾಗ್ಲೂ. ಸ್ಕ್ವೇರು ಅಥವಾ ಕ್ಯೂಬ್ ಬಗ್ಗೆ ಥಿಂಕ್ ಮಾಡಿ, ಅವಾಗ ನಿಮಗೆ ಏನಾಗುತ್ತೆ? ಒಂದು ಪ್ಯಾಟರ್ನ್ ಸಿಗುತ್ತೆ ಅವಾಗ. ಓಕೆನಾ? ಸಡನ್ ಇನ್ಕ್ರೀಸ್ ಇದೆ, 90ರಿಂದ 380, 380ರಿಂದ 870, 870ರಿಂದ ಸೀದಾ 1560 ಇದೆ. ಸೊ ಇಲ್ಲಿ ಸ್ಕ್ವೇರ್ ಬಗ್ಗೆನೇ ಥಿಂಕ್ ಮಾಡಿ ಅಂತ. ಓಕೆ, ಸೊ ಇಲ್ಲಿ ನಾನು ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಬಹುದು. ಇಲ್ಲಿ 90 ಅನ್ನೋದನ್ನ ನಾನು 100 - 10 ಅಂತ ಅನ್ಕೋತೀನಿ, ಯಾಕಂದ್ರೆ ನಾನು ಸ್ಕ್ವೇರ್ ಥಿಂಕ್ ಮಾಡ್ತಾ ಇದ್ದೀನಿ. ನಿಯರ್ ಬೈ ಸ್ಕ್ವೇರ್. ಸೊ ನಿಯರ್ ಬೈ ಸ್ಕ್ವೇರ್ ಯಾವ್ದಿದೆ? 90ಕ್ಕೆ 10ರ ಸ್ಕ್ವೇರ್ ಇದೆ. 10ರ ಸ್ಕ್ವೇರ್ ಏನಾಗತ್ತೆ? 100 ಆಗತ್ತೆ. ಓಕೆ, ಬಟ್ 100ರಲ್ಲಿ 10 ಮೈನಸ್ ಮಾಡ್ತಾ ಇದೀನ ನಾನು. ಆ ಪ್ಯಾಟರ್ನ್ ಕಂಟಿನ್ಯೂ ಆಗತ್ತಾ ಅಂತ ನೋಡಿ, ಆ ಪ್ಯಾಟರ್ನ್ ಕಂಟಿನ್ಯೂ ಆಗತ್ತಾ ಅಂತ ನೋಡಿ ಅಷ್ಟೇ. ಓಕೆನಾ? ಸೊ ಈಗ 100ರಲ್ಲಿ 100 -10 ಮಾಡಿದ್ರೆ 90 ಸಿಗ್ತಾ ಇದೆ. ಇದೇ ಪ್ಯಾಟರ್ನ್ ನ ಕಂಟಿನ್ಯೂ ಮಾಡ್ತೀನಿ ನಾನು. ಈಗ 10 ಸ್ಕ್ವೇರ್ ಇದೆಯಾ? ನಾವು 380. 380ರ 10ರದ ಸ್ಕ್ವೇರ್ ಯಾವುದು? 20ರ ಸ್ಕ್ವೇರ್. ಅದ್ಯಾವುದು? 400.
ಓಕೆ, 400ರಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ 80 ಬರ್ತಾ ಇದೆ? 20 ಮೈನಸ್ ಮಾಡಿದ್ರೆ ಬರ್ತಾ ಇದೆ. ಸೊ ನಾನು 20 ಸ್ಕ್ವೇರ್ ಮೈನಸ್ 20 ಅಂತ ಬರಿತಾ ಇದ್ದೀನಿ. ಎರಡು ನಂಬರ್ಗೆ ಏನಾದ್ರೂ ನೀವು ಒಂದು ಪ್ಯಾಟರ್ನ್ ನ ಫೈಂಡ್ ಔಟ್ ಮಾಡಿದ್ರೆ ಅಂದ್ರೆ ಮುಂದಿನ ನಂಬರ್ ನ ಈಸಿಯಾಗಿ ಅದೇ ಪ್ಯಾಟರ್ನ್ ಅಲ್ಲಿ ಟ್ರೈ ಮಾಡ್ತಾ ಹೋಗ್ಬಹುದು ಅಲ್ವಾ? ಇಲ್ಲಿ ನೋಡಿ, 10 ಸ್ಕ್ವೇರ್ ಮೈನಸ್ 10, 20 ಸ್ಕ್ವೇರ್ ಮೈನಸ್ 20. ಇದು ಯಾವ ಪ್ಯಾಟರ್ನ್ ಕಾಣಿಸ್ತಾ ಇದೆ ನಿಮಗೆ? n ಸ್ಕ್ವೇರ್ ಮೈನಸ್ n ಪ್ಯಾಟರ್ನ್ ಕಾಣ್ತಾ ಇದೆ ತಾನೇ? ಇಲ್ಲಿ n ಸ್ಕ್ವೇರ್ ಅಂದ್ರೆ 10 ಸ್ಕ್ವೇರ್ ಮೈನಸ್ 10, 20 ಸ್ಕ್ವೇರ್ ಮೈನಸ್ 20 ಅಂದ್ರೆ n ಸ್ಕ್ವೇರ್ ಮೈನಸ್ n. ಅದಕ್ಕೆ ಹೇಳಿದೆ ನಾನು ಫಸ್ಟ್ ಸೀರೀಸ್ ಟೈಪ್ ಆಫ್ ಸೀರೀಸ್ ಅಲ್ಲಿ ಹೇಳಿದ್ನಲ್ವಾ, ಆ ಪ್ಯಾಟರ್ನ್ ಇಲ್ಲಿ ಕಾಣ್ತಾ ಇದೆ. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಇನ್ನು ಹಂಗೆ ಇದಕ್ ಬಂದ್ರೆ ಇದು ಕಂಟಿನ್ಯೂ ಆಗ್ತಾ ಹೋದ್ರೆ ನೀವು ಇದನ್ನ 30 ಸ್ಕ್ವೇರ್ ಮೈನಸ್ 30 ಅಂತ ಈಸಿಲಿ ಗೆಸ್ ಮಾಡಬಹುದು. ಬೇಕಾದ್ರೆ ಟ್ರೈ ಮಾಡಿ ನೋಡಿ. 30 ಸ್ಕ್ವೇರ್ 900 ಆಗತ್ತೆ. ಓಕೆನಾ? 3 3 9, ಅದ್ರ ಮುಂದೆ 2 0 ಅಷ್ಟೇನೆ. 30 ಸ್ಕ್ವೇರ್ ನೀವು ನೆನ್ಪಿಟ್ಕೋಬೇಕಿಲ್ಲ. 900ರಲ್ಲಿ 30 ಮೈನಸ್ ಮಾಡಿ 870 ಆಗುತ್ತೆ. ಕರೆಕ್ಟಾ? ಹಂಗೆ ಇದನ್ನ 40 ಸ್ಕ್ವೇರ್ ಮೈನಸ್ 40 ಅನ್ಬೋದಾ? 40 ಸ್ಕ್ವೇರ್ ಮೈನಸ್ 40, 40 ಸ್ಕ್ವೇರ್ ಅಂದ್ರೆ 4 4 16 ಅಂದ್ರೆ 1600. 1600ರಲ್ಲಿ 40 ಮೈನಸ್ ಮಾಡಿ 1560 ಆಗುತ್ತಾ? ಕರೆಕ್ಟಾ? ಸೊ ಇದ್ರ ನೆಕ್ಸ್ಟ್ ನಂಬರ್ ಏನಾಗಿರೋಕ್ ಸಾಧ್ಯ ಇದೆ ಇಲ್ಲಿ? 50 ಸ್ಕ್ವೇರ್ ಮೈನಸ್ 50 ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? 50 ಸ್ಕ್ವೇರ್ 2500 ಆಗಿರುತ್ತೆ. 50 ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ 25, ಅದ್ರ ಮುಂದೆ 2 0, 2005 50 ಮೈನಸ್ ಮಾಡಿ ಇದರಲ್ಲಿ 24 50 ಆಗುತ್ತೆ. 2450. 2450 ಆಪ್ಷನ್. ಅರ್ಥ ಆಯ್ತಾ? ಓಕೆ, ಸೊ ಈ ಗೆಸ್ಸಿಂಗ್ ವರ್ಕ್ ಇದ್ರೂ ಕೂಡ ಅದಕ್ಕೊಂದು ಲಾಜಿಕಲ್ ಪ್ರೊಸೀಜರ್ ಇರಬೇಕು. ದಿಸ್ ಇಸ್ ಆಲ್ ಗೆಸ್ಸಿಂಗ್ ವರ್ಕ್ ಓನ್ಲಿ. ಗೆಸ್ಸಿಂಗ್ ಅಲ್ಲಿ ಲಾಜಿಕಲ್ ಥಿಂಕಿಂಗ್ ಇರಬೇಕು. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ 763. ಯಾವ ಪ್ಯಾಟರ್ನ್ ಕಾಣ್ತಾ ಇದೆ ನೋಡಿ? ಇಲ್ಲಿ ಈಸಿಲಿ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ ನಿಮಗೆ. ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದಾವೆ, ಸಡನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದಾವೆ. ಸೊ ನೀವು ಸಡನ್ ಇನ್ಕ್ರೀಸ್ ಆದ್ರೆ ಸ್ಕ್ವೇರ್ ಟ್ರೈ ಮಾಡಿ, ಸ್ಕ್ವೇರ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಕ್ಯೂಬ್ ಟ್ರೈ ಮಾಡಿ. ಎರಡೇ ಪ್ಯಾಟರ್ನ್ ನಿಮಗೆ ಇರೋಕ್ ಸಾಧ್ಯ ಇರೋದು. ಓಕೆ, ಸೊ ಇಲ್ಲಿ ಒಂದು ಕ್ಯೂಬ್ ಪ್ಯಾಟರ್ನ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ತೀನಿ ನೋಡಿ. ಇವೆರಡರ ಮಧ್ಯೆ ಒಂದು ಕ್ಯೂಬ್ ಪ್ಯಾಟರ್ನ್ ಇದೆ. ಈ 7 ಅನ್ನೋದು ಯಾವ ನಂಬರ್ನ ಕ್ಯೂಬ್ಗೆ ಹತ್ತಿರದಲ್ಲಿದೆ ಅನ್ನೋದನ್ನ ಥಿಂಕ್ ಮಾಡಿ. ಸೊ 7 ಅನ್ನೋದು 2 ಕ್ಯೂಬ್ ನ ಹತ್ರ ಇದೆ. ಓಕೆ, ಕರೆಕ್ಟ್ ಅಲ್ವಾ? 2 ಕ್ಯೂಬ್ ನ ಹತ್ರ ಅಂದ್ರೆ 8 ಮೈನಸ್ 1. 2 ಕ್ಯೂಬ್ ಅಂದ್ರೆ 8 ಮೈನಸ್ 1. ಕರೆಕ್ಟಾ? ಹಂಗೆ 64 4 ಕ್ಯೂಬ್ ನ ಹತ್ರದಲ್ಲಿದೆ. 4 ಕ್ಯೂಬ್ ಅಂದ್ರೆ 64. ಕರೆಕ್ಟ್ ತಾನೆ? 4 4 16, 16 4 64. ಸೊ ಇದು 4 ಕ್ಯೂಬ್ ಮೈನಸ್ 1 ಅಂತ ಇದೆ. 64 ಮೈನಸ್ 1 63. ಕರೆಕ್ಟಾ? ಇನ್ನು ಇದಕ್ ಬರೋಣ. ಈಗ ನೋಡಿ, ಇಲ್ಲಿ 2 4 ಕಾಣ್ತಾ ಇದೆ ಅಂದ್ರೆ ಇದನ್ನ 6 ಟ್ರೈ ಮಾಡಬಹುದು ನೀವು. 6 ಕ್ಯೂಬ್ ಮೈನಸ್ 1. 6 6 6 36, 36 6 216 ಮೈನಸ್ 1 215. ಈಗ 6 ಆಗಿದೆ ಅಂದ್ರೆ ಇದನ್ನ 8 ಟ್ರೈ ಮಾಡಬಹುದಾ ನೀವು? 8 ಕ್ಯೂಬ್ ಮೈನಸ್ 1. 8 ಕ್ಯೂಬ್ ನೋಡಿ, 8 8 64, 64 8 64 8 ಮಾಡಬೇಕು. 8 4 32, 8 6 48, 51 ನೋಡಿ 512. 512ರಲ್ಲಿ ಮೈನಸ್ 1 ಮಾಡಿ 511 ಬಂತು ನಿಮಗೆ. ಸೊ ನೆಕ್ಸ್ಟ್ ಇದೇ ಪ್ಯಾಟರ್ನ್ ನ ಕಂಟಿನ್ಯೂ ಮಾಡ್ತಾ ಇದ್ರೆ 4 2 4 6 8 ನೆಕ್ಸ್ಟ್ ಬರೋದು 10 ಆಗಿರುತ್ತೆ. 10 ಕ್ಯೂಬ್ ಮೈನಸ್ 1 ಆಗಿರುತ್ತೆ. 10 ಕ್ಯೂಬ್ ಅಂದ್ರೆ 10 ಹತ್ತಲೆ 100, 100 ಹತ್ತಲೆ 1000, 1000ದಲ್ಲಿ 1 ಮೈನಸ್ ಮಾಡಿ 999 is the answer for this. 999. ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ? ಓಕೆ, ಸೊ ಈ ಪ್ಯಾಟರ್ನ್ ನ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಈ ಪ್ಯಾಟರ್ನ್ ತಗೊಳ್ಳೋಣ ಈಗ. 0 6 24 and 60. ಓಕೆ, ಇಲ್ಲಿಯೂ ಕೂಡ ನೋಡಿ, ನೀವು ನಿಮಗೆ ಕ್ಯೂಬ್ ಅಂಡ್ ಸ್ಕ್ವೇರ್ ಪ್ಯಾಟರ್ನ್ ನ ಟ್ರೈ ಮಾಡ್ಬೇಕು. ಓಕೆನಾ? ಓಕೆ, ಸೊ ಇಲ್ಲಿ ನೋಡಿ 24. ಇದು ಸ್ಕ್ವೇರ್ ಅಂದ್ರೆ ನಾನು ಈಗ 4ರ ಸ್ಕ್ವೇರ್ ಅಂತ ತಗೋಬಹುದು. ಬಟ್ ನೆಕ್ಸ್ಟ್ ಸ್ಕ್ವೇರ್ 16 ಬರುತ್ತೆ. 16ಕ್ಕೆ ಇದು ತುಂಬಾನೇ ದೂರ ಇದೆ. ಆದ್ರೆ 27ಕ್ಕೆ ಹತ್ರ ಇದೆ. 24 27ಕ್ಕೆ ಹತ್ರ ಇದೆ ಅಂದ್ರೆ ಕ್ಯೂಬ್ ಹತ್ರ ಇದೆ ಅಂತ. ಸೊ ಈ ನಂಬರ್ ಕ್ಯೂಬ್ ಹತ್ರ ಇದೆ. ಇದು ಕೂಡ ಕ್ಯೂಬ್ ನ ಹತ್ರನೇ ಇದೆ. 8 ಕ್ಯೂಬ್, ಸಾರಿ 8 2ರ ಕ್ಯೂಬ್ ಅದು. ಇದು ಕೂಡ ಒಂದು ಕ್ಯೂಬ್ ನ ಹತ್ರನೇ ಇದೆ. ಕ್ಯೂಬ್ ಯಾವ ಕ್ಯೂಬ್ ಅದು? 4ರ ಕ್ಯೂಬ್. ಓಕೆ, ಸೊ 4 4 4 16, 16 64 ಮೈನಸ್ 4 ಇದೆ ಅದು. ಓಕೆ, ಸೊ ಇಲ್ಲಿಂದ ನೀವು ಇಲ್ಲಿಂದ ಬರಿತಾ ಹೋದ್ರೆ ನೀವು ಇಲ್ಲಿ ಈ ಕಡೆಯಿಂದ ಬನ್ನಿ. ಬೇಕಾದ್ರೆ ಒಂದ್ಸರಿ ನೋಡಿ. 4 ಕ್ಯೂಬ್ ಅಂದ್ರೆ 64 ಮೈನಸ್ 4 ಮಾಡಿದಾಗ 60 ಸಿಗುತ್ತೆ ನನಗೆ.
ಕರೆಕ್ಟಾ? ಸೊ ಅದೇ ಆಗತ್ತಾ ಅಂತ ಒಂದ್ಸರಿ ಟ್ರೈ ಮಾಡಿ. ಈ 4 ಕ್ಯೂಬ್ ಇದೆ, ಇದು 3 ಕ್ಯೂಬ್ ಹತ್ರ ಇದೆಯಾ? 3 ಕ್ಯೂಬ್ ಮೈನಸ್ 3 ಅಂತ ಬರ್ತಾ ಇದೆ ಇಲ್ಲಿ. ಕರೆಕ್ಟಾ? ನೋಡಿ 3 ಕ್ಯೂಬ್ ಅಂದ್ರೆ 27, ಅದರಲ್ಲಿ 3 ಮೈನಸ್ ಮಾಡಿದಾಗ 24 ಬರ್ತಾ ಇದೆ. ಕರೆಕ್ಟ್. ಹಂಗೇನೆ ಈ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ತಾ ಬನ್ನಿ. 2 ಕ್ಯೂಬ್ ಮೈನಸ್ 2. ಸೊ ಇದು n ಕ್ಯೂಬ್ ಮೈನಸ್ n ಪ್ಯಾಟರ್ನ್ ಅಲ್ಲಿ ಇದೆ. n ಕ್ಯೂಬ್ ಮೈನಸ್ n. ಸೊ ಇದೇ ಪ್ಯಾಟರ್ನ್ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ 1 ಕ್ಯೂಬ್ ಮೈನಸ್ 1 ಆಗುತ್ತೆ. ನೋಡಿ 1 ಕ್ಯೂಬ್ ಅಂದ್ರೆ 1 ಮೈನಸ್ 1 0. 2 ಕ್ಯೂಬ್ n2 ಮೈನಸ್ 2 ಅಂದ್ರೆ ಏನಾಗ್ತಾ ಇದೆ ಇಲ್ಲಿ? n ಇನ್ಕ್ರೀಸ್ ಆಗ್ತಾ ಇದೆ ಕ್ಯೂಬ್ ಅಲ್ಲಿ, ಅದ್ರ ಜೊತೆಗೆ n ನೇ ಮೈನಸ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ನಂಬರ್ ಏನಾಗ್ಬೋದು? ಈ ಕಡೆಯಿಂದ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಇದು. ನೆಕ್ಸ್ಟ್ ನಂಬರ್ ನಮಗೆ ಏನಾಗ್ಬೋದು ಅಂದ್ರೆ 5 ಕ್ಯೂಬ್ ಮೈನಸ್ 5 ಆಗುತ್ತೆ ನೆಕ್ಸ್ಟ್ ನಂಬರ್ ನಮ್ದು, ಈ ಪ್ಯಾಟರ್ನ್ ಪ್ರಕಾರ ಹೋದ್ರೆ. 5 ಕ್ಯೂಬ್ ಏನು? 5 5 25, 25 5 125 ಮೈನಸ್ 5, 125 ಮೈನಸ್ 5 120. ಇದು ನಮ್ಮ ನೆಕ್ಸ್ಟ್ ನಂಬರ್ ಆಗಿರೋಕ್ ಸಾಧ್ಯ ಇದೆ. ಸೊ ದಿಸ್ ಇಸ್ ದ ಆಪ್ಷನ್. Okay, okay. So trial and error is very, very important here. Okay. So coming to 11, 13, small increase ಇದೆ ಇಲ್ಲಿ. Okay, simple ಇದೆ ಇದು. 13, 17, 19, ಸ್ಮಾಲ್ ಇನ್ಕ್ರೀಸ್ ಇದ್ರೆ ಏನೋ ತೊಂದರೆ ಇಲ್ಲ. ನೀವು ಏನ್ ಮಾಡಬಹುದು? ಸೀದಾ ಡಿಫರೆನ್ಸ್ ನೇ ಫೈಂಡ್ ಔಟ್ ಮಾಡ್ತಾ ಹೋಗಿ ಒಂದು ಪ್ಯಾಟರ್ನ್ ಸಿಕ್ಕೇ ಸಿಗುತ್ತೆ ಅದರಲ್ಲಿ. ಒಂದ್ ಸ್ಟೇಜ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಎರಡನೇ ಸ್ಟೇಜ್ ಅಲ್ಲಿ ಆದ್ರೂ ಸಿಗ್ಲೇಬೇಕು. ಓಕೆನಾ? ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ತಾ ಹೋಗಿ. ಇವು ಮೊದಲು ಏನಾದ್ರೂ ಬೆಸ ಸಂಖ್ಯೆಗಳು ಅಥವಾ ಅವಿಭಾಜ್ಯ ಸಂಖ್ಯೆಗಳು ಇದಾವ ಅಂತ ಥಿಂಕ್ ಮಾಡಿ ನೋಡಿ. ಓಕೆ, ಇವೆಲ್ಲಾನು ಅವಿಭಾಜ್ಯ ಸಂಖ್ಯೆಗಳೇ 19, 23 ತನಕ. ಬಟ್ 25 ಅವಿಭಾಜ್ಯ ಅಲ್ಲ. ಸೊ ಇದು ಅವಿಭಾಜ್ಯ ಸಂಖ್ಯೆಗಳ ಸಿರೀಸ್ ಅಂತೂ ಅಲ್ಲ. ಓಕೆ, ಅಂಡ್ ಬೆಸ ಸಂಖ್ಯೆಗಳ ಸಿರೀಸ್ ಕೂಡ ಅಲ್ಲ. ಓಕೆ, ಸೊ ಅಂದ್ರೆ ಒಂದು ಪ್ಯಾಟರ್ನ್ ಅಲ್ಲಿ ಬೆಸ ಸಂಖ್ಯೆಗಳು ಇಲ್ಲ. ಓಕೆ, ವ್ಯತ್ಯಾಸ ಕಂಡಿಡ್ದು ಬಿಡಿ. 11 13ಕ್ಕೆ 2 ಇದೆ. 13 17ಕ್ಕೆ ಎಷ್ಟಿದೆ? 4 ವ್ಯತ್ಯಾಸ ಇದೆ. ಓಕೆ, 17 ಪ್ಲಸ್ 19 ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ? 17 19ಕ್ಕೂ ಪ್ಲಸ್ 2 ವ್ಯತ್ಯಾಸ ಆಗುತ್ತೆ. ಓಕೆ, ಇಲ್ಲಿಯೂ ಕೂಡ ಮತ್ತೆ ಎಷ್ಟು ವ್ಯತ್ಯಾಸ ಆಗುತ್ತೆ? ಪ್ಲಸ್ 4. ನೋಡಿ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಅಂದ್ರೆ ಒಂದ್ಸರಿ 2 ಇನ್ಕ್ರೀಸ್ ಆಗಿದೆ, ಒಂದ್ಸರಿ 4 ಇನ್ಕ್ರೀಸ್ ಆಗಿದೆ, 2 ಆಗಿದೆ, 4 ಆಗಿದೆ, 2 ಆಗಿದೆ. ಇನ್ನೊಂದು ನೆಕ್ಸ್ಟ್ ಪ್ಯಾಟರ್ನ್ ಏನೇನ್ ಬರ್ಬೇಕು ಅಂದ್ರೆ 4 ಆಗ್ಬೇಕು ಅವಾಗ ಅಂತ. ಸೊ 25ಕ್ಕೆ 4ನ್ನ ಆಡ್ ಮಾಡಿ 29. ಸೊ 29 ಇದ್ರೆ ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಇವಾಗ ನೀವು ಇದನ್ನೇ ಕೇಳ್ಬಹುದು. ಈಗ ಈ ಪ್ಯಾಟರ್ನ್ ಅಲ್ಲಿ 2 4 2 4 ಅಂತ ಕಾಣ್ತಾ ಇದೆ. ಇದು ನಮಗೆ ಒಂದು 3 4 ಆದ್ರೂ ಬರ್ಬೇಕಲ್ವಾ ಅಂತ ಹೇಳಿದ್ದೆ ನಾನು. ಸೊ ಈಗ 1 2 3ನೇ ಸೆಟ್ಗೆ ನಾವು ಡಿಸೈಡ್ ಮಾಡಿದ್ವಿ. ಓಕೆ, ನಿಮ್ಗೆ ಈ ತರ ಈ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಥಿಂಕ್ ಮಾಡ್ಲಿಲ್ಲ, ಬೇರೆ ತರ ಫೈಂಡ್ ಔಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಬೇರೆ ಥಿಂಕಿಂಗ್ ಮಾಡಿದ್ರು ಅಂದ್ರೂ ಕೂಡ ಆನ್ಸರ್ ಬರ್ಬೇಕು. ಇದನ್ನೇ ಇನ್ನೊಂದ್ ತರ ಹೇಳ್ತೀನಿ ನಾನು ನಿಮ್ಗೆ. ಇನ್ನೊಂದ್ ತರ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳಿ. 11 13 ಅದೇ ಸೀರೀಸ್ ನ ಬರ್ಕೋತಾ ಇದೀನಿ. 17 19 23 ಮತ್ತೆ 25. ಓಕೆ, ಇದರಲ್ಲಿ ನಾನು ನಿಮ್ಗೆ ಇನ್ನೊಂದು ಪ್ಯಾಟರ್ನ್ ಹೇಳಿದ್ದೆ, ನೆನಪಿರ್ಬೋದು, ಡಬಲ್ ಸೀರೀಸ್ ಅಂತ. ಓಕೆ, ಇದರಲ್ಲಿ 2 ಸೀರೀಸ್ ಮರ್ಜ್ ಆಗಿದಾವೆ ಅಂತ ನೋಡಿ. ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 2 ಸೀರೀಸ್ ಅಬ್ಸರ್ವ್ ಆಗಿದೆ. ಡಬಲ್ ಸೀರೀಸ್ ಇದು. ಇದಕ್ಕೂ ಇದಕ್ಕೂ ವ್ಯತ್ಯಾಸ ಈ ಆಲ್ಟರ್ನೇಟಿವ್ ನಂಬರ್ಸ್ ನೋಡ್ತಾ ಹೋಗಿ. ಇದ್ರ ನೆಕ್ಸ್ಟ್ ನಂಬರ್ ನಮಗೆ ಇಲ್ಲಿ ಬೇಕು. ಆಕ್ಚುಲಿ ಬೇಕಾಗಿರೋದು ಈ ಸೀರೀಸ್ ಪ್ರಕಾರ. ಇಲ್ಲಿ ನೋಡಿ ನೀವು, ಇವೆರಡರ ಮಧ್ಯೆ ವ್ಯತ್ಯಾಸ ನೋಡಿ ಏನಿದೆ. 2 ಸೀರೀಸ್ 11 17ರ ಮಧ್ಯೆ ವ್ಯತ್ಯಾಸ ಪ್ಲಸ್ 6 ಇದೆ. 17 23ರ ಮಧ್ಯೆ ಪ್ಲಸ್ 6 ಇದೆ. ಸೊ ಹಂಗಾದ್ರೆ ಇಲ್ಲಿಯೂ ಕೂಡ ಪ್ಲಸ್ 6ರಿಂದಾನೇ ಕಂಡುಹಿಡಿದು ಬಿಡ್ಬೋದು ನಾನು ಅದನ್ನ. ಇಲ್ಲಿಯೂ ಕೂಡ ಒಂದು ಕಾನ್ಸ್ಟಂಟ್ ಪ್ಯಾಟರ್ನ್ ಇದೆ. 13 19ರ ಮಧ್ಯೆ ಪ್ಲಸ್ 6 ಇದೆ. 19 25ರ ಮಧ್ಯೆ ಪ್ಲಸ್ 6 ಇದೆ. ಆಲ್ಟರ್ನೇಟಿವ್ ನಂಬರ್ ಅಂದ್ರೆ 2 ಸೀರೀಸ್ ಇದೆ ಅಂತ. 13 19 25 ಒಂದು ಸೀರೀಸು, 11 17 23 6 ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರೋ ನಂಬರ್ ಇದೆ. 26ಕ್ಕೆ 6 ಆಡ್ ಮಾಡಿ 29 ಆಗುತ್ತೆ. ಸೊ ದಟ್ ಇಸ್ ದ ಸೇಮ್ ಆನ್ಸರ್. ಸೇಮ್ ಆನ್ಸರೇ ಬರುತ್ತೆ ನಿಮ್ಗೆ. ಸೊ ನೀವು ಈ ತರನಾದ್ರೂ ಥಿಂಕ್ ಮಾಡಬಹುದು. ದಿಸ್ ಇಸ್ ಬೇಸ್ಡ್ ಟೋಟಲಿ ಆನ್ ಯುವರ್ ವೇ ಆಫ್ ಥಿಂಕಿಂಗ್. ಸೊ ಈ ತರ ನೀವು 2 ಇದಾವ ಅಂತ ಥಿಂಕ್ ಮಾಡಿದ್ರೆ ಅಂದ್ರೆ ಈ ಆನ್ಸರ್ ಬರುತ್ತೆ. ಇಲ್ಲ ನೀವು ಡಿಫರೆನ್ಸ್ ನೇ ಫೈಂಡ್ ಔಟ್ ಮಾಡಿ ಡಿಫರೆನ್ಸ್ ಅಲ್ಲಿ ಒಂದು ಪ್ಯಾಟರ್ನ್ ಕಾಣ್ತಾ ಇದೆ ಅಂದ್ರೆ ಅದ್ರ ಪ್ರಕಾರನೂ ಅದೇ ಆನ್ಸರ್ ಬರುತ್ತೆ. ಓಕೆನಾ? ಸೊ ಒಂದ್ ಪ್ರಾಬ್ಲಮ್ ನ ಒಂದೇ ತರ ಸಾಲ್ವ್ ಮಾಡಕ್ ಬರಲ್ಲ ಅಂತ ಆಯ್ತು. ಓಕೆನಾ? ಓಕೆ, ನೆಕ್ಸ್ಟ್ 28 33 31. ಸೊ ಇಲ್ಲಿ ಮಿಸ್ಸಿಂಗ್ ನಂಬರ್ ಇದೆ ಅಂತ. ಓಕೆ, ಇದೊಂದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿದೆ. ಮಿಸ್ಸಿಂಗ್ ನಂಬರು 39. ಓಕೆ, ಸೊ 28 33 ಪ್ಲಸ್ 5 ಇದೆ ಇಲ್ಲಿ. ಅಂಡ್ 33 ಇಲ್ಲಿ ಡಿಕ್ರೀಸ್ ಆಗಿದೆ ನೋಡಿ. ಇಲ್ಲಿ ಜಸ್ಟ್ ಇಲ್ಲಿ ನಂಬರ್ ಇಲ್ಲಿ ಇನ್ಕ್ರೀಸ್ ಆಗಿದೆ, ಇಲ್ಲಿ ಡಿಕ್ರೀಸ್ ಆಗಿದೆ.
ಮತ್ತೆ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ. ಸೊ ಇದನ್ನು ಕೂಡ ಸೇಮ್ ಎರಡೆರಡು ಮರ್ಜ್ಡ್ ಸಿರೀಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿ. ಇಲ್ಲ ಅಂದ್ರೆ ನೀವು ಇನ್ಕ್ರೀಸ್ ಡಿಕ್ರೀಸ್ ಪ್ಯಾಟರ್ನ್ ಮಾಡ್ಕೊಂಡು ಮಾಡ್ತೀರಾ ಅಂದ್ರೂ ಮಾಡಿ. ಓಕೆ, ಸೊ ನಾನು ಎರಡು ಸಿರೀಸ್ ಅಂತ ಅಂದ್ಕೋತೀನಿ ಇದನ್ನ. 28 ಮತ್ತೆ 31 ಮಧ್ಯೆ 3 ಪ್ಲಸ್ ಆಗ್ತಾ ಇದೆ. ಓಕೆ, ಸೊ 31 ಮತ್ತೆ ಈ ನಂಬರ್ ಮಧ್ಯೆ +3 ಮಾಡಿ ಟ್ರೈ ಮಾಡ್ತೀನಿ, ಆನ್ಸರ್ ಸಿಗ್ಬಹುದಾ ಅಂತ ನೋಡ್ತೀನಿ ನಾನು. ಓಕೆನಾ, ಹಂಗೇನೆ 33 36 ಮಧ್ಯೆ +3 ವ್ಯತ್ಯಾಸ ಇದೆ. ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ನಿಮ್ಗೆ +3 ವ್ಯತ್ಯಾಸ ನೆಕ್ಸ್ಟ್ ನಂಬರ್ ಸಿಗ್ತಾ ಇದೆ. ಹಂಗಾದ್ರೆ ಇದು ಆಗಿರೋಕ್ ಸಾಧ್ಯ ಇದೆ ಅಂತ. ಓಕೆನಾ, ಸೊ ಈ ಆಲ್ಟರ್ನೇಟಿವ್ ನಂಬರ್ಸ್ ಅಲ್ಲಿ 31ಕ್ಕೆ 3 ಆಡ್ ಮಾಡಿ ಇಲ್ಲಿ 34 ಬರುತ್ತೆ. 34 ಅನ್ನೋ ಆಪ್ಷನ್ ಇಲ್ಲಿ ಇದ್ರೆ ದಿಸ್ ಇಸ್ ಯುವರ್ ರೈಟ್ ಗೆಸ್. ಓಕೆನಾ, ಎರಡು ಟೈಪ್ ಸೀರೀಸ್ ಇದರಲ್ಲಿ ಮರ್ಜ್ ಆಗಿದಾವೆ ಅಂತ. ಆ ಎರಡು ಸೀರೀಸ್ ಅಲ್ಲೂ ಮೂರು ವ್ಯತ್ಯಾಸ ಇರೋಂತ ಸೀರೀಸ್ ಇದೆ ಇಲ್ಲಿ. ಓಕೆ, ಯಾವ್ದಾದ್ರು ಸೀರೀಸು ನಿಮ್ಗೆ ಗೊತ್ತಾಯ್ತಲ್ವಾ? 28 31 ನೆಕ್ಸ್ಟ್ ನಂಬರ್ ಇಲ್ಲಿ ಇಲ್ಲ. ನೆಕ್ಸ್ಟ್ ನಂಬರ್ ಇಲ್ಲಿ 33 36 39 ಈ ತರ ಸೀರೀಸ್ ಇದೆ. ಸೊ ನೆಕ್ಸ್ಟ್ ನಂಬರ್ ಇಲ್ಲಿ 34 ಬರೋಕ್ ಸಾಧ್ಯ ಇದೆ, ಬಿಕಾಸ್ ಡಿಫರೆನ್ಸ್ ಇಸ್ 3 ಅರ್ಥ ಆಯ್ತಲ್ವಾ? ಇದೇ ಪ್ರಶ್ನೆನ ಇನ್ನೊಂದು ಬೇರೆ ತರ ಕೂಡ ಟ್ರೈ ಮಾಡಬಹುದು ನೀವು. ನಿಮ್ಗೆ ಅದನ್ನು ಕೂಡ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ದಟ್ ಈಸ್ ಅನದರ್ ವೇ ಆಫ್ ಥಿಂಕಿಂಗ್. ಇಲ್ಲಿ ನೋಡಿ 28. ಓಕೆ, 28 ನಂಬರ್ ನ ಇನ್ನೊಂದ್ಸರಿ ಬರ್ಕೋತೀನಿ ಸೀರೀಸ್ ನ. 28 33 ಓಕೆ 31. ನೀವು ಆಸ್ ಇಟ್ ಈಸ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ಯಾವ ತರ ಕಾಣಿಸುತ್ತೆ ಅಂತ. 36. ಓಕೆ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ನಂಬರ್ ಒಂದು ಬೇಕು. ಓಕೆ, ಮಿಸ್ಸಿಂಗ್ ನಂಬರ್ ಇದು 39. ಈಗ ನೀವೇನ್ ಮಾಡಿ ಎರಡೆರಡೇ ಏನ್ ಡಿಫರೆನ್ಸ್ ಬರುತ್ತೆ ಅನ್ನೋದನ್ನೇ ಫೈಂಡ್ ಔಟ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಏನಿದೆ ಅಂತ ಪ್ಯಾಟರ್ನ್ ನೋಡಿ, +5 ಇದೆ. ಕರೆಕ್ಟಾ? 28 +5. 33ಕ್ಕೂ 31ಕ್ಕೂ -2 ಇದೆ. ಅಂದ್ರೆ 2 ಕಮ್ಮಿ ಆಗಿದೆ. +5 ಆಗಿದೆ, 2 ಕಮ್ಮಿ ಆಗಿದೆ. ನೆಕ್ಸ್ಟ್ ಮತ್ತೆ ಇದಕ್ಕೆ +5 ಆಗಿದೆ. ನೋಡಿ ಇಲ್ಲೊಂದು +5 ಅಂತಾನೆ ಇದೆ ಇದು. ಸೊ ಇದನ್ನ ನಾವು ನೆಕ್ಸ್ಟ್ -2 ಅಂತ ಗೆಸ್ ಮಾಡಿದ್ರೆ ಇಲ್ಲಿ +5 ಬರ್ಬೇಕಲ್ವಾ? ಅದನ್ನ ವೆರಿಫೈ ಮಾಡಿ. ಓಕೆ, ಯಾಕಂದ್ರೆ ನೆಕ್ಸ್ಟ್ +5 -2 +5 -2 ಅನ್ನೋ ಪ್ಯಾಟರ್ನ್ ಇದೆ ಅಂತ ನಾವು ಗೆಸ್ ಮಾಡ್ತಾ ಇದೀವಿ. ಓಕೆನಾ, ಹಂಗೆ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತಾ ಅನ್ನೋದನ್ನ ಯೋಚನೆ ಮಾಡಿ. ಅವಾಗ ಇದು ಮಿಸ್ಸಿಂಗ್ ನಂಬರ್ ಕರೆಕ್ಟ್ ಅಂತ. ಓಕೆನಾ, ಸೊ ಈಗ -2 ಮಾಡಿ 36ಕ್ಕೆ -2 ಮಾಡಿ 34 ಸಿಕ್ತು. ಆದ್ರೆ ಇದನ್ನೇ ಫಿಕ್ಸ್ ಅಂತ ಅನ್ಕೋಬೇಡಿ. 34ಕ್ಕೆ 5 ಪ್ಲಸ್ ಮಾಡಿದ್ರೆ 39 ಬರುತ್ತಾ? ಓಕೆ, ನೆಕ್ಸ್ಟ್ ನಂಬರ್ ಕರೆಕ್ಟ್ ಇದೆ, ಹಂಗಾದ್ರೆ ಇದು ರೈಟ್ ಆನ್ಸರ್ ಅಂತ. ಸೊ ದಟ್ ಈಸ್ ಹೌ ಯು ಗೆಸ್ ಇಟ್. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇದು ಈ ತರ ಕೂಡ ನೀವು ಮಾಡಿ ನೋಡಿ, ಆದ್ರೆ ಈ ತರ ಮಾಡಿ ನೋಡಿ. ಮರ್ಜ್ ಅಂತ ನಿಮ್ಗೆ ಮರ್ಜ್ ಅನ್ನೋದೇ ಫಸ್ಟ್ ಥಾಟ್ ಬಂದ್ರೆ ಈ ತರ ಮಾಡಿ, ಇಲ್ಲ ಅಂದ್ರೆ ಈ ತರ ಮಾಡಿ. ಎರಡು ವೇನಲ್ಲೂ ಸೇಮ್ ಆನ್ಸರ್ ಬರ್ಲೇಬೇಕು. ಓಕೆ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈಗ. 4 12 4 12 36 ಮತ್ತೆ 108. ಸೊ ಇನ್ಕ್ರೀಸಿಂಗ್ ಮೋಡ್ ಅಲ್ಲಿ ಇದೆ ಇದು. ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ತರನೇ ಕಾಣ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಬೈ 3, 4 3 12 12 3 36 ಮಲ್ಟಿಪ್ಲೈ ಬೈ 3 36 3 ಅಂತ ಕಾಣ್ತಾ ಇದೆ ಅಲ್ವಾ? 36 3 3 3 9 6 3 18 ಕರೆಕ್ಟ್ ಇದೆ. ಇದು ಕೂಡ ಮಲ್ಟಿಪ್ಲಿಕೇಶನ್ 3. ಸೊ ನೆಕ್ಸ್ಟ್ ಪ್ಯಾಟರ್ನ್ ಸಿಂಪಲ್ ಇದೆ ಅದು. ನೆಕ್ಸ್ಟ್ ಪ್ಯಾಟರ್ನ್ ಏನು? 108 3 ಆಗ್ಬೇಕು. 300 324 8 3 24. ಸೊ 108ಕ್ಕೆ ಮಲ್ಟಿಪ್ಲೈ ಬೈ 3 ಮಾಡಿ 324 ಸಿಗುತ್ತೆ. 324. ಸೊ ಒಂದೊಂದ್ಸರಿ ಸಿಂಪಲ್ ಪ್ರಶ್ನೆ ಇದು, ವೆರಿ ಸಿಂಪಲ್ ಪ್ರಶ್ನೆ. ಇಲ್ಲಿ ನೋಡಿದ್ರೆ ಪ್ಯಾಟರ್ನ್ ಗೊತ್ತಾಗುತ್ತೆ, ಒಂದಕ್ಕೊಂದು ಮಲ್ಟಿಪ್ಲೈ ಆಗ್ತಾ ಹೊರಟಿದಾವೆ ಅಂತ 3ರಿಂದ. ಓಕೆನಾ? ಓಕೆ, ಇನ್ನು ಇಲ್ಲಿ ನೋಡಿ, ನೀವು ಈ ತರದ ನಂಬರ್ಸ್ ಬಂದಾಗ ನಾನು ಎರಡು ಮರ್ಜ್ ನ ಥಿಂಕ್ ಮಾಡಬೇಕು ಅಂತ ಹೇಳೋಕೆ ಇದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಕಮ್ಸ್ 720. ಓಕೆ, ಇಲ್ಲಿ ನೋಡಿ ಈ ಎರಡು ನಂಬರು ಇಲ್ಲಿ ಏನೂ ವ್ಯತ್ಯಾಸನೇ ಕಾಣ್ತಾ ಇಲ್ಲ ನಿಮ್ಗೆ. ಆದ್ರೆ ಈ ಎರಡು ನಂಬರ್ನ ಒಂದಕ್ಕೊಂದು ಮಲ್ಟಿಪ್ಲೈ ಮಾಡಿದ್ರೆ, ಅಥವಾ ಈ ಫಸ್ಟ್ ನಂಬರ್ಗೆ ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎರಡನೇ ನಂಬರ್ ಸಿಗುತ್ತೆ. ಎರಡನೇ ನಂಬರ್ಗೆ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 3ನೇ ನಂಬರ್ ಸಿಗ್ತಾ ಇದೆ. 3ನೇ ನಂಬರ್ಗೆ 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಪ್ಯಾಟರ್ನ್ ಇದೆ ಇಲ್ಲಿ. ಓಕೆ, ಬಟ್ ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಇಲ್ಲ ಅಂತ.
ಓಕೆ, ಸೊ ಅದನ್ನ ನೀವು ಬೇಕಾದ್ರೆ ಈ ಕಡೆಯಿಂದ ಈ ಕಡೆಯಿಂದ ಒಂದ್ಸರಿ ಟ್ರೈ ಮಾಡ್ತಾ ಬಂದ್ರಿ ಅಂದ್ರೆ ಇಲ್ಲಿರೋ ಪ್ಯಾಟರ್ನ್ ನಿಮ್ಗೆ ಈಸಿಲಿ ಸಿಗುತ್ತೆ. ಯಾಕಂದ್ರೆ ಇಲ್ಲಿಂದಾನೇ ಗೆಸ್ ಮಾಡಕ್ ಸಾಧ್ಯ ಇಲ್ಲ ಅದನ್ನ, ಒಂದ್ಲೆ ಒಂದು ಅಂತ ಈ ತರ ಗೆಸ್ ಮಾಡಕ್ ಸಾಧ್ಯ ಇಲ್ಲ. ಬಟ್ ಇಲ್ಲಿರೋ ಪ್ಯಾಟರ್ನ್ ನ ಮೊದಲು ಐಡೆಂಟಿಫೈ ಮಾಡಿ. 6×4 = 24 ಅಂತ ಕಾಣ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ 6ರಿಂದ 4ನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಸಿಗ್ತಾ ಇದೆ. ಇದನ್ನ ನೀವು ಇವೆರಡರ ಮಧ್ಯೆ ಈಸಿಲಿ ಗೆಸ್ ಮಾಡ್ಬೋದಾ? 2 3 ಅಂತ, ಸೊ 3 ಅಂತ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 3ರಿಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ, 4ರಿಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಹಂಗೇನೆ ಇವೆರಡರ ಮಧ್ಯೆ ಈ ವಾಪಸ್ ಗೆಸ್ ಮಾಡ್ತಾ ಬರ್ಬೋದು ನೀವು. 2ರಿಂದ ಮಲ್ಟಿಪ್ಲೈ ಮಾಡ್ತಾ ಇದೀವಿ, ಎರಡರ ಮಧ್ಯೆ 1ರಿಂದ ಮಲ್ಟಿಪ್ಲೈ ನೋಡಿ. ಇವಾಗ ಪ್ಯಾಟರ್ನ್ ಸಿಕ್ತು ನಿಮಗೆ. ಏನಂದ್ರೆ 1ನಿಂದ ಮಲ್ಟಿಪ್ಲೈ, 2ರಿಂದ ಮಲ್ಟಿಪ್ಲೈ, 3ರಿಂದ ಮಲ್ಟಿಪ್ಲೈ, 4ರಿಂದ ಮಲ್ಟಿಪ್ಲೈ. ಸೊ ಇಲ್ಲಿ 5ರಿಂದ ಇರಬಹುದು ಅಂತ ಗೆಸ್ ಮಾಡಿ, ಆ ನಂತರ ಗೆಸ್ ಮಾಡಿ ಆ ನಂಬರ್ನ ತಗೊಂಡು ಆ ನಂಬರ್ಗೆ 6ರಿಂದ ಮಲ್ಟಿಪ್ಲೈ ಮಾಡಿ, ಅವಾಗ 720 ಬರ್ಬೇಕು ನಿಮ್ಗೆ. ಅವಾಗ ಈ ನಂಬರ್ ಕರೆಕ್ಟ್ ಅಂತ, ಈ ಗೆಸ್ಸಿಂಗ್ ವರ್ಕ್ ನಿಮ್ಮದು ಕರೆಕ್ಟ್ ಅಂತ. ಅರ್ಥ ಆಯ್ತಾ? ಓಕೆ, ಸೊ 24ಕ್ಕೆ 5ರಿಂದ ಮಲ್ಟಿಪ್ಲೈ ಮಾಡಿ 120 ಬರುತ್ತೆ. ಓಕೆನಾ? ಬಟ್ ಈ 120 ಸರಿನಾ ಅನ್ನೋದಕ್ಕೆ 120ಕ್ಕೆ 6ರಿಂದ ಮಲ್ಟಿಪ್ಲೈ ಮಾಡಿ 720 ಬರ್ಬೇಕು. 720 ಬರುತ್ತೆ. 12 6 72. ಸೊ ದ ಆನ್ಸರ್ ಈಸ್ 120. ಅರ್ಥ ಆಯ್ತಾ? ಓಕೆ, ಸೊ ಇಷ್ಟು ಫಾಸ್ಟ್ ಹೆಂಗೆ ನೀವು ಅದ್ರ ಮಧ್ಯೆ ಇರೋಂತ ಇದನ್ನ ಗೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬೈ ಪ್ರಾಕ್ಟೀಸ್. ಓಕೆ, ಆರ್ ಈ ಸೀರೀಸ್ ನನಗೆ ಗೊತ್ತಿದೆ ಅಂತ ನಾನು ಗೆಸ್ ಮಾಡ್ತಾ ಇರಬಹುದು. ಬಟ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮಗೆ ಗೆಸ್ಸಿಂಗ್ ವರ್ಕ್ ಅಲ್ಲಿ ಬೇಗ ಐಡೆಂಟಿಫೈ ಮಾಡೋಕೆ ಸಾಧ್ಯ ಆಗುತ್ತೆ. ಓಕೆ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇದು ಡಿಕ್ರೀಸಿಂಗ್ ಮೋಡ್ ಅಲ್ಲಿ ಇರುವಂತ ಸೀರೀಸ್. ಇದು 240 ಡಿಕ್ರೀಸಿಂಗ್ ಮೋಡ್ ಅಲ್ಲಿ ಇದೆ, ಸಡನ್ ಡಿಕ್ರೀಸ್ ಇದೆ. ಸೊ ಡಿವಿಷನ್ ಬರ್ತಾ ಇದೆ ಅನ್ನೋದು ನಮಗೆ ಈಸಿಲಿ ಗೊತ್ತಾಗುತ್ತೆ ಇಲ್ಲಿ. ಓಕೆನಾ? ಸೊ 120, 40 and 10 and 2. ಓಕೆ, ಸೊ ಈ ಕಡೆಯಿಂದ ಮಾಡ್ತಾ ಬನ್ನಿ, ಅವಾಗ ಈಸಿಲಿ ಒಂದು ಪ್ಯಾಟರ್ನ್ ಸಿಗುತ್ತೆ ನಿಮ್ಗೆ. ಈ ಕಡೆಯಿಂದ ಮಾಡ್ತಾ ಹೋದ್ರೆ ಎರಡನೇ ನಂಬರ್ ಗೆಸ್ ಮಾಡೋದಿದೆ ನಾವು. ಮಿಸ್ಸಿಂಗ್ ನಂಬರ್ ಎರಡನೇದೇ ಇದೆ, ಅದಕ್ಕೆ ನಮಗೆ ಗೊತ್ತಾಗಲ್ಲ ಈಸಿಲಿ. ಸೊ ಈ ಕಡೆಯಿಂದ ಮಾಡ್ತಾ ಬನ್ನಿ, ಒಂದು ಪ್ಯಾಟರ್ನ್ ಸಿಗುತ್ತೆ. ಅದೇ ಪ್ಯಾಟರ್ನ್ ಇಂದ ಈ ಕಡೆಯಿಂದ ಮಾಡಿ ಅಥವಾ ಈ ಕಡೆಯಿಂದ ಮಾಡಿ ನಂಬರ್ ಈಸಿಲಿ ಸಿಗುತ್ತೆ. ಡಿವಿಷನ್ ಇದೆ ಅನ್ನೋದು ಮಾತ್ರ ಈಸಿಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ. ಓಕೆನಾ? ಸೊ 2 5 10, ಸೊ ಡಿವೈಡ್ ಬೈ 5 ಇದೆ ಅಂತ ಇಲ್ಲಿ, ಕರೆಕ್ಟ್ ಅಲ್ವಾ? 10 ಡಿವೈಡೆಡ್ ಬೈ 5. ಹಂಗೇನೆ 10 4 40, ಸೊ ಡಿವೈಡೆಡ್ ಬೈ 4 ಇದೆ ಅಂತ, ಕರೆಕ್ಟ್ ಅಲ್ವಾ? ಈ ಕಡೆಯಿಂದ 40 ಡಿವೈಡೆಡ್ ಬೈ 10, ಇದು ಏನು ಡಿವೈಡೆಡ್ ಬೈ 3 ಅಂತ, 43 120. ಸೊ ಈ ಪ್ಯಾಟರ್ನ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? 4ರಿಂದ ಡಿವೈಡ್, ಇಲ್ಲಿ 5ರಿಂದ ಆಯ್ತು, ಇಲ್ಲಿ 4ರಿಂದ, ಇಲ್ಲಿ 3ರಿಂದ. ಸೊ ನೆಕ್ಸ್ಟ್ ಗೆಸ್ ನಿಮ್ದು ಏನಾಗಿರ್ಬೇಕು? ಡಿವೈಡ್ ಬೈ 2 ಆಗಿರ್ಬೇಕು. ಹಂಗಾದ್ರೆ ಇದು ಡಿವೈಡ್ ಬೈ 1 ಇರ್ಬೇಕಲ್ವಾ? ಡಿವೈಡ್ ಬೈ 1 ಇರ್ಬೇಕಲ್ವಾ? ಇಲ್ಲಿ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ ಅಂದ್ರೆ ಡಿವೈಡ್ ಬೈ 1 ಇರ್ಬೇಕಲ್ಲ. ಡಿವೈಡ್ ಬೈ 1 ಅಂದ್ರೆ ಏನು? 240ಕ್ಕೆ ಮಲ್ಟಿಪ್ಲೈ ಬೈ 1 ಮಾಡಿ, ಅವಾಗ 240. ಆರ್ ಇದನ್ನ ಡಿವೈಡ್ ಬೈ 2 ಮಾಡ್ಬೇಕಾದ್ರೆ ಇಲ್ಲಿ 240 ಬರ್ಬೇಕು ನಿಮ್ಗೆ. ಓಕೆ, 240 ಡಿವೈಡೆಡ್ ಬೈ 2 ನೇ 120, ಕರೆಕ್ಟ್ ಅಲ್ವಾ? ಸೊ ದ ಆನ್ಸರ್ ಈಸ್ 240. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ಸೊ 100 ಇದು ಸ್ಕ್ವೇರ್ ತರ ಕಾಣ್ತಾ ಇದೆ ನನಗೆ. ಓಕೆ, 100 52 28. ಓಕೆ, ಸ್ಕ್ವೇರ್ ಇದೆಯಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡೋಣ. ಓಕೆ, ಸೊ ಓಕೆ, ಸೊ ಎಲ್ಲ ನಂಬರ್ಸ್ ಸ್ಕ್ವೇರ್ ಗೆ ಏನಾದ್ರು ಹತ್ರ ಇದಾವ, ಡಬಲ್ ಗೆ ಏನಾದ್ರು ಹತ್ರ ಇದಾವ ಅಂತ ನೋಡ್ತಾ ಹೋಗಿ. ಓಕೆ, 100 ಇದೆ ಇಲ್ಲಿ, ಇದು 52 ಇದೆ. ಓಕೆ, 52 ಹಾಫ್ ಹತ್ರದಲ್ಲಿ ಕಾಣ್ತಾ ಇದೆ, ಇದ್ರ ಹಾಫ್ ಅಲ್ಲ, ಇದು ಹಾಫ್ ಕೂಡ ಅಲ್ಲ. ಸೊ 16 ಹಾಫ್. ಓಕೆ, ಒಂದು ಪ್ಯಾಟರ್ನ್ ನ ನಾವು ಐಡೆಂಟಿಫೈ ಮಾಡೋಣ ಫಸ್ಟ್. ಓಕೆ, ಸ್ಕ್ವೇರ್ ಅಂತೂ ಕಾಣಿಸ್ತಾ ಇಲ್ಲ ಇಲ್ಲಿ, ಯಾಕಂದ್ರೆ ಇದು ಒಂದು ಸ್ಕ್ವೇರ್ ಇದೆ, ಇದು ಒಂದು ಸ್ಕ್ವೇರ್ ಇದೆ. ಉಳಿದದ್ದು ಯಾವ ಸ್ಕ್ವೇರ್ ಹತ್ರ ಕೂಡ ಕಾಣಿಸ್ತಾ ಇಲ್ಲ ನಮಗೆ. ಓಕೆ ಅಲ್ವಾ? ಓಕೆ, ಸೊ 100 ಡಿವೈಡೆಡ್ ಬೈ 2 ಮಾಡಿದ್ರೆ 50 ಆಗತ್ತೆ. ಬಟ್ 52 ಇದೆ ಇದು. ಸೊ ಅದಕ್ಕೆ 2ನ್ನ ಆಡ್ ಮಾಡಿ ನೋಡ್ಬೋದು ಬೇಕಂದ್ರೆ. ಅದೇ ಪ್ಯಾಟರ್ನ್ ಇಲ್ಲಿಯೂ ಇದೆಯಾ ಅಂತ ನೋಡಿ ಫಸ್ಟ್. 52 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ? 26 ಆಗತ್ತೆ. 26ಕ್ಕೆ 2 ಆಡ್ ಮಾಡಿದ್ರೆ 28 ಸಿಗುತ್ತೆ. ಓಕೆ, 28ನ್ನ ಡಿವೈಡ್ ಬೈ 2 ಮಾಡಿ 14 ಸಿಗುತ್ತೆ. 2. ಓಕೆ, ಇದೆ ಅದೇ ಪ್ಯಾಟರ್ನ್, ಇದೆ ಎಕ್ಸಾಕ್ಟ್ ಪ್ಯಾಟರ್ನ್ ಸಿಗುತ್ತೆ ನಮ್ಗೆ. ನೋಡಿ, 100 ಡಿವೈಡೆಡ್ ಬೈ 2 ಮಾಡಿ. ಓಕೆ, 50 ಸಿಕ್ತಾ? ಅದಕ್ಕೆ 2 ಆಡ್ ಮಾಡಿ, 52 ಆಯ್ತಾ? ಈಗ ಅದೇ 52ನ್ನ ಡಿವೈಡ್ ಬೈ 2 ಮಾಡಿ, ಮತ್ತೆ ಡಿವೈಡ್ ಬೈ 2 ಮಾಡಿ, ಅದಕ್ಕೆ 2 ಆಡ್ ಮಾಡಿ, ಡಿವೈಡ್ ಬೈ 2 ಮಾಡಿ. 52ನ್ನ ಡಿವೈಡ್ ಬೈ 2 ಮಾಡಿದ್ರೆ 26 ಆಗತ್ತೆ. 26ಕ್ಕೆ 2 ಆಡ್ ಮಾಡಿದ್ರೆ 28 ಸಿಗುತ್ತೆ. ಓಕೆ, 28 ಡಿವೈಡೆಡ್ ಬೈ 2 14, 14 ಪ್ಲಸ್ 2 16. ಹಂಗೇನೆ 16 ಡಿವೈಡೆಡ್ ಬೈ 2 8,
ಡಿವೈಡೆಡ್ ಬೈ 2 ಪ್ಲಸ್ 2 8 ಪ್ಲಸ್ 2 10 ಹಂಗೆ 10 ಡಿವೈಡೆಡ್ ಬೈ 2 ಅಂದ್ರೆ 5 ಪ್ಲಸ್ 2 ಸೊ ನೆಕ್ಸ್ಟ್ ನಂಬರ್ ಇಸ್ 7 ಓಕೆ 2 12 ನೆಕ್ಸ್ಟ್ ಇದು 36 ಓಕೆ 80 ಅಂಡ್ ದೆನ್ 150 ನೆಕ್ಸ್ಟ್ ಒಂದು ನಂಬರ್ನ ನೀವು ಗೆಸ್ ಮಾಡಬೇಕು ಓಕೆ ಸೊ 2 2 6 12 12 3 36 ಓಕೆ 36ಕ್ಕೆ 80ಕ್ಕೂ ಏನು ಸಂಬಂಧ ಇಲ್ಲ ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂತೂ ಇಲ್ಲ ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆ ತರದ ಯಾವ ಪ್ಯಾಟರ್ನ್ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಮೆಥಡ್ ಅಂಡ್ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ಯಾಟರ್ನ್ ಇರುತ್ತೆ ಓಕೆ ಅದನ್ನ ಟ್ರೈ ಮಾಡೋಣ ಇಲ್ಲಿ ಸ್ಕ್ವೇರ್ ಮತ್ತೆ ಕ್ಯೂಬ್ ಗಳ ಎರಡು ಸ್ಪ್ಲಿಟ್ ಮಾಡಿ ಆಡ್ ಮಾಡಿದಾರ ಅಂತ ಕೂಡ ಗೆಸ್ ಮಾಡಬಹುದು ಓಕೆನಾ ಅದನ್ನು ಕೂಡ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಅದು ನಿಮಗೆ ಯಾವುದೇ ಡಿವಿಷನ್ ಮಲ್ಟಿಪ್ಲಿಕೇಶನ್ ಯಾವುದು ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಅವಾಗ ಆ ತರ ಟ್ರೈ ಮಾಡಿ ಇಲ್ಲಿ ಇದನ್ನ 2 ನ ಬರ್ಕೋತೀನಿ ನೋಡಿ ಇದು ಪರ್ಟಿಕ್ಯುಲರ್ ಟೈಪ್ ಇದು ಹಿಂಗೆ ಆಗತ್ತೆ ಅಂತ ಅಲ್ಲ ಗೆಸ್ ಮಾಡ್ಬೇಕು ಅಷ್ಟೇನೆ ಓಕೆನಾ ಸೊ 2 ನ ನಾನು 1 ಪ್ಲಸ್ 1 ಅಂತ ಬರ್ಕೋತಾ ಇದೀನಿ 12 ನ 4 ಪ್ಲಸ್ 8 ಅಂತ ಬರಿತೀನಿ ಓಕೆನಾ 4 ಪ್ಲಸ್ 8 ಯಾಕೆ ಬರಿತಾ ಇದೀನಿ ಅಂದ್ರೆ ಒಂದು ಸ್ಕ್ವೇರ್ ಒಂದು ಕ್ಯೂಬ್ ಅಂತ ಓಕೆ ಇಲ್ಲಿಯೂ ಕೂಡ ಇದು ಒಂದು ಸ್ಕ್ವೇರ್ ಒಂದು ಕ್ಯೂಬ್ ಅಂತ ಓಕೆ ಇದನ್ನು ಕೂಡ ಅದೇ ತರ ಬರಿಬಹುದು ನಾನು ಒಂದು ಸ್ಕ್ವೇರ್ 9 ಮತ್ತೆ ಕ್ಯೂಬ್ ನೋಡಿ 9 27 ಸೇರಿದ್ರೆ 36 ಆಗುತ್ತೆ ಅದೇ ತರ ಇದನ್ನು ಕೂಡ ಒಂದು ಸ್ಕ್ವೇರ್ 4 4 16 ಪ್ಲಸ್ 64 ಇದು 4ರ ಸ್ಕ್ವೇರ್ 4ರ ಕ್ಯೂಬ್ ಆಡ್ ಮಾಡಿದ್ರೆ ಇದನ್ನು ಕೂಡ ಒಂದು ಸ್ಕ್ವೇರ್ ಅಂದ್ರೆ 5ರ ಸ್ಕ್ವೇರ್ 25 5ರ ಕ್ಯೂಬ್ 125 ನೋಡಿ ಸ್ಪ್ಲಿಟ್ ಮಾಡಿದ ನಂಬರ್ಸ್ ನಾನು ಇವಾಗ ಒಂದು ಪ್ಯಾಟರ್ನ್ ಸಿಗುತ್ತೆ ನಮಗೆ ನೆಕ್ಸ್ಟ್ ನಂಬರ್ ಏನಾಗಿರೋಕ್ ಸಾಧ್ಯ ಇದೆ ಅಂದ್ರೆ 6ರ ಸ್ಕ್ವೇರ್ 6ರ ಕ್ಯೂಬ್ ಆಗಿರ್ಬೇಕು 6 ಸ್ಕ್ವೇರ್ ಮತ್ತೆ 6 ಕ್ಯೂಬ್ ಯಾಕೆ ಅಂದ್ರೆ ಇವೆಲ್ಲ ನಂಬರ್ಸ್ ಕೂಡ ಇದು 1 ಕ್ಯೂಬ್ ಪ್ಲಸ್ 1 ಸ್ಕ್ವೇರ್ ಅಂತ ಇದೆ ಓಕೆ ಸಾರಿ 1 ಸ್ಕ್ವೇರ್ ಪ್ಲಸ್ 1 ಕ್ಯೂಬ್ ಅಂತ ಇದೆ ಅದೇ ರೀತಿ ಇದು ಕೂಡ 2 ಸ್ಕ್ವೇರ್ ಪ್ಲಸ್ 2 ಕ್ಯೂಬ್ ಅಂತ ಇದೆ ಸೊ ಇವೆಲ್ಲನೂ ಹಂಗೆ ಮಾಡ್ತಾ ಹೋದ್ರೆ 3 ಸ್ಕ್ವೇರ್ ಪ್ಲಸ್ 3 ಕ್ಯೂಬ್ ಅಂತ ಇದು 4 ಸ್ಕ್ವೇರ್ ಪ್ಲಸ್ 4 ಕ್ಯೂಬ್ ಅಂತ ಇಷ್ಟೊಂದು ಗೆಸ್ ವರ್ಕ್ ಹೆಂಗ ಆಗಕ್ ಸಾಧ್ಯ ಇದೆ ಅಂತ ಕೇಳಬಹುದು ನೀವು ಓಕೆ ಇಷ್ಟೊಂದು ಗೆಸ್ ವರ್ಕ್ ಆಗಕ್ ಸಾಧ್ಯ ಇಲ್ಲ ಓಕೆ ಅಗ್ರಿ ಟು ಇಟ್ ಬಟ್ ಏನು ಅಂದ್ರೆ ಇದೊಂದು ಟೈಪ್ ಪ್ಯಾಟರ್ನ್ ನ ನೀವು ಟ್ರೈ ಮಾಡಬಹುದು ಅನ್ನೋಕ್ಕೋಸ್ಕರ ಈ ಲೆಕ್ಕ ತಗೊಂಡಿದ್ದೀನಿ ನಾನು ಅಷ್ಟೇನೆ ಓಕೆನಾ ಸೊ ಕೊನೆಯಾಗಿ ನೀವು ಏನ್ ಮಾಡ್ಬೋದು ಅಂದ್ರೆ 6 ಸ್ಕ್ವೇರ್ ಪ್ಲಸ್ 6 ಕ್ಯೂಬ್ ಇದೆಯಲ್ಲ ಅದನ್ನ ಸಮ್ ಮಾಡಿ ಅವಾಗ ನಿಮ್ಗೆ ಆನ್ಸರ್ ಸಿಗುತ್ತೆ ಓಕೆ 6 ಕ್ಯೂಬ್ ಸಾರಿ ಫಸ್ಟ್ 6 ಸ್ಕ್ವೇರ್ ಮಾಡಿ 6 6 36 36ಕ್ಕೆ ಮತ್ತೆ 6ರಿಂದ ಮಲ್ಟಿಪ್ಲೈ ಮಾಡಿ ಅದು ನಿಮಗೆ 6 ಕ್ಯೂಬ್ ಕೊಡುತ್ತೆ 6 6 36 6 3 18 216 216 ಮತ್ತೆ 36 ಎರಡನ್ನು ಸೇರಿಸ್ಬೇಕಲ್ವಾ ಸೊ 5 ಮತ್ತೆ ಸೊ 252 is the next number in this series okay ಸೊ ಇಲ್ಲಿ ಗೆಸ್ ವರ್ಕ್ ನಿಮಗೆ ಈಸಿಲಿ ವರ್ಕ್ ಆಗಲ್ಲ ಬಟ್ ಇದನ್ನ ಒಂದು ಪ್ಯಾಟರ್ನ್ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ ಯಾವುದೇ ಗೆಸ್ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ನಂಬರ್ ನ ಸ್ಪ್ಲಿಟ್ ಮಾಡಕ್ ಟ್ರೈ ಮಾಡಿ ಅಂಡ್ ಸ್ಪ್ಲಿಟ್ ಮಾಡಿರೋದ್ರಲ್ಲಿ ಒಂದು ಪ್ಯಾಟರ್ನ್ ನ ನೀವೇ ಐಡೆಂಟಿಫೈ ಮಾಡಬೇಕು ಇಲ್ಲಿ ನಾನು ಅದನ್ನ ನಾನೇ ಪರ್ಪಸ್ಫುಲಿ ಐಡೆಂಟಿಫೈ ಮಾಡಿದ್ದು ಏನು ಅಂದ್ರೆ ಒಂದು ಸ್ಕ್ವೇರ್ ಒಂದು ಕ್ಯೂಬ್ ನಂಬರ್ ನ ಆಡ್ ಮಾಡಿದ್ರೆ ಈ ನಂಬರ್ ಸಿಗ್ತಾವ ಅಂತ ಓಕೆನಾ ಸೊ this is one of the type of guess work for you okay so 7 12 next number 19 and there is a missing number here 39 okay ಸೊ ಎರಡು ನಂಬರ್ ಮಧ್ಯೆ ಇರೋ ವ್ಯತ್ಯಾಸನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಸಿಂಪಲ್ ಇದೆ ಅನ್ಸುತ್ತೆ ಇದು ಓಕೆ 7 ಮತ್ತೆ ಪ್ಲಸ್ 5 ಆಗುತ್ತೆ ಇಲ್ಲಿ ಓಕೆ 12 19 ಮಧ್ಯೆ ಪ್ಲಸ್ 7 ಇದೆ ಓಕೆ ಇಲ್ಲಿ ಪ್ಲಸ್ 9 ಅಂತ ಟ್ರೈ ಮಾಡಬಹುದು ನಾನು ಆ ನಂತರ ಇದು ಪ್ಲಸ್ 11 ಆಗುತ್ತೆ ಓಕೆ ಅದು ಬಂದ್ರೆ ಸರಿ ಅದೇ ಆನ್ಸರ್ ಅಂತ ಓಕೆನಾ ಸೊ 9 ಮಾಡಿ ಫಸ್ಟ್ 19ಕ್ಕೆ 9ನ ಸೇರಿಸಿ 28 ಆಗುತ್ತೆ 28ಕ್ಕೆ 11ನ ಸೇರಿಸಿದ್ರೆ 39 ಆಗತ್ತಾ ಆಗುತ್ತೆ ಸೊ ದ ಆನ್ಸರ್ ಈಸ್ 28 ಓಕೆ ಸಿಂಪಲ್ ಇದೆ ಓಕೆ ಪ್ಲಸ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ ಒಂದು ಪ್ಯಾಟರ್ನ್ ಓಕೆ ಸೊ ನಾವು ಕಮಿಂಗ್ ಟು 06 06 24 ಇಲ್ಲಿ ಒಂದು ಪ್ಯಾಟರ್ನ್ ಕಾಣೋದೇ ಇಲ್ಲ ನಿಮಗೆ 24 60 120 and 210 and there is a next number okay ಸೊ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಕಾಣಲ್ಲ ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದ್ರೂ ಕೂಡ ನೋಡಿ 6 4 24 ಓಕೆ
ಬಟ್ ಇಲ್ಲಿ 24ಕ್ಕೂ 60ಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ 2 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಸಿಗೋ ನಂಬರ್ ಅಲ್ಲ ಅದು. ಇಲ್ಲಿ ನೋಡಿದ್ರೆ ಆ 62ನೇ 120 ಬರುತ್ತೆ. ಬಟ್ 120ಕ್ಕೂ 210ಕ್ಕೂ ಯಾವುದೇ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗಲ್ಲ. ಮಲ್ಟಿಪ್ಲಿಕೇಶನ್ ಇದ್ರೂನು ನಾನು ಯಾಕೆ ಅದನ್ನ ಆಪ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಯಾವುದೇ ಪ್ಯಾಟರ್ನ್ ಸಿಗಲ್ಲ ನಿಮ್ಗೆ ಅಂತ, ಅದಕ್ಕೋಸ್ಕರ. ಓಕೆನಾ? ಓಕೆ, ಎಲ್ಲ ಕ್ಯೂಬ್ ನಂಬರ್ ನೋಡಿ, ಕ್ಯೂಬ್ ನಂಬರ್ ಹತ್ತಿರದ ನಂಬರ್ಗಳಿದಾವೆ ಇವು. ನೋಡಿ ಇಲ್ಲಿ ನೋಡಿ, 24ನೇ ತಗೊಳ್ಳೋಣ. ಇದು 3 ಕ್ಯೂಬ್ ಮೈನಸ್ 3 ಇದೆ, ಇದು ನಮಗೆ ಗೊತ್ತಿದೆ ನಂಬರ್ ಇದು. ನೋಡಿ ಈ ತರದ ಮಲ್ಟಿಪಲ್ ಪ್ರಾಬ್ಲಮ್ಸ್ ನ ನೀವು ಟ್ರೈ ಮಾಡಿದ್ರೆ ಈಸಿಲಿ ಗೆಸ್ ಮಾಡಿಬಿಡ್ಬಹುದು ಅಂತ. ಓಕೆ, 24 3 ಕ್ಯೂಬ್ ಮೈನಸ್ 3 ಆಗುತ್ತೆ. ಅದೇ ರೀತಿ 6 ಕೂಡ 2 ಕ್ಯೂಬ್ ಮೈನಸ್ 2 ಆಗುತ್ತೆ. ಈ ತರದ ಪ್ಯಾಟರ್ನ್ ನಾವು ನೋಡಿದೀವಿ ಅನ್ಸುತ್ತೆ ಒಂದ್ಸರಿ ಆಲ್ರೆಡಿ ಅಲ್ವಾ? ಸೊ ಇದನ್ನ 1 ಕ್ಯೂಬ್ ಮೈನಸ್ 1 ಅಂತ ಬರ್ಕೋಬಹುದಲ್ಲ ನಾನು, 0ನೇ ಆಗುತ್ತೆ ಅದು. ಓಕೆ, ಸೊ ಸಿ ಗೋ ಆನ್ ಡೂಯಿಂಗ್ ದ ಸೇಮ್ ಥಿಂಗ್. 4 ಕ್ಯೂಬ್ ಮೈನಸ್ 4 ಆರ್ 4 ಕ್ಯೂಬ್ 64 ಮೈನಸ್ 4. ಸೊ ಇದೇ ನಂಬರ್ ನ ಮಾಡಿದ್ವಾ ಅಥವಾ ಬೇರೆ ಮಾಡಿದ್ವಾ? ಇದು 5 ಕ್ಯೂಬ್ ಮೈನಸ್ 5, ಇದು 6 ಕ್ಯೂಬ್ ಮೈನಸ್ 6, 6 ಕ್ಯೂಬ್ ಮೈನಸ್ 6, 6 ಕ್ಯೂಬ್ 216 ಆಗುತ್ತೆ. ಅದರಲ್ಲಿ 6ನ ಮೈನಸ್ ಮಾಡಿ. ಸೊ ನೆಕ್ಸ್ಟ್ ಕಮ್ಸ್ 7 ಕ್ಯೂಬ್ ಮೈನಸ್ 7. 7 ಕ್ಯೂಬ್ ಈಸ್ 49 ಇಂಟು 7. 7 9 63, 7 4 28, 6 28 6 ಎಷ್ಟಾಗುತ್ತೆ? 34. 34ರಲ್ಲಿ ಅಂದ್ರೆ 343. ಇದು ಏನಿದು 7 ಕ್ಯೂಬ್, ಇದರಲ್ಲಿ 7 ಮೈನಸ್ ಮಾಡಬೇಕು. 13ರಲ್ಲಿ 7 ಮೈನಸ್ ಮಾಡಿ. ಓಕೆ, 1 ಮೈನಸ್ ತಗೋಬೇಕು, 6 ಬರುತ್ತೆ. 3 ಅಂಡ್ 3 336. 336 ರೈಟ್ ಆನ್ಸರ್. ಓಕೆ, ಈ ತರದ್ದೇ ಸಿಮಿಲರ್ ಪ್ರಾಬ್ಲಮ್ ನಾವು ಆಲ್ರೆಡಿ ನೋಡಿದ್ವಿ ಅನ್ಸುತ್ತೆ. ಸೊ ಇದು ಈಸಿ ಗೆಸ್ ವರ್ಕ್ ಆಯ್ತು ನಮಗೆ. ಓಕೆ, ಸೊ ಇಷ್ಟೇ ಈಸಿ ಗೆಸ್ ವರ್ಕ್ ನಿಮಗೆ ಎಕ್ಸಾಮ್ ಅಲ್ಲಿ ಆದ್ರೂ ಇನ್ನೂ ಒಳ್ಳೇದು. ಓಕೆ, ಸೊ ಇದರಲ್ಲಿ ಏನ್ ಪ್ಯಾಟರ್ನ್ ಇದೆ ಅಂತ ನೋಡಿ. 4 6 12 14, ಓಕೆ, 28 30. 28 30 ನೆಕ್ಸ್ಟ್ ನಂಬರ್. ಓಕೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ ಇಲ್ಲಿ? ಓಕೆ, ಇನ್ಕ್ರೀಸಿಂಗ್ ಇಲ್ಲ ಇದು ಆಕ್ಚುಲಿ. ಇಲ್ಲಿ ನೋಡಿ 6ಕ್ಕೆ ಇನ್ಕ್ರೀಸ್ ಇದೆ, ಇಲ್ಲಿ ಇದೆ, ಇಲ್ಲಿ ಒಂದು 2 ಡಿಫರೆನ್ಸ್ ಇದೆ, ಇಲ್ಲಿ ಮತ್ತೆ ಎಷ್ಟು ಡಿಫರೆನ್ಸ್ ಇದೆ? 14 ಡಿಫರೆನ್ಸ್ ಇದೆ, ಇಲ್ಲಿ 6 ಡಿಫರೆನ್ಸ್ ಇದೆ. ಸೊ ಡಿಫರೆನ್ಸ್ ಅಲ್ಲೂ ಕೂಡ ನಮಗೆ ಏನಿಲ್ಲ, ಒಂದು ಫಿಕ್ಸ್ಡ್ ಪ್ಯಾಟರ್ನ್ ಇಲ್ಲ. ಸೊ 2 ಮರ್ಜ್ ಇದೆಯಾ ಅಂತ ಟ್ರೈ ಮಾಡಿ, ಬೇಕಾದ್ರೆ ಅದನ್ನ ಟ್ರೈ ಮಾಡಿ ನೋಡ್ಬೋದು, ಅದೇ ತರ ಕಾಣ್ಬೋದು ನಿಮ್ಗೆ. ಓಕೆ, ಸೊ 2 ಮರ್ಜ್ ಇದೆಯಾ, ಇದರಲ್ಲಿ ಡಿಫರೆನ್ಸ್ ಏನಾದ್ರೂ ಬರುತ್ತಾ ಅಂತ. ಸೊ ಅದನ್ನು ಟ್ರೈ ಮಾಡಿ ನೋಡೋಣ, ಒಂದ್ಸರ್ತಿ ನೋಡೋಣ. ಓಕೆ, 6 14 ಏನ್ ವ್ಯತ್ಯಾಸ ಕಾಣ್ತಾ ಇದೆ ನಿಮಗೆ? ಡಿಫರೆನ್ಸ್ 8 ಅಲ್ವಾ? 6 8. 14 ಮತ್ತೆ 16. ಓಕೆ, 14 30, 16 ಕಾಣ್ತಾ ಇದೆ ಇಲ್ಲಿ, ಪ್ಲಸ್ 16. ಓಕೆನಾ? ಸೊ ಸೇಮಿಲರ್ ಮೇಲೆ ಇದೆಯಾ ಅಂತ ನೋಡಿ. 4 ಓಕೆ ಪ್ಲಸ್ 8 ಅಂತಾನೆ ಇದೆ ಇಲ್ಲಿ. 12 ಓಕೆ, ಇಲ್ಲಿ ನೋಡಿ 16 ಇದೆ ಇದು ಅಲ್ವಾ? 12ಕ್ಕೆ 16ನ ಸೇರಿಸಿದ್ರೆ ಓಕೆ. ಸೊ ಇದು 8 2 16, 16 2 32 ಅಂತಾನೂ ಆಗಿರ್ಬೋದು, ಅಥವಾ 8ರ ಮಗ್ಗಿನಾದ್ರೂ ಆಗಿರ್ಬೋದು. ಎರಡನ್ನೂ ಟ್ರೈ ಮಾಡ್ಬೇಕು ನಾವಿಲ್ಲಿ. ಒಂದು ಪ್ಯಾಟರ್ನ್ ಅಂತೂ ಫಿಕ್ಸ್ ಪ್ಯಾಟರ್ನ್ ಇದೆ ಇಲ್ಲಿ. ನನಗೆ ನೆಕ್ಸ್ಟ್ ನಂಬರ್ ಬೇಕಾಗಿರೋದು ಏನು? ಇಲ್ಲಿ ಪ್ಲಸ್ 24 ಬರುತ್ತಾ ಅಂತ ಟ್ರೈ ಮಾಡ್ಬೇಕು ನಾನು. ಯಾಕಂದ್ರೆ ನಾನು 8ರ ಮಗ್ಗಿ 8ರ ಮಲ್ಟಿಪಲ್ ಅದರ ಇನ್ಕ್ರಿಮೆಂಟ್ ಇರಬಹುದು ಅಂತ ಗೆಸ್ ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ 8 ಇನ್ಕ್ರೀಸ್ ಆಗಿದೆ, ಇಲ್ಲಿ 16 ಇನ್ಕ್ರೀಸ್ ಆಗಿದೆ ಅಂದ್ರೆ 8 2 16. ಓಕೆ, 2 ಆಪ್ಷನ್ ಬರಕ್ ಸಾಧ್ಯ ಇದೆ. 8 3 24, 6 ಈ ನಂಬರ್ದ ಡಬಲ್ ಆಗ್ತಾ ಇದೆಯಾ ಅಂತ 2ರಲ್ಲಿ ಒಂದನ್ನ ಐಡೆಂಟಿಫೈ ಮಾಡ್ಬೇಕು. ಓಕೆ, ಫಸ್ಟ್ ನಾನು 24 ತಗೋತೀನಿ. ಸೊ 28ಕ್ಕೆ 24ನ್ನ ಆಡ್ ಮಾಡಿ ಎಷ್ಟಾಗತ್ತೆ? 48 52 52 ಆಗತ್ತಲ್ವಾ? ಸೊ 52 ಇದೆಯಾ ಅಂತ ಆಪ್ಷನ್ ಟ್ರೈ ಮಾಡಿ. 52 ಇದೆಯಾ ಇದರಲ್ಲಿ? ಇಲ್ಲ. ಸೊ ಇದು 24 ಆಗಿರೋಕ್ ಸಾಧ್ಯ ಇಲ್ಲ. 24 ಅಂದ್ರೆ ಏನು? ನಾನು 8ರ ಮಗ್ಗಿನಲ್ಲಿ ತಗೋತಾ ಇದೀನಲ್ವಾ? ಅದ್ರ ಬದಲು ಈ ಪ್ಯಾಟರ್ನ್ ನಾನು 8 2 16, 16 2 32 ಅಂತಾನು ಒಂದು ಪ್ಯಾಟರ್ನ್ ಆಗಿರ್ಬೋದಲ್ವಾ? ಯಾಕಂದ್ರೆ ನನಗೆ ಸಿಕ್ಕಿರೋದು 2 ನಂಬರು. 3ನೇ ಪ್ಯಾಟರ್ನ್ ನಾನು ಬೈ ಗೆಸ್ ವರ್ಕೆ ಮಾಡ್ಬೇಕು ಅಲ್ವಾ? ಸೊ 28ಕ್ಕೆ 32ನ್ನ ಆಡ್ ಮಾಡಿ ಏನಾಗತ್ತೆ? 30 ಪ್ಲಸ್ 30 60 ಆಗುತ್ತೆ. ಸೊ 60 ಆಪ್ಷನ್ ಇದೆಯಾ ಅಂತ ಟ್ರೈ ಮಾಡಿ. ಇದೆ ನಮ್ದು 2ನೇ ಆಪ್ಷನ್ ಇದು. ಓಕೆ, ಸೊ ದೇರ್ ಇಸ್ 60 ಹಿಯರ್. ಓಕೆ ಓಕೆ, ಸೊ ಇಲ್ಲಿ 2 ನಂಬರ್ ಸರಿ ಸಿರೀಸ್ ಮರ್ಜ್ ಆಗಿದೆ. 2 ಸಿರೀಸ್ ಮರ್ಜಿಂಗ್ ಟೈಪ್ ಆಫ್ ಪ್ರಾಬ್ಲಮ್ ಇದು. ಓಕೆ, ಸೊ ನೆಕ್ಸ್ಟ್ ಕಮ್ಸ್. ಓಕೆ, ಇಲ್ಲಿಯೂ ಕೂಡ ಇದು ಸಿರೀಸ್ ತರನೇ 2 ಸಿರೀಸ್ ಮರ್ಜ್ ತರನೇ ಕಾಣ್ತಾ ಇದೆ, ಯಾಕಂದ್ರೆ ನಂಬರ್ ರಿಪೀಟ್ ಆಗಿದೆ ಇಲ್ಲಿ.
ನೋಡಿ ನಂಬರ್ ರಿಪೀಟ್ ಆಯ್ತು ಅಂತಂದ್ರೆ ನೀವು ಈಸಿಲಿ ಗೆಸ್ ಮಾಡ್ಬೋದು ಅದು ಎರಡು ಸಿರೀಸ್ ಇರಬಹುದು ಅಂತ. ಅದನ್ನೇ ಟ್ರೈ ಮಾಡಿ ಫಸ್ಟ್. ಓಕೆ, ದಟ್ ಇಸ್ ದ ಬೆಸ್ಟ್ ವೇ. ಓಕೆನಾ? ಸೊ ಎರಡು ಸಿರೀಸ್ ಇರೋಕ್ ಸಾಧ್ಯ ಇದೆ ಇಲ್ಲಿ. ಒಂದು ಓಕೆ, ಒಂದು ಪ್ಯಾಟರ್ನ್ ಸಿಗುತ್ತೆ ನಮ್ಗೆ ಇಲ್ಲಿ. ಓಕೆ, ಡನ್. 3 6 9 12 ನೋಡಿ ಈಸಿಲಿ ಸಿಗುತ್ತೆ ನಮ್ಗೆ. ಓಕೆ, ಸೊ ಒಂದು 3ರ ಮಗ್ಗಿ ಇದೆ ಇಲ್ಲಿ. 3 6 9 12 ನೆಕ್ಸ್ಟ್ 15 ಬರೋಕ್ ಸಾಧ್ಯ ಇದೆ. ನಮಗೆ ಬೇಕಾಗಿರೋದು ಮಿಸ್ಸಿಂಗ್ ನಂಬರು. ಸೊ ಈ ಇದರಲ್ಲಿ ಏನಿದೆ ಅಂತ ನೋಡೋಣ. 1 3 7 1 3 7 ಇದೆ. ಸೊ ಈ ನೆಕ್ಸ್ಟ್ ನಂಬರ್ ತಗೋಬೇಕು. ಅದ್ರ ನೆಕ್ಸ್ಟ್ ನಂಬರ್ 21 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಗೆ. ಸೊ ನಮ್ಗೆ ಗೆಸ್ ಮಾಡಕ್ ಈಸಿ ಆಗುತ್ತೆ. ಸೊ ನಾನು ಈ ಸಿರೀಸ್ ನ ಎರಡು ಸಿರೀಸ್ ಆಗಿ ಡಿವೈಡ್ ಮಾಡಿದೆ. ಈ ಸಿರೀಸ್ ಅಲ್ಲಿ ನನಗೆ ಬೇಕಾಗಿಲ್ಲ, ಈ ನೆಕ್ಸ್ಟ್ ನಂಬರ್ ನನಗೆ ಬೇಕಾಗಿಲ್ಲ. ಈ ಸಿರೀಸ್ ಅಲ್ಲಿ ಇರೋ ಪ್ಯಾಟರ್ನ್ ನ ಫೈಂಡ್ ಔಟ್ ಮಾಡಿ ಆ ಮಿಸ್ಸಿಂಗ್ ನಂಬರ್ ಸಿಗುತ್ತೆ ನಿಮಗೆ. ಓಕೆ, ಒಂದೇ ಸಿರೀಸ್ ನ ಎರಡು ಸಿರೀಸ್ ಆಗಿ ಡಿವೈಡ್ ಮಾಡ್ಕೊಂಡೆ. ವ್ಯತ್ಯಾಸ ಎಷ್ಟಿದೆ? 2 ಇದೆ. ಇದ್ರ ವ್ಯತ್ಯಾಸ ಎಷ್ಟಿದೆ? 4 ಇದೆ. ಸೊ 2 4 ಆಗಿದೆ ಅಂದ್ರೆ ಇದನ್ನ ನಾನು 6 ಅಂತ ಅಂದ್ಕೋಬಹುದು. ಆದ್ರೆ ಇದನ್ನ 6 ಅಂದ್ಕೊಂಡ್ರೆ ಇದನ್ನ 8 ಅಂತ ಅಂದ್ಕೊಳ್ಳೇಬೇಕಲ್ಲ ನಾನು. ಯಾಕಂದ್ರೆ ನಾನು +2 ಡಿಫರೆನ್ಸ್ ಪ್ಯಾಟರ್ನ್ ನ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಓಕೆ, ಸೊ 7ಕ್ಕೆ 6ನ್ನ ಆಡ್ ಮಾಡಿ 13 ಆಗುತ್ತೆ ಅದು. ಓಕೆ, 13ಕ್ಕೆ 8ನ್ನ ಆಡ್ ಮಾಡಿದ್ರೆ 21 ಬರುತ್ತಲ್ವಾ? ಬರುತ್ತೆ. ಸೊ ದಿಸ್ ಪ್ಯಾಟರ್ನ್ ಇಸ್ ದ ಕರೆಕ್ಟ್ ಗೆಸ್ ವರ್ಕ್ ಆನ್ಸರ್. ಸೊ 13 ಇಸ್ ದ ಆನ್ಸರ್. ಆಪ್ಷನ್ ಏನ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನಾನು? ಸೊ ಒಂದ್ ಸಿರೀಸ್ ನ ಡಿವೈಡ್ ಮಾಡ್ಕೊಂಡೆ ಫಸ್ಟ್. ಅದು ನಾನು ಯಾಕೆ ಡಿಸೈಡ್ ಮಾಡಿದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ 1 3 3 ಅಂತ ಬಂದಿದೆ. 1 3 3 ಅನ್ನೋ ಪ್ಯಾಟರ್ನ್ ಹೆಂಗ್ ಬರಕ್ ಸಾಧ್ಯ ಇದೆ? ಒಂದ್ ಯಾವ್ದಾದ್ರು ಸಿರೀಸ್ ಅಲ್ಲೂ ಬರಕ್ ಸಾಧ್ಯ ಇಲ್ಲ. ಆ ತರದ್ದು ಸಿರೀಸ್ ಬರಕ್ ಸಾಧ್ಯ ಇಲ್ಲ. ಸೊ ಹಂಗಾಗಿ ನಾನು ಈ ಎರಡು ನಂಬರ್ ಬೇರೆ ಬೇರೆ ಸಿರೀಸ್ ನಂಬರ್ ಇರಬಹುದು ಅಂತ ಗೆಸ್ ಮಾಡಿದೆ. ಆ ತರ ನಾನು ಈ ತರ ಎರಡು ಪ್ಯಾಟರ್ನ್ ನ ಎರಡು ಸಿರೀಸ್ ಮರ್ಜಿಂಗ್ ನ ಐಡೆಂಟಿಫೈ ಮಾಡ್ಕೊಂಡೆ. ಓಕೆ, ಸೊ ಕೊನೆಯದಾಗಿ ಇನ್ನೊಂದು ಪ್ರಾಬ್ಲಮ್ ನ ನೋಡೋಣ. ಓಕೆ, ಇದು ನಿಮಗೆ ಏನಿದೆ ಅಂದ್ರೆ ರೇಷೋ ಟೈಪ್ ಆಫ್ ಪ್ರಾಬ್ಲಮ್ ಇದೆ. ಸಿಂಪಲ್ ಇದೆ ಇದು, ನಿಮ್ಗೆ ಸಿಂಪಲ್ ಗೆಸ್ ವರ್ಕ್ ಆಗುತ್ತೆ. ನೋಡಿ 1/2 3/4 ನೆಕ್ಸ್ಟ್ ನಂಬರ್ ಏನಿದೆ ಅಂತ ಹೇಳ್ತಿದ್ದಾರೆ ಅವ್ರು ಇಲ್ಲಿ. ಓಕೆ, ನೆಕ್ಸ್ಟ್ ಈಸ್ 5/8 ಅಂಡ್ 7/16. 7/16 ಈ ಮೇಲಿರೋದು ಒಂದು ಸಿರೀಸ್, ಕೆಳಗಡೆ ಇರೋದು ಇನ್ನೊಂದು ಸಿರೀಸ್ ಪ್ಯಾಟರ್ನ್ ನ ಫಾಲೋ ಮಾಡ್ತಾ ಇದೆ ಇಲ್ಲಿ. ಓಕೆನಾ? ಸೊ ಇಲ್ಲಿ +2 ಆಗಿದೆ, ಇದು +2 ಆಗಿದೆ. ಓಕೆ, ಇದು +2 ಆಗಿದೆ. ಅಂಡ್ ದಿಸ್ ಈಸ್ ವಿಲ್ ಆಲ್ಸೋ ಬಿ +2. ಇದು ಕೂಡ ಇಲ್ಲಿ 2 4 8 4 2 8 8 2 16 16 2 32 ಅಂತ ಮಾಡ್ಬೇಕು ನಾವು ಅಲ್ವಾ? ಇದು ಮಲ್ಟಿಪ್ಲಿಕೇಶನ್ ಬೈ 2 ಮಲ್ಟಿಪ್ಲಿಕೇಶನ್ ಬೈ 2 ಮಲ್ಟಿಪ್ಲಿಕೇಶನ್ ಬೈ 2 ಅಂಡ್ ಮಲ್ಟಿಪ್ಲಿಕೇಶನ್ ಬೈ 2 ಅಂತ ಇದೆ. ಸೊ 2ರಿಂದ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇದೆ ಪ್ರೀವಿಯಸ್ ನಂಬರ್ಗೆ. ಸೊ 16 2 32. ಓಕೆ, ಇದು ಒಂದು ಕೆಳಗಡೆ ಇರುವಂತದ್ದು. ಇಲ್ಲಿ 7ಕ್ಕೆ 2ನ್ನ ಆಡ್ ಮಾಡಿ 9 ಆಗುತ್ತೆ. ಇದು ಮೇಲ್ಗಡೆ ಇರುವಂತದ್ದು. ಸೊ ದ ನಂಬರ್ ಈಸ್ 9/32. 9/32. 9/32 ಇದೆಯಾ ಇಲ್ಲಿ? ಆಪ್ಷನ್ ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ನಾವು ಟೋಟಲಿ 20 ಪ್ರಾಬ್ಲಮ್ಸ್ ನ ನೋಡಿದ್ವಿ. ಅಂಡ್ 1 ಅವರ್ ಗಿಂತ ಜಾಸ್ತಿ ಸೆಷನ್ ಆಯ್ತು. ಇದು ಸಫಿಶಿಯಂಟ್ ಪ್ರಾಬ್ಲಮ್ಸ್ ನ ನಾನು ಹೇಳಿದೀನಿ. ಅಂಡ್ ಗೆಸ್ ವರ್ಕ್ಸ್ ಕೂಡ ಯಾವ ತರ ಪ್ರೊಸೀಜರೈಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದೆ ನಾನು. ಬಹಳಷ್ಟು ಪ್ರಾಬ್ಲಮ್ಸ್ ನ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ ತರದ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ ಸಾಧ್ಯ ಇದೆ ನಿಮ್ಗೆ. ಓಕೆನಾ? ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಐಡೆಂಟಿಫೈಯಿಂಗ್ ರಾಂಗ್ ನಂಬರ್ ಇನ್ ದ ಸೀರೀಸ್. ಇದೇ ಲಾಜಿಕ್ ಇರುತ್ತೆ, ಎಕ್ಸಾಕ್ಟ್ಲಿ ಇದೇ ಲಾಜಿಕ್ ಇರುತ್ತೆ. ಆದ್ರೆ ಅದರಲ್ಲಿ ನಮಗೆ ನಂಬರ್ನೇ ತಪ್ಪಾಗಿ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ವಿಲ್ ಮೀಟ್ ವಿತ್ ಅನದರ್ ಪಾರ್ಟ್ ಆಫ್ ದಿಸ್ ಸೆಷನ್, ದಟ್ ಈಸ್ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನ ಗುರುತಿಸೋದು ಹೇಗೆ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.